ಓಂ ಶ್ರೀ ಗುರು ಗಣೇಶಾಯ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ಧರಣಿ ಗರ್ಭಸಂಭೂತಂ ವಿದ್ಯುತ್ಕಾಂತಿ ಸಮಪ್ರಭಂ ಕುಮಾರಂ ಶಕ್ತಿಹಸ್तं तं ಮಂಗಲಂ ಪ್ರಣಮಾಮ್ಯಹಂ. ಅಂಗಾರಕಾಯ ವಿದ್ಮಹೇ ಭೂಮಿಪುತ್ರಾಯ ಧೀಮಹಿ ತನ್ನೋ ಮಂಗಳ ಪ್ರಚೋದಯಾತ್. ನಮಃ ಸೂರ್ಯಾಯ ಚಂದ್ರಮಂಗಲಾಬುಧಾಯ ಚ ಗುರುಶುಕ್ರಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ನಮಸ್ತೆ. ಆಸ್ಟ್ರೋ ಆಚಾರ್ಯ ಗುರೂಜಿ ವಾಹಿನಿಗೆ ತಮಗೆಲ್ಲರಿಗೂ ಆದರದ ಸ್ವಾಗತ. ಈ ವಾಹಿನಿಯನ್ನು ನಿರಂತರ ವೀಕ್ಷಿಸಿ ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಮಾಡಿರುವಂಥ ತಮಗೆಲ್ಲರಿಗೂ ಅನಂತ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಇವತ್ತಿನ ವಿಶೇಷ ಕಾರ್ಯಕ್ರಮ ಮಂಗಳನ ವೃಷಭ ಸಂಚಾರ. ಮಂಗಳನ ವೃಷಭ ಸಂಕ್ರಾಂತಿ ಇದೇ ಜುಲೈ 12ರ ಸಂಜೆ 7 ಗಂಟೆಗೆ ಆಗಲಿದೆ. ಮೇಷದಲ್ಲಿ ತನ್ನ ಸ್ವಕ್ಷೇತ್ರದಲ್ಲಿದ್ದಂಥ ಮಂಗಳ ಗ್ರಹವು ಜುಲೈ 12ರ ಸಂಜೆ ಶುಕ್ರವಾರದಂದು ಸಂಜೆ ತನ್ನ ರಾಶಿ ಪಥವನ್ನು ಬದಲಿಸುವಂಥ ಕಾಲದಲ್ಲಿ ಮೇಷದಿಂದ ವೃಷಭಕ್ಕೆ ಪ್ರವೇಶವಾಗಲಿದೆ. ಕೃತ್ತಿಕಾ ನಕ್ಷತ್ರದ 2ನೇ ಪಾದಕ್ಕೆ ಅಲ್ಲಿ ಮಂಗಳನ ಪ್ರವೇಶ ಆಗ್ತಾಯಿದೆ. ಮಂಗಳನು ಈ ಗ್ರಹಗಳಲ್ಲಿ ಅದು ವಿಶಿಷ್ಟವಾದ ಸ್ಥಾನವನ್ನು ಪಡೆದಿದ್ದಾನೆ. ಎಲ್ಲ 9 ಗ್ರಹಗಳಿಗೂ ಅದರದೇ ಆದ ಬೇರೆ ಬೇರೆ ರೀತಿಯ ಸ್ಥಾನಮಾನಗಳು, ಅದರದೇ ಆದಂಥ ಗುಣಲಕ್ಷಣಗಳು, ಜೊತೆಗೆ ಅದರದೇ ಆದ ಫಲಾಫಲಗಳು ಹೇಳಲ್ಪಟ್ಟಿವೆ. ಇಲ್ಲಿ ಮಂಗಳನು ಹಲವಾರು ವಿಚಾರಗಳಿಗೆ ಸಾಂಸಾರಿಕ ಜೀವನದಲ್ಲಿ ಪ್ರಭಾವ ಬೀರುವಂಥ ಗ್ರಹ ಆಗಿದ್ದಾನೆ. ಜೊತೆಗೆ ಈ ರಾಜಕೀಯದ ವಿಚಾರದಲ್ಲೂ ಮಂಗಳನ ಪ್ರಭಾವ ಬಹಳ ಗಾಢವಾದುದು. ಇನ್ನು ನಮ್ಮ ಸುತ್ತಮುತ್ತ ನಡೆಯುವಂಥ ವಿವಿಧ ರೀತಿಯ ಪ್ರಾಕೃತಿಕ ವಿದ್ಯಮಾನಗಳ ಮೇಲೂ ಸಹ ಮಂಗಳನ ಪ್ರಭಾವ ಬಹಳ ಇರುತ್ತೆ. ಮಂಗಳನು ಅಗ್ನಿತತ್ವದ ಒಂದು ಸಂಕೇತನಾಗಿದ್ದಾನೆ. ಅಂಗಾರಕ ಅಂತ ಹೇಳಿದ್ರೆ, ಅಂಗಾರಕ ಅಂದರೆ ಅದರಲ್ಲಿ ಉರಿಯುತ್ತಿರುವ ಬೆಂಕಿಯ ಕೆಂಡ ಅಂತ ಹೇಳಿದ್ರೆ, ಆತನ ಒಂದು ವರ್ಣವು ಉರಿಯುತ್ತಿರುವ ಬೆಂಕಿಯ ಒಂದು ಕೆಂಡದ ಹಾಗೆ ಕಾಣುತ್ತೆ, ಅಂಗಾರಕ ಅಂಥೇಳಿ. ಅಲ್ಲಿ ಖಗೋಳದಲ್ಲಿ ಸಹ ಮಂಗಳ ಗ್ರಹದ ಬಣ್ಣವು ಕೆಂಪು ಬಣ್ಣದಾಗಿ ಕಂಡುಬರುತ್ತೆ. ಕೆಂಪು ಗ್ರಹ ಅಂತ ಅನ್ನೋದನ್ನು ಕರೀತಾರೆ. ಆತನು ಭೂಮಿಯಿಂದ ಹುಟ್ಟಿದಂಥವನು, ಭೂಮಿಪುತ್ರ, ಧರಣಿ ಗರ್ಭ ಸಂಭೂತ ಅಂತ ಹೇಳ್ತಾರೆ. ಇದನ್ನು ಸಹಸ್ರಾರು ವರ್ಷಗಳ ಹಿಂದೆ ಋಷಿಮುನಿಗಳು ಕಂಡುಕೊಂಡಿದ್ದಾರೆ. ಈಗಿನ ಆಧುನಿಕ ವಿಜ್ಞಾನವು ಸಹ ಅದನ್ನು ಒಪ್ಪತ್ತೆ. ಆಧುನಿಕ ವಿಜ್ಞಾನ ಸಹ ಸಂಶೋಧನೆ ಮಾಡಿದಾಗ ಮಂಗಳನು ಭೂಮಿಯಿಂದ ಪ್ರತ್ಯೇಕಿಸಲ್ಪಟ್ಟ ಒಂದು ಗ್ರಹ, ಭೂಮಿಯಿಂದ ಪ್ರತ್ಯೇಕವಾದಂಥ ಒಂದು ಭಾಗ ಅಂತರೂ ಅವರು ಅದನ್ನು ಅಂದಾಜಿಸಿದ್ದಾರೆ, ಒಪ್ಕೊಳ್ತಾರೆ. ಹಾಗಾಗಿ ಆತನು ಧರಣಿ ಗರ್ಭ ಸಂಭೂತಂ ವಿದ್ಯುತ್ ಕಾಂತಿ ಸಮಪ್ರಭಂ ಕುಮಾರಂ ಶಕ್ತಿಹಸ್ತಂತಂ ಮಂಗಲಂ ಪ್ರಣಮಾಮ್ಯಹಂ ಅಂತ ನಾವು ಹೇಳ್ತೀವಿ. ಆತನು ಎಲ್ಲ ಶಕ್ತಿಗಳ ಒಂದು ವಿತರಣೆಗೆ ಕಾರಕನಾಗಿದ್ದಾನೆ. ಮೂಲತಃ ಶಕ್ತಿ ಎಲ್ಲ ಗ್ರಹಗಳಿಗೂ ಸೂರ್ಯನಿಂದ ಬರುತ್ತೆ. ಸೂರ್ಯನು ಜಗದಾತ್ಮ, ಜಗತ್ತಿಗೆ ಪ್ರಾಣಸ್ವರೂಪ. ಅಲ್ಲಿ ಆ ಶಕ್ತಿಯ ಒಂದು ಅನುಪಾತವನ್ನು ಸರಿದೂಗಿಸುವಂತಹ ಕೆಲಸ ಮಂಗಳನು ಮಾಡ್ತಾನೆ. ಜೊತೆಗೆ ಆತನಿಗೆ ಹಲವಾರು ನಿಯಂತ್ರಣಗಳ ಅಧಿಕಾರ ಮಂಗಳನಿಗೆ ಕೊಡಲ್ಪಟ್ಟಿವೆ. ವಿಶೇಷವಾಗಿ ಈ ಯುದ್ಧದ ಕಲೆಗಳು, ಸಮರ ಅಭ್ಯಾಸ, ಸಮರದ ಬೇರೆ ಬೇರೆ ರೀತಿಯ ತಯಾರಿಗಳು, ಶಸ್ತ್ರಾಸ್ತ್ರಗಳು, ಜೊತೆಗೆ ಬೇರೆ ಬೇರೆ ರೀತಿಯ ದೇಶವನ್ನು, ರಾಜ್ಯವನ್ನು ಆಳುವಂತಹ ಶಕ್ತಿಗಳಿಗೆ ಪ್ರೇರಕವಾಗುವಂಥದ್ದು, ಇನ್ನು ಯುವ ವರ್ಗದಲ್ಲಿ ಧೈರ್ಯ ಸಾಹಸವನ್ನು ತುಂಬುವಂಥದ್ದು. ಅದೇ ರೀತಿ ಎಲ್ಲೆಲ್ಲಿ ಈ ಒಂದು ಭೂಮಿಗೆ ಸಂಬಂಧಪಟ್ಟ ವಾದ ವಿವಾದಗಳು ಇರ್ತವೆ, ಎಲ್ಲೆಲ್ಲಿ ಆ ಭೂಮಿ ತತ್ವಕ್ಕೆ ಸಂಬಂಧಪಟ್ಟ ವಿಚಾರಗಳಿರ್ತವೆ, ಅಲ್ಲೆಲ್ಲವೂ ಮಂಗಳನ ಒಂದು ಕಾರಕತ್ವ ಇದ್ದೇ ಇರುತ್ತೆ. ಏನು ನಿರ್ಮಾಣ ಕಾರ್ಯ ಇರ್ಬೋದು, ನಿರ್ಮಾಣ ಸಾಮಗ್ರಿಗಳಿರ್ಬೋದು, ಅಥವಾ ಯಾವುದೇ ರೀತಿಯ ಭೂಮಿಯನ್ನು ಬಗೆದು ತೆಗೆಯುವಂತಹ ಒಂದು ಗಣಿಗಾರಿಕೆ ಅಂತ ನಾವು ಹೇಳ್ತೇವೆ. ಭೂಮಿಯ ಗರ್ಭ, ಆ ಧರಣಿಯ ಗರ್ಭವನ್ನು ಬಗೆಯುವಂಥದ್ದು, ಅಲ್ಲಿ ಗಣಿಗಾರಿಕೆ ಇತ್ಯಾದಿಗಳು ಸಹ ಮಂಗಳನ ವ್ಯಾಪ್ತಿಯಲ್ಲಿ ಬರುವಂಥ ವಿವಿಧ ರೀತಿಯ ಕಾರಕತ್ವಗಳು. ಇನ್ನು ಮಂಗಳನು ತಾನು ಉತ್ತಮವಾಗಿ ಇದ್ದಾಗ, ಆತನ ಒಂದು ಸ್ಥಾನವು ಉತ್ತಮವಾಗಿದ್ದಾಗ ಉತ್ತಮವಾದ ಧೈರ್ಯವನ್ನು, ಶೌರ್ಯವನ್ನು, ಪರಾಕ್ರಮವನ್ನು, ವಿಜಯವನ್ನು ತಂದು ಕೊಡ್ತಾನೆ. ಉದಾಹರಣೆಗೆ ಯುದ್ಧದಲ್ಲಿ ವಿಜಯಗಳು ಬೇಕಾದ್ರೆ ಅಲ್ಲಿ ಮಂಗಳನು ಸಹ ಅಲ್ಲಿ ತುಂಬ ಒಂದು ಪ್ರೇರಕನಾಗಿರಬೇಕು. ಮಂಗಳನು ಅಲ್ಲಿ ಪ್ರಭಾವಶಾಲಿಯಾಗಿರಬೇಕು. ಆತನ ಪ್ರಭಾವ ಕುಂದಿದಾಗ ಅಲ್ಲಿ ಯುದ್ಧದಲ್ಲಿ ಸೋಲಾಗುತ್ತೆ. ಆತನು ನೀಚನಾಗಿದ್ದಾಗ ಅಥವಾ ಆತನು ವಿರುದ್ಧ ಸ್ಥಾನದಲ್ಲಿದ್ದಾಗ ಅಲ್ಲಿ ಆ ಯುದ್ಧದಲ್ಲಿ ಸೋಲಾಗುವಂಥದ್ದು. ಈ ರೀತಿ ಯುದ್ಧದಲ್ಲಿ ವಿಜಯ ಆಗಬೇಕಾದ್ರೆ ತನ್ನ ಅಥವಾ ಯಾವುದೇ ರೀತಿಯ ಕಾನೂನು ಮೂಲಕ ಹೋರಾಟಗಳಲ್ಲಿ ವಿಜಯ ಆಗಬೇಕಾದ್ರೆ ಮಂಗಳನ ಒಂದು ಪ್ರೇರಣೆ, ಪ್ರಚೋದನೆ ಬೇಕು. ಇನ್ನು ಎಲ್ಲಕ್ಕಿಂತಲೂ ಮಿಗಿಲಾಗಿ ಈಗ ನಾವು ಈಗಿನ ಆಧುನಿಕ ಕಾಲದಲ್ಲಿ
ಎಲ್ಲೋ ಹೋದರೂ ಕಾಣ್ತಾ ಇರ್ತೇವೆ. ವಿವಾಹದ ಪ್ರಯತ್ನದಲ್ಲಿ ಮಂಗಳ ದೋಷ ಅಂತ. ಈ ಮಂಗಳ ದೋಷದ ವಿಚಾರವಾಗಿ ಭಾಳಷ್ಟು ಹಿಂದೆಯೇ ಒಂದು ಪ್ರತ್ಯೇಕ ವಿಡಿಯೋ ಮಾಡಿದ್ದೇನೆ. ಆಸಕ್ತಿ ಇದ್ದರೆ ಅದನ್ನು ಸರ್ಚ್ ಮಾಡಿ ನೋಡ್ಬೋದು. ಯೂಟ್ಯೂಬಲ್ಲಿ ನಾನು ಆ ಮಂಗಳ ದೋಷ, ಕುಜ ದೋಷ ಅದರ ಒಂದು ವಿಸ್ತೃತವಾದ ವಿವರಣೆಯನ್ನು ಕೊಟ್ಟಿದ್ದೇನೆ. ಯಾರ್ಯಾರಿಗೆ ಮಂಗಳ ದೋಷ ಬರುತ್ತೆ, ಮಂಗಳ ದೋಷ ಅಂದರೆ ಏನು, ಅದಕ್ಕೆ ಪರಿಹಾರ ಏನು, ಈ ರೀತಿ ಆ ಮಂಗಳನು ವಿವಾಹಕ್ಕೂ ಕಾರಕನಾಗಿದ್ದಾನೆ. ಜೊತೆಗೆ ವೈವಾಹಿಕ ಜೀವನದ ಸಾಮರಸ್ಯಕ್ಕೂ, ದಾಂಪತ್ಯದಲ್ಲಿ ಸಾಮರಸ್ಯ ಸಹ ಬರಬೇಕಾದ್ರೆ ಮಂಗಳನಲ್ಲಿ ಉತ್ತಮವಾದ ಸ್ಥಿತಿಯಲ್ಲಿರಬೇಕು. ಆತನು ವೈರುಧ್ಯ ಸ್ಥಿತಿಯಲ್ಲಿದ್ದರೆ, ಪಾಪ ನಿಜತ್ವದ ಸ್ಥಿತಿಯಲ್ಲಿದ್ದರೆ, ಅಥವಾ ಅಲ್ಲಿ ಬೇರೆ ಬೇರೆ ರೀತಿಯ ಯುತಿಗಳು ಅವನನ್ನು ಕೆಡಿಸಲ್ಪಟ್ಟರೆ, ಆವಾಗ ಉದಾಹರಣೆಗೆ ರಾಹು ಮತ್ತು ಮಂಗಳ ಇರುವಂತಹ ಸ್ಥಿತಿ, ಜಾತಕದಲ್ಲಿ ರಾಹು ಮತ್ತು ಮಂಗಳ ಒಟ್ಟಿಗೆ ಇರುವಂತಹ ಸ್ಥಿತಿ ಅದು ಬಹಳ ಒಂದು ಕೆಟ್ಟದು. ಅದಕ್ಕೆ ಶನಿ ಮತ್ತು ಮಂಗಳ ಇರುವಂತಹ ಸ್ಥಿತಿ ಸಹ ಬಹಳ ಕೆಟ್ಟದ್ದು. ವೈವಾಹಿಕ ಜನದಲ್ಲಿ ಇವೆಲ್ಲವೂ ಬಹಳಷ್ಟು ಅಡ್ಡ ಪರಿಣಾಮ ಬೀರುತ್ತೆ. ನಾವು ಬಹಳಷ್ಟು ಸಹಸ್ರಾರು ಜಾತಕಗಳ ವಿಮರ್ಶೆಯನ್ನು ಮಾಡಿದೆ. ಅದು ಈಗಿನ ಕಾಲದಲ್ಲೂ ಆಧುನಿಕದಲ್ಲೂ ಅದನ್ನು ನಾವು ಗಮನಿಸಿದ್ದೇವೆ. ಅಂತಹ ಒಂದು ಶನಿ ಮತ್ತು ಮಂಗಳ ಯಾರ ಜಾತಕದಲ್ಲಿ ಇರ್ತಾರೆ, ಅಥವಾ ರಾಹು ಮತ್ತು ಮಂಗಳ ಯಾರ ಜೊತೆಯಲ್ಲಿ ಇರ್ತಾರೆ, ಅವರಲ್ಲಿ ಆ ದಾಂಪತ್ಯದಲ್ಲಿ ತುಂಬ ಒಂದು ತೊಂದರೆಗಳು, ಬಿರುಕುಗಳು ಬರುತ್ತದೆಲ್ಲ ನಿರ್ಮಾಣ ಆಗುತ್ತೆ. ಹಾಗಾಗಿ ಮಂಗಳನು ಈ ರೀತಿ ದಾಂಪತ್ಯದಲ್ಲಿ ಉತ್ತಮ ಬಾಂಧವ್ಯಕ್ಕೂ ಆತನ ಕಾರಕ, ಮದುವೆ ಆಗಬೇಕಾದ್ರೂ ಆತನ ಕಾರಕ, ಮದುವೆಗೆ ಪ್ರಯತ್ನದಲ್ಲಿ ವಿಘ್ನಗಳು ಬರದಂತೆ, ವಿಳಂಬಗಳು ಆಗದಂತೆ ಸಹ ಅಲ್ಲಿ ಮಂಗಳನು ಕಾರಕ. ಮಂಗಳ ದೋಷ ಇದ್ದಾಗ ಅಲ್ಲಿ ಯಾವುದೇ ಶುಭ ಮಂಗಳ ಕಾರ್ಯಗಳಿಗೆ ಇದು ಅಡೆತಡೆಯನ್ನು ತರುತ್ತೆ. ಹಾಗಾಗಿ ಮಂಗಳನು ಮಂಗಳ ಕಾರಕನೂ ಹೌದು. ಜೊತೆಗೆ ಆತನು ಒಲಿದರೆ ಮಂಗಳನು, ಆದರೆ ಆತನು ಮುನಿದರೆ ಅಥವಾ ಆತನೊಂದು ವಿರುದ್ಧ ಸ್ಥಾನದಲ್ಲಿದ್ದರೆ ಆವಾಗ ಅಮಂಗಳವಾದ ಘಟನೆಗಳು ಜರುಗುತ್ತವೆ. ಅಮಂಗಳ ಅಂದರೆ ಅಲ್ಲಿ ಬೇರೆ ಬೇರೆ ರೀತಿಯ ಕಲಹಗಳಾಗುವಂಥದ್ದು, ವಿಚ್ಛೇದನಗಳಾಗುವಂಥದ್ದು, ಜಗಳಗಳು ಬರುವಂಥದ್ದು, ರಕ್ತಪಾತಗಳು, ಹೊಡೆದಾಟ, ಹಿಂಸೆ, ಯುದ್ಧ, ಈ ರೀತಿ ಇದಕ್ಕೂ ಸಹ ಆತನು ಕಾರಕನ. ಆತನು ಒಳ್ಳೆಯದಿದ್ದಾಗ ಮಂಗಳನೇ ಬರುತ್ತೆ, ಮಂಗಳ ಕಾರ್ಯಗಳು, ಶುಭ ಕಾರ್ಯಗಳು ನಿರ್ಮಾಣ ಆಗುತ್ತೆ. ಆತನು ವಿರುದ್ಧವಾಗಿದ್ದಾಗ ಅಮಂಗಳದ ಸೂಚನೆಗಳು ಬರ್ತದೆ. ಇನ್ನು ಪ್ರಕೃತಿಯಲ್ಲಿ ಸಹ ಪ್ರಾಕೃತಿಕ ಬೇರೆ ಬೇರೆ ವಿಕೋಪಗಳು, ಆತನು ಯಾವಾಗ ತನ್ನ ಒಂದು ಪಥದಲ್ಲಿ ಉತ್ತಮವಾದ ಸ್ಥಿತಿಯಲ್ಲಿದ್ದಾಗ ಎಲ್ಲ ಉತ್ತಮವಾಗುತ್ತೆ, ಮಳೆ ಬೆಳೆಗಳು ಉತ್ತಮವಾಗುತ್ತೆ. ಇನ್ನು ಆತನು ಮುನಿದಾಗ ಅಲ್ಲಿ ಭೂಕಂಪನಗಳು ಆಗ್ಬೋದು, ಜ್ವಾಲಾಮುಖಿ ಸ್ಫೋಟಗಳಾಗ್ಬೋದು, ವಿವಿಧ ರೀತಿಯ ಕಾಳ್ಗೆಚ್ಚುಗಳು, ಅಗ್ನಿ ದುರಂತಗಳು ನಿರ್ಮಾಣ ಆಗ್ಬೋದು, ಅಥವಾ ಬೇರೆ ಬೇರೆ ರೀತಿಯ ಈ ಮನುಷ್ಯ ನಿರ್ಮಿತವಾದ ಗಣಿಗಳಲ್ಲಿ ದುರಂತಗಳಾಗುವಂಥದ್ದು, ಅಥವಾ ಇನ್ಯಾವುದೇ ಭೂಮಿ ನಿರ್ಮಾಣ ಕಾರ್ಯದಲ್ಲಿ ಅಲ್ಲಿ ದುರಂತಗಳು ಸಂಭವಿಸುವಂಥದ್ದು. ಹೀಗಾಗಿ ಆ ವಿವಿಧ ರೀತಿಯ ಆಕ್ಸಿಡೆಂಟು, ವಿವಿಧ ರೀತಿಯ ಅಪಘಾತಗಳು, ಪ್ರಾಕೃತಿಕವಾಗಿರ್ಬೋದು ಅಥವಾ ಮನುಷ್ಯನಿರ್ಬೋದು, ಅಪಘಾತಗಳಲ್ಲಿ ಸಹ ಅಲ್ಲಿ ಮಂಗಳನ ಪಾತ್ರ ಭಾಳ ಇರುತ್ತೆ. ಅದು ಎಲ್ಲಿ ರಕ್ತಪಾತ ಆಗುತ್ತೆ ಅಲ್ಲಿ ಮಂಗಳನ ಪಾತ್ರ ಭಾಳ ಇರುತ್ತೆ. ಇನ್ನು ಆಧುನಿಕ ವೈದ್ಯಕೀಯ ಶಾಸ್ತ್ರದಲ್ಲಿ ನಾವು ಸರ್ಜರಿ, ಆಪರೇಷನ್ ಅಂತೆಲ್ಲ ಕೇಳ್ತೀವಿ. ಆ ಆಪರೇಷನ್ಗಳ ಒಂದು ಸಕ್ಸಸ್ ರೇಟ್ ಸಹ ಮಂಗಳನ ಮೇಲೆ ನಿಂತಿದೆ. ಅಲ್ಲಿ ಮಂಗಳನು ಉತ್ತಮವಾಗಿದ್ದಾಗ ಅಲ್ಲಿ ಒಂದು ಸರ್ಜರಿ ಅಥವಾ ಆಪರೇಷನ್ಗಳು, ಶಸ್ತ್ರಚಿಕಿತ್ಸೆ ಅಂದರೆ ಶಸ್ತ್ರ ಆಘಾತ, ಅಲ್ಲಿ ಶಸ್ತ್ರವನ್ನು ಉಪಯೋಗ ಮಾಡ್ತಾರೆ. ಅಂದರೆ ಅಲ್ಲಿ ಭಾಗವನ್ನು ಕೊಯ್ದು ಹೊಲಿದು ಆಮೇಲೆ ಅದರ ಮೇಲೆ ಅಲ್ಲಿ ರಕ್ತಗಳು ಬರ್ತಾ ಇರ್ತವೆ. ಹಾಗಾಗಿ ಅಲ್ಲಿ ಎಲ್ಲೆಲ್ಲಿ ಶಸ್ತ್ರದ ಪ್ರಯೋಗ ಇರುತ್ತೋ ಅದು ಶಸ್ತ್ರ ಚಿಕಿತ್ಸೆ ಇರ್ಬೋದು, ಅಥವಾ ಶಸ್ತ್ರವನ್ನು ಉಪಯೋಗಿಸಿ ಮಾಡೋದು ಯುದ್ಧ ಇರ್ಬೋದು, ಎಲ್ಲೆಲ್ಲಿ ಇದೆ ಅಲ್ಲಿ ಮಂಗಳನ ಒಂದು ಕಾರಕತ್ವ ಇದ್ದಿರುತ್ತೆ. ಹಾಗಾಗಿ ಮಂಗಳನು ನಮ್ಮ ಜೀವನದ ಮೇಲೆ ಇಷ್ಟೆಲ್ಲ ಪ್ರಭಾವ ಬೀರ್ತಾನೆ. ಆತನು ನಮ್ಮ ಒಂದು ಸಾಂಸಾರಿಕ ಜೀವನ ಇರ್ಬೋದು, ಸಾಮಾಜಿಕ ಇರ್ಬೋದು, ಆರ್ಥಿಕ ಇರ್ಬೋದು, ಅಥವಾ ರಾಜಕೀಯವಾದ ಸ್ಥಿರತೆಗೆ ಸಹ ಮಂಗಳನ ಒಂದು ಪ್ರಭಾವ ಬೇಕು. ಯಾರ ಜಾತಕದಲ್ಲಿ ಉತ್ತಮವಾದ ಮಂಗಳನ ಇದೆಲ್ಲ ಕಾರಕತ್ವ ಚೆನ್ನಾಗಿರುತ್ತೆ, ಮಂಗಳನು ಪ್ರಭಾವಶಾಲಿಯಾಗಿರ್ತಾನೆ, ತುಂಬ ಪವರ್ಫುಲ್ ಆಗಿರ್ತಾನೆ, ಅಥವಾ ಉಚ್ಚನಾಗಿರ್ತಾನೆ, ಅಥವಾ ಯಾವುದೇ ದೋಷ ಪೂರಿತನಾಗಿರಲ್ಲ, ಅಂತಹ ಜಾತಕದರು ರಾಜಕೀಯದಲ್ಲಿ ಭಾಳ ಸಕ್ಸಸ್ ಅನುಭವಿಸ್ತಾರೆ. ಅದನ್ನು ನೋಡಿದೆನು. ರಾಜಕೀಯದಲ್ಲಿ ಇರ್ಬೋದು ಅಥವಾ ಸ್ಪೋರ್ಟ್ಸ್ ಇತ್ಯಾದಿಗಳಲ್ಲಿ ಸಕ್ಸಸ್ ರೇಟಿಗೆ ಸಹ ಮಂಗಳನ ಇದಕ್ಕೆ ಅವಶ್ಯಕತೆ ಬೇಕು. ಇನ್ನು IAS, IPS ಅಥವಾ ಇನ್ನಿತರ ಮುಂತಾದ ಈ ಸರ್ಕಾರಿಯ ಮೇಲ್ದರ್ಜೆಯ ಹುದ್ದೆಗಳಿಗೆ ಹೋಗಬೇಕಾದ್ರೂ ಅಲ್ಲಿ ಸಹ ಮಂಗಳನ ಆಶೀರ್ವಾದ ಬೇಕು. ಅಲ್ಲಿ ಆತನು ಧೈರ್ಯವನ್ನು ಕೊಡುವಂಥವನು. ಧೈರ್ಯಂ ಸರ್ವತ್ರ ಸಾಧನಂ ಅಂತ ಹೇಳಿದ್ರೆ, ಯಾಕಂದರೆ ಇವೆಲ್ಲ ಈ ರಾಜಕೀಯದಲ್ಲಿ ಅಧಿಕಾರ ಹಿಡಿಬೇಕಾದ್ರೆ IAS, IPS ಮುಂತಾದಿಗಳ ಹುದ್ದೆಗೆ ಏರಬೇಕಾದ್ರೆ ಅದಕ್ಕೆ ತುಂಬ ಧೈರ್ಯ ಎಲ್ಲ ಬೇಕು, ಸಾಹಸವನ್ನು ಮಾಡುವಂಥ ಪ್ರಕೃತಿ ಎಲ್ಲ ಬೇಕು, ಅಥವಾ ಬೇರೆ ಬೇರೆ ಬಂದಂಥ ಸವಾಲುಗಳನ್ನು ಎದುರಿಸುವಂಥ ಒಂದು ಎದೆಗಾರಿಕೆ, ಗಂಡುಗಾರಿಕೆ ಎಲ್ಲ ಬೇಕಾಗುತ್ತೆ. ನಾವು ಗಮನಿಸಿರ್ತೇವೆ, ಕೆಲವೊಬ್ಬರು ಈ ಮೆರಿಟ್ ವಿಚಾರದಲ್ಲಿ IAS, IPS ಮುಂದೆಗೆ ಹೋಗ್ತಾರೆ, ಆದರೆ ಅವರಲ್ಲಿ ಮಂಗಳನ ಧೈರ್ಯದ ಕೊರತೆ ಇರುತ್ತೆ, ಅಥವಾ ಮಂಗಳನವರ ನೀಚತ್ವನೋ ಅಥವಾ ಇನ್ನೊಂದು ಪಾಪ ಇರ್ತಾನೆ, ಅದನ್ನು ಅವರು 1-2 ವರ್ಷ ಮಾಡಿ ಅದನ್ನು ತೊರೀತಾರೆ. ಅಥವಾ ಯಾವುದೇ ಒಂದು ಸವಾಲು ಸಂಕಷ್ಟ ಬಂದಾಗ ಅದರಿಂದ ಅವರಿಗೆ ಆಚೆ ಬರಲಿಕ್ಕಾಗದೆ ಅದನ್ನು ತೊರೀತಾರೆ. ಇನ್ನು ಕೆಲವು IAS, IPS ಮುಂದೆ ಹೋದರು ಅಲ್ಲಿ ಕೆಲವರು ಆತ್ಮಹತ್ಯೆ ಮಾಡಿಕೊಂಡ ಉದಾಹರಣೆ ಸೇರ್ತದೆ. ಯಾಕಂದರೆ ಅಲ್ಲಿ ಮಂಗಳನು ನಿರ್ಬಲನಾಗಿದ್ದಾಗ, ದುರ್ಬಲನಾಗಿದ್ದಾಗ ಅಥವಾ ವಿರುದ್ಧ ದಿಕ್ಕಿನಾಗ ಅವರಲ್ಲಿ ಆಗ ಧೈರ್ಯ ಸಾಲೋದಿಲ್ಲ. ಆವಾಗ ಅಂಥವರು ಆತ್ಮಹತ್ಯಾ ನಿರ್ಧಾರವನ್ನು ತೆಗೆದುಕೊಳ್ಳಿಕ್ಕೆ ಸಹ ಅಲ್ಲಿ ಮಂಗಳನ ಪಾತ್ರ ಇರುತ್ತೆ. ವಿಶೇಷವಾಗಿ ಮಂಗಳ ಮತ್ತು ರಾಹು ಜೊತೆ ಇದ್ದಾಗ ಇಂಥ ಒಂದು ಆತ್ಮಹತ್ಯಾ ಪ್ರವೃತ್ತಿಗಳು ಬಂದಾಗ, ಅಥವಾ ಕುಜ ರಾಹು ಸಂಧಿ ಬಂದಾಗ, ಈ ಮಂಗಳ ದಶೆ ಮುಗಿದು ರಾಹು ದಶೆ ಬಂದಾಗ, ಅಥವಾ ರಾಹು ದಶದಲ್ಲಿ ಕುಜ ಭಕ್ತಿ, ಕುಜ ದಶಾದಲ್ಲಿ ರಾಹು ಭಕ್ತಿ ಇವೆಲ್ಲ ಬಂದಾಗ ಅಲ್ಲಿ ಈ ಥರ ಎಲ್ಲ ಆಗುತ್ತೆ. ಹಾಗಾಗಿ ಮಂಗಳನು ನಮಗೆ ಜೀವದಾಯಕನೂ ಹೌದು, ತ್ರಾಣದಾಯಕನೂ ಹೌದು, ಶಕ್ತಿದಾಯಕನೂ ಹೌದು, ಜೊತೆಗೆ ನಮ್ಮ ಪ್ರಾಣ ಹರಣ ಆಗಲಿಕ್ಕೆ ಸಹ ಅಲ್ಲಿ ಮಂಗಳನ ಪಾತ್ರ ಬರುತ್ತೆ ಅನ್ನೋದು ಅಷ್ಟೊಂದು ಪ್ರಾಮುಖ್ಯ. ಹಾಗಾಗಿ ಮಂಗಳನಿಗೆ
ಕೆಲವರು ತುಂಬ ಭಯನೂ ಪಡ್ತಾರೆ. ಭಯ ಪಡಬೇಕಾಗಿಲ್ಲ. ಅಲ್ಲಿ ನಾವು ನಮ್ಮ ಒಂದು ದೈನಂದಿನ ಜೀವನದಲ್ಲಿ ಶ್ರದ್ಧೆ ನಿಷ್ಠೆ ಅಂದಿದ್ದರೆ ಯಾವುದೇ ಗ್ರಹಕ್ಕೆ ಯಾರು ಭಯಪಡುವಂಥದ್ದೇನಿಲ್ಲ. ನಮ್ಮ ದೈನಂದಿನ ಭಕ್ತಿ ಮಾರ್ಗ, ಧರ್ಮ ಮಾರ್ಗ, ದಾನ ಮಾರ್ಗ ಅಥವಾ ನಮ್ಮ ಒಳಗಿನ ಅಂತರಾತ್ಮದ ಶಕ್ತಿಯನ್ನು ಶುದ್ಧ ಹಾಕ್ಕೊಂಡ್ರೆ ಯಾರು ಮಂಗಳನ ಭಯಪಡೋದು. ಇವೆಲ್ಲವೂ ಮಂಗಳನ ಕಾರಕತ್ವ. ಇನ್ನು ಮಂಗಳನು ಈ ಬಾರಿ ಈಗ ಅಲ್ಲಿ ಪ್ರವೇಶಿಸುವಂಥ ವಿಚಾರ ಅಲ್ಲಿ ವೃಷಭ ರಾಶಿಗೆ ಬರ್ತಾಯಿದೆ. ವೃಷಭ ರಾಶಿಯಲ್ಲಿ ಆತನು ಬಂದಾಗ ಬಹಳ ಒಳ್ಳೆಯ ಪರಿಣಾಮವನ್ನು ಹೇಳಿದ್ದಾರೆ. ಈ ಒಂದೊಂದು ರಾಶಿಗೆ ಯಾವ ಗ್ರಹಗಳು ಬರ್ತಾವೆ ಅಲ್ಲಿ ಪರಿಣಾಮಗಳನ್ನು ಹಿಂದೆ ಋಷಿಮುನಿಗಳು ಕಂಡುಕೊಂಡು ಬೇರೆ ಬೇರೆ ಗ್ರಂಥಾದಿಗಳಲ್ಲಿ ಉಲ್ಲೇಖನ ಮಾಡಿದ್ದಾರೆ, ವಿವರಿಸಿದ್ದಾರೆ. ಜೊತೆಗೆ ಅಂತಹ ಒಂದು ಗ್ರಹಗಳ ಒಂದು ದಶಾಭುಕ್ತಿಗಳ ವಿಚಾರದಲ್ಲೂ ವಿಶೇಷವಾದ ವಿಚಾರಗಳನ್ನು ಹೇಳಿದ್ದಾರೆ. ಹಾಗಾಗಿ ಇಲ್ಲಿ ವೃಷಭಕ್ಕೆ ಬರುವ ಮಂಗಳನು ಆತನು ಮಂಗಳಕಾರಕನಾಗಿದ್ದಾನೆ. ಅದೊಂದು ಸಮಾಧಾನದ ವಿಚಾರ. ಆತನು ಈ ಸಂವತ್ಸರದ ರಾಜನೂ ಹೌದು. ಈ ಕ್ರೋಧಿ ಸಂವತ್ಸರ, ಕ್ರೋಧಿ ಅಂದರೆ ಸಿಟ್ಟು ಅನ್ನೋದು ಅರ್ಥ. ಆ ಕ್ರೋಧಿ ಸಂವತ್ಸರದ ಫಲವನ್ನು ನೀವು ವಿಶೇಷವಾಗಿ ಪ್ರತ್ಯೇಕ ವಿಡಿಯೋ ಆಗಲೇ ಯುಗಾದಿ ಫಲದಲ್ಲಿ ಹೇಳಿದ್ದೇನೆ, ಅದನ್ನು ಗಮನಿಸಿಕೊಳ್ಳಿ. ಆ ಯುಗಾದಿಯಲ್ಲಿ ಏನೇನು ಫಲ ಹೇಳಿದೆ ಅದು ಈಗ ಆಗ್ತಾ ಇರೋದನ್ನು ಸಹ ನೀವು ಗಮನಿಸೋದು. ಬೇಕಾದ್ರೆ ಅದನ್ನು ತಿರುವಿ ಹಾಕಿ ನೀವು ಮತ್ತೊಮ್ಮೆ ವಿಡಿಯೋನ ಪ್ಲೇ ಮಾಡಿ ನೋಡಿ. ರಾಜಕೀಯ ಇರ್ಬೋದು, ಧಾರ್ಮಿಕ ಇರ್ಬೋದು, ಆರ್ಥಿಕ ಇರ್ಬೋದು, ಎಲ್ಲದರಲ್ಲೂ ಆ ಸಂವತ್ಸರದ ಫಲನೇ ಪ್ರಮುಖವಾಗಿ ಆಗುತ್ತೆ. ಅಂಥದ್ದಕ್ಕೆ ಒಂದು ತಾಳೆ ಆಗುತ್ತೆ. ಈಗ ಅಲ್ಲಿ ಆತನು ಸಂವತ್ಸರದ ಅಧಿಪತಿ ರಾಜನು ವೃಷಭ ರಾಶಿಗೆ ಬರ್ತಾನೆ. ಅಲ್ಲಿ ಬಂದಾಗ ಆತನಿಗೆ ಸಿಗುವಂಥ ಯುತಿ ಅಂತ ಹೇಳ್ತೇವೆ. ಯುತಿ ಅಂದರೆ ಗುರು. ಅಲ್ಲಿ ಸಿಗುವಂಥದ್ದು ಗುರು ಆಗಿರೋದ್ರಿಂದ ಬಹಳ ಒಳ್ಳೆಯದು. ಅಲ್ಲಿ ಗುರು ಸ್ಥಿರವಾಗಿ ಅಲ್ಲಿ ವೃಷಭ ರಾಶಿಯಲ್ಲಿ ಇರ್ತಾನೆ. ವೃಷಭ ರಾಶಿಯಲ್ಲಿ ಗುರು ಇದ್ದಾಗ ಅಲ್ಲಿ ಮಂಗಳನ ಪ್ರವೇಶ ಆಗುವಂಥದ್ದು. ಗುರುವಿಗೂ ಮಂಗಳಿಗೂ ಯಾವಾಗೂ ವೈರತ್ವ ಇಲ್ಲ, ಅವರಿಗೆ ಮೈತ್ರಿ ಇದೆ, ಸ್ನೇಹ ಇದೆ. ಹಾಗಾಗಿ ಆ ಗುರುವಿನ ಯುತಿ ಪಡೆದಂತಹ ಮಂಗಳನು ಈ ಜಗತ್ತಿನಾದ್ಯಂತ ಒಂದು ಮಂಗಳ ವಿಚಾರಕ್ಕೆ ಆತನು ಎಡೆ ಮಾಡ್ಬೋದು. ನಾನಾ ರೀತಿಯ ಶುಭ ಫಲಗಳು ಈಗ ಕಂಡುಬರ್ಬೋದು. ವಿಶೇಷವಾಗಿ ಪ್ರಕೃತಿಯಲ್ಲಿ ಯಾವುದೇ ರೀತಿಯ ತುಂಬ ಏರುಪೇರುಗಳು ಬರದೆ ವಿಶೇಷವಾದ ಈ ಮಳೆ ಬೆಳೆಗಳು ಕಾಲಕ್ಕೆ ಆಗುವಂಥದ್ದು, ಜನರಲ್ಲಿ ಸೌಖ್ಯ ಶಾಂತಿ ಮೂಡುವಂಥದ್ದು, ಪ್ರಾಕೃತಿಕ ದುರಂತಗಳು ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗುವಂಥದ್ದು, ಜನರಲ್ಲಿ ಆರೋಗ್ಯ ಸುಧಾರಣೆ ಆಗುವಂಥದ್ದು. ಅದೇ ರೀತಿ ರಾಜಕೀಯವಾದ ಸ್ಥಿರತೆ ಬರುತ್ತೆ. ಬೇರೆ ಬೇರೆ ದೇಶಗಳಲ್ಲಿ ರಾಜಕೀಯವಾದ ಸ್ಥಿರತೆ ಬರುವಂಥದ್ದು, ಉತ್ತಮವಾದ ಸರ್ಕಾರ ಆಳ್ವಿಕೆ ಬಂದು ಜನರಿಗೆ ಸ್ವಲ್ಪ ಉಪಕಾರ ಆಗುವಂಥ ಉಪಯೋಗ ಆಗುವಂಥ ಕೆಲವು ನಿರ್ಧಾರಗಳು ಬರುವಂಥದ್ದು. ಇನ್ನು ಬೇರೆ ಬೇರೆ ರೀತಿಯ ಕೈಗಾರಿಕೆ ಉದ್ಯಮ ಇವುಗಳಿದ್ರೆ ವಿಶೇಷವಾಗಿ ಪವರ್ ಸೆಕ್ಟರ್, ಪೆಟ್ರೋಲಿಯಂ, ಗಣಿಗಾರಿಕೆ ಅಥವಾ ದೊಡ್ಡ ದೊಡ್ಡ ರೀತಿಯ ಈ ಹೆವಿ ಇಂಡಸ್ಟ್ರಿಗಳಂತ ಅಂಥವು ಅಥವಾ ವಾಹನ ಉತ್ಪಾದನೆ ಮುಂತಾದ ಹಲವಾರು ಉದ್ಯಮಗಳು ಈಗ ಸ್ವಲ್ಪ ಚೇತರಿಕೆ ಕಂಡುಕೊಳ್ತವೆ. ಇನ್ನು ಇದಲ್ಲದೆ ಮೂಲಭೂತ ಸೌಕರ್ಯ ಅಂತ ಹೇಳ್ತಾರೆ, ಇನ್ಫ್ರಾಸ್ಟ್ರಕ್ಚರ್ ಅಂತ ಹೇಳ್ತಾರೆ, ಅಂಥದ್ದೆಲ್ಲ ಸೌಕರ್ಯಕ್ಕೆ ಈಗ ಹೆಚ್ಚಿನ ಒಂದು ಆದ್ಯತೆ ಬರುತ್ತೆ. ಅವೆಲ್ಲ ಸ್ವಲ್ಪ ಚೇತರಿಕೆ ಆಗುವಂಥದ್ದು. ಆರ್ಥಿಕ ಸುಧಾರಣೆಗೆ ಸಹ ಮಂಗಳನ ಒಂದು ಕಾರಕತ್ವ ಹೆಚ್ಚು ಉಪಯೋಗ ಆಗುತ್ತೆ. ಹಾಗಾಗಿ ಅಲ್ಲಿ ಆತನು ಜುಲೈ 12ರಿಂದ ಆಗಸ್ಟ್ 25ರವರೆಗೆ ಗಮನಿಸಿ, ಜುಲೈ 12ರಿಂದ ಆಗಸ್ಟ್ 25ವರೆಗೆ ಆತನು ವೃಷಭದಲ್ಲಿರ್ತಾನೆ. ಸುಮಾರು 44 ದಿನಗಳು. ಈ 44 ದಿನಗಳು ಗುರುವಿನ ಜೊತೆಯಲ್ಲೇ ಇರುವ ಕಾರಣ ಇದು 12 ವರ್ಷಗಳಿಗೆ ಇರುವಂಥ ಒಂದು ಫಲ. ಅಂದರೆ 12 ವರ್ಷಗಳಿಗೆ ಮಾತ್ರ ಇಂಥ ಒಂದು ಯುತಿ ಬರಲಿಕ್ಕೆ ಸಾಧ್ಯ ಇರುತ್ತೆ. ಅದರಲ್ಲೂ ವೃಷಭದಲ್ಲಿ, ಬೇರೆ ಬೇರೆ ರಾಶಿಗಳಲ್ಲಿ ಬರ್ತದೆ. ವೃಷಭದಲ್ಲಿ ಆ ಒಂದು ಮಂಗಳನ ಯುತಿ ಆಗುವಾಗ ಇಂಥ ಒಂದು ಅನೇಕ ರೀತಿಯ ಅಭಿವೃದ್ಧಿ ಕಾರ್ಯಗಳಾಗ್ತವೆ. ದೇಶಾದ್ಯಂತ ಜನರಲ್ಲಿ ಒಂದು ಜಾಗೃತಿ ಮೂಡುತ್ತದೆ. ಕೈಗಾರಿಕೆಗಳು ಮತ್ತು ಇನ್ನಿತರವಾದ ಚಟುವಟಿಕೆಗಳು ಸ್ವಲ್ಪ ಗರಿಗೆದರೆ ಅಲ್ಲಿ ಉತ್ತಮವಾದ ಲಾಭ ಆದಾಯಗಳಲ್ಲಿ ಬರುವಂಥದ್ದು. ಅದೇ ರೀತಿ ಹಲವಾರು ಈ ದೇವಾಲಯಗಳು ಅವುಗಳ ಜೀರ್ಣೋದ್ಧಾರ ಆಗುವಂಥದ್ದು ಅಥವಾ ಧಾರ್ಮಿಕ ಕ್ಷೇತ್ರಗಳ ಪುನರುತ್ಥಾನ ಆಗುವಂಥದ್ದು, ಬೇರೆ ಬೇರೆ ರೀತಿಯ ಜನರಲ್ಲಿ ಆರಾಧನಾ ಕೇಂದ್ರಗಳು ಅಥವಾ ಪ್ರಾರ್ಥನಾ ಮಂದಿರಗಳು ಮುಂತಾದವುಗಳ ಒಂದು ಅಭಿವೃದ್ಧಿ ಆಗುವಂಥದ್ದು. ಇನ್ನು ಹಲವಾರು ಈ ಗುರುಗಳ ಒಂದು ಮಾರ್ಗದರ್ಶನದಿಂದ ಅಭಿವೃದ್ಧಿ ಕಾರ್ಯಗಳು ಆಗುವಂಥದ್ದು. ಇಲ್ಲದೆ ಈ ಪಶು ಪಕ್ಷಿಗಳಿಗೂ ಪ್ರಾಣಿಗಳಿಗೂ ಸಹ ಈ ಮಂಗಳನು ಈ ವೃಷಭದಲ್ಲಿರುವಾಗ ಅವರ ಒಂದು ಪಶು ಪಕ್ಷಿಗಳ ಒಂದು ಅಭಿವೃದ್ಧಿಗೆ, ಪಶು ಪಕ್ಷಿ ಅಥವಾ ಇನ್ನಿತರ ಪ್ರಾಣಿ ವರ್ಗಕ್ಕೂ ಮಂಗಳನಿಂದ ಉತ್ತಮವಾದ ಒಂದು ಸಂದೇಶಗಳು ಈಗ ಬರಲಿವೆ. ಹಾಗಾಗಿ ಮಂಗಳನು ಈ 44 ದಿನಗಳ ಕಾಲ, ಜುಲೈ 12ರಿಂದ ಆಗಸ್ಟ್ 25ರವರೆಗೆ ಇರುವಂಥ 44 ದಿನಗಳ ಅವಧಿಯಲ್ಲಿ ಜಾಗತಿಕವಾಗಿ, ಪ್ರಾಕೃತಿಕವಾಗಿ, ಸಾಮಾಜಿಕ, ರಾಜಕೀಯ, ಆರ್ಥಿಕ ಮುಂತಾದ ಹಲವಾರು ರಂಗಗಳಲ್ಲಿ ಒಂದು ತೃಪ್ತಿದಾಯಕ ಫಲವನ್ನು ಕೊಡಲಿದ್ದಾನೆ. ಇನ್ನು ವಿಶೇಷವಾಗಿ ಯುವ ವರ್ಗದವರಿಗೆ ಮಂಗಳನು ಯುವ ಜನಾಂಗದ ಸಂಕೇತ. ಮಂಗಳ ಮತ್ತು ಬುಧ ಗ್ರಹರು ಯುವ ಜನಾಂಗದ ಸಂಕೇತ. ಅಲ್ಲಿ ಮಂಗಳನು ಸ್ವಲ್ಪ ಕ್ರಾಂತಿಕಾರಿ ಯುವ ವರ್ಗಕ್ಕೆ ಸೇರಿದರೆ, ಬುಧನು ಸೌಮ್ಯವಾದಿ ಯುವಕರ ಒಂದು ವೃಂದಕ್ಕೆ ಸೇರ್ತಾನೆ. ಇದು ಎಲ್ಲ ಕಾಲದಲ್ಲೂ ಇರ್ತಾರೆ. ಹಿಂದೆನೂ ಇತ್ತು, ಈಗನೂ ಇರ್ತಾರೆ, ಮುಂದೆನೂ ಇರ್ತಾರೆ. ಅದರಲ್ಲಿ ಸ್ವಲ್ಪ ಕ್ರಾಂತಿಕಾರಿಗಳು, ಸ್ವಲ್ಪ ಸ್ಪೀಡು, ಧೈರ್ಯ ಇರುವಂಥರು. ಇನ್ನು ಸ್ವಲ್ಪ ಧೈರ್ಯ ಇಲ್ಲ, ಸಾಹಸ ಎಲ್ಲ ಕಡಿಮೆ ಅಂತಾರೆ. ಅವರು ಸೌಮ್ಯ, ತಮ್ಮ ಬುದ್ಧಿಶಕ್ತಿಯಿಂದಲೇ ಗೆಲ್ಲುವಂಥರು. ಒಂದು ಬಾಹುಬಲ ಒಂದಾದರೆ ಇನ್ನೊಂದು ತನ್ನ ಒಂದು ಮೇಧಾಶಕ್ತಿಯ ಬುದ್ಧಿಬಲ ಅಂತ ಹೇಳ್ತಾರೆ. ಹಾಗಾಗಿ ಮಂಗಳನು ಬಾಹುಬಲದ ಒಂದು ಸಂಕೇತ. ಇಲ್ಲಿ ಅಂಥ ಒಂದು ಯುವ ವರ್ಗದವರಿಗೆ ಬಹಳ ಒಂದು ಅವಕಾಶಗಳು, ಸ್ಪೋರ್ಟ್ಸ್ ರಂಗದವರಿಗೆ ಅಥವಾ ಬೇರೆ ಬೇರೆ ರೀತಿಯ ಕ್ರೀಡಾಪಟುಗಳಿಗೆ ಅವಕಾಶಗಳು ಬರುತ್ತದೆ. ಇನ್ನು ಯಾವುದಾದ್ರೂ ಉದ್ಯೋಗಕ್ಕೆ ಅಪೇಕ್ಷೆ ಪಡುವಂತಹ ಈ ಯುವಕರಿಗೆ ಈ ಕಾಲದಲ್ಲಿ ಉದ್ಯೋಗದ ಒಂದು ಸ್ವಲ್ಪ ಹೆಚ್ಚಿನ ಒಂದು ಪೂರೈಕೆ ಆಗುವಂಥದ್ದು. ಹಿಂದೆ ಯಾವುದು ನಿರಾಕರಣೆಯಾಗಿಂಥ ಉದ್ಯೋಗಗಳಲ್ಲಿ ಭರ್ತಿ ಆಗುವಂಥದ್ದು. ಹಲವಾರು ದೊಡ್ಡ ದೊಡ್ಡ
ಕೈಗಾರಿಕೆಗಳಲ್ಲಿ ಉದ್ಯೋಗ ಅವಕಾಶಗಳು ಬರುವಂಥದ್ದು. ಈ ರೀತಿ ಉದ್ಯೋಗಕ್ಕೆ ಸಂಬಂಧಿಸಿ ಯುವ ವರ್ಗಕ್ಕೆ ಸಂಬಂಧಿಸಿ ಮಂಗಳನು ಉತ್ತಮ ಫಲವನ್ನು ಕೊಡ್ತಾನೆ. ಒಂದು ಯುವಕರ ಒಂದು ಹೆಚ್ಚಿನ ವಿದ್ಯಾಭ್ಯಾಸ ಮಾಡಲಿಕ್ಕೆ ಯಾರು ಯುವಕರು ಆಸೆ ಪಡ್ತಾರೆ ಅವರಿಗೆ ಅವಕಾಶ ಸಿಗುತ್ತೆ. ಸ್ಕಾಲರ್ಶಿಪ್ಪು, ಫೆಲೋಶಿಪ್ ಅಥವಾ ವಿದೇಶದ ವಿದ್ಯೆ ಕಲಿಯುವಂಥ ಅವಕಾಶ ಇವೆಲ್ಲವೂ ಈ ಬಾರಿ ಈ ಮಂಗಳನು ಅಲ್ಲಿ ವೃಷಭದಲ್ಲಿದ್ದಾಗ ಹಲವಾರು ಕನಸುಗಳು ಈಗ ಯುವಕರದ್ದು ಅದು ನನಸಾಗುವಂಥ ಕಾಲ ಮಂಗಳನ ಆಶೀರ್ವಾದ ಬರ್ತದೆ. ಇವೆಲ್ಲವೂ ಸಾರ್ವತ್ರಿಕವಾದ ಫಲ. ಸಾರ್ವತ್ರಿಕ ಫಲದಲ್ಲಿ ಇದು 12 ರಾಶಿಗೂ ಅಪ್ಲೈ ಆಗುತ್ತೆ. ಇಲ್ಲಿ ನನ್ನ ರಾಶಿಗೆ ಬರಲಿಲ್ಲ, ಇವರ ರಾಶಿಗೆ ಬರಲಿಲ್ಲ, ಹಾಗೇನಿಲ್ಲ. ಈ ಸಾರ್ವಜನಿಕವಾದ ಫಲವು ಎಲ್ಲರಿಗೂ ಸಮವಾಗಿ ಅದು ಅನುಸರಣೆ ಆಗುತ್ತೆ. ಅದನ್ನು ಅನುಸರಣೆ ಮಾಡ್ಕೋಬೇಕು. ಈ ಸಾರ್ವತ್ರಿಕ ಫಲದ ಬಳಿಕ ನಾವು ಗಮನಿಸೋಣ ಈಗ ರಾಶಿಗಳ ಮೇಲೆ ಯಾವ ರೀತಿ ಫಲ ಬರುತ್ತೆ ಅನ್ನೋದು. ಇಲ್ಲಿ ರಾಶಿಗಳ ವಿಚಾರ ಎಲ್ಲ ಗಮನದಲ್ಲಿಟ್ಕೊಳ್ಬೇಕು. ಮಂಗಳನು ಕೇವಲ 3 ರಾಶಿಗಳಿಗೆ ಒಂದು ಬಾರಿ ಆತನು ಗೋಚಾರದಲ್ಲಿ 3 ರಾಶಿಗಳಿಗೆ ಅತ್ಯುತ್ತಮ ಫಲ ಕೊಡ್ತಾನೆ. ಇನ್ನುಳಿದ ಒಂದು 5 ರಾಶಿಗಳಿಗೆ ಆತನು ಮಧ್ಯಮ ಫಲವನ್ನು ಕೊಡ್ತಾನೆ. ಅಲ್ಲಿ ಉಳಿದಂತಹ 4 ರಾಶಿಗಳು ಸ್ವಲ್ಪ ಸಂಕಷ್ಟ ಫಲ ಆತನಿಂದ ವ್ಯಕ್ತವಾಗುತ್ತೆ. ಹಾಗಾಗಿ ಅಲ್ಲಿ ಉತ್ತಮ ಫಲ ಬರುವಂಥ ರಾಶಿಗಳು 3 ಇರ್ತವೆ, ಮಧ್ಯಮ ಫಲ ಬರುವಂಥ ರಾಶಿಗಳು 4 ಇರ್ತವೆ, ಜೊತೆಗೆ ಸ್ವಲ್ಪ ಸಂಕಷ್ಟ ಫಲ ಬರುವಂಥ ರಾಶಿಗಳು 5 ಇರ್ತವೆ. ಹಾಗಾಗಿ ಇವೆಲ್ಲನೂ ಸ್ವಲ್ಪ ಗಮನಿಸಿ ಇಟ್ಕೊಳ್ಬೇಕಾಗತ್ತೆ. ನೀವು ಈ ರೀತಿ ಈ ಒಂದು ಆಘಾತಕಾರಿಯಾದ ವಿಚಾರಗಳನ್ನು ಕೆಲವರು ಗಮನಿಸ್ತಾರೆ. ಇಲ್ಲಿ ಮೇಷರಾಶಿಗೆ ನಾವು ತುಂಬ ಕೆಟ್ಟ ಹೇಳಿದರೆ ಸಂಕಷ್ಟ ಬರುತ್ತೆ, ಅಪಘಾತ ಆಗುತ್ತೆ, ಅಥವಾ ಆರೋಗ್ಯ ಕೆಡುತ್ತೆ ಅಂತ. ಯಾವುದೋ ಇನ್ನೊಂದು ರಾಶಿಗೆ ಆರತಿ ಹೇಳಿದರೆ ಅದೆಲ್ಲ ಆ ರೀತಿ ನಾವು ಭಯ ಪಡುವಂಥದ್ದೇನಿಲ್ಲ. ಇಲ್ಲಿ ಅಂತಹ ಒಂದು ಮುನ್ಸೂಚನೆ ಅಥವಾ ಎಚ್ಚರಿಕೆಯನ್ನಷ್ಟ ಕೊಡುವಂಥದ್ದು. ನಾವು ಯಾವುದೇ ಉದಾಹರಣೆಗೆ ವಾಹನ ಚಲಾವಣೆ ಎಚ್ಚರಿಕೆ, ಅದು ಪ್ರತಿಯೊಬ್ಬರ ಕರ್ತವ್ಯ. ಯಾರು ವಾಹನ ಚಲಾವಣೆ ಮಾಡುವ ಅಥವಾ ರಸ್ತೆಯಲ್ಲಿ ಓಡಾಡುವಾಗಲೂ ಅಷ್ಟೇ ಈಗೊಂದು ಎಚ್ಚರಿಕೆ ನಾವು ಸೇಫ್ಟಿ ರೂಲ್ಸನ್ನು ಫಾಲೋ ಮಾಡಲೇಬೇಕಾಗತ್ತೆ. ಹಾಗಾಗಿ ಅದೊಂದು ಎಚ್ಚರಿಕೆ ಒಂದು ಸಂದೇಶ ಹೊರತು ಇದು ಭಯ ಪಡುವಂಥ ವಿಚಾರ ಅಲ್ಲ. ಮಂಗಳನ ವಿಚಾರವಾಗಿ ಯಾರು ಭಯ ಪಡಬೇಕಾಗಿಲ್ಲ. ನಿಮ್ಮಲ್ಲಿ ಧೈರ್ಯ, ಭಕ್ತಿ, ಶ್ರದ್ಧೆ, ನಿಷ್ಠೆ ಇದ್ದರೆ ಯಾವುದೇ ಈ ಕ್ಷುದ್ರ ಗ್ರಹಕ್ಕಾಗಲಿ ಪಾಪಗ್ರಹಕ್ಕಾಗಲಿ ಯಾರು ನಾವು ಅಂಜಿಕೆ ಪಡುವಂಥದ್ದೇನಿಲ್ಲ. ಮೊದಲಿಗೆ ಗಮನಿಸೋಣ ಈಗ ರಾಶಿ ಭಾಷೆಯಲ್ಲಿ ಮೇಷರಾಶಿ. ಮೇಷರಾಶಿಗೆ ನಿಮ್ಮ ರಾಶಿಯಿಂದ ದ್ವಿತೀಯ ಸ್ಥಾನ, 2ನೇ ಸ್ಥಾನದಲ್ಲಿ ಅಲ್ಲಿ ಮಂಗಳನು ವಿರುದ್ಧವಾದ ಫಲವನ್ನು ಕೊಡಬಲ್ಲನು. ಹಾಗಾಗಿ ಉತ್ತಮ ಫಲವನ್ನು ನಿರೀಕ್ಷೆ ಮಾಡುವಂತಿಲ್ಲ. ನಿಮ್ಮ ರಾಶಿಗೆ ಇದು ಸಂಕಷ್ಟ ಫಲ ಅಂತ ವ್ಯಕ್ತವಾಗುತ್ತೆ. ಮೇಷರಾಶಿಗೆ ಸ್ವಲ್ಪ ಸಂಕಷ್ಟ ಫಲ ಅಂದರೆ ಅಲ್ಲಿ ಮಧ್ಯಮನೂ ಬರೋದಿಲ್ಲ, ಉತ್ತಮ ಬರೋದಿಲ್ಲ. ಉತ್ತಮ ಬರುವಂಥ ರಾಶಿ ಬೇರೆ, ಮಧ್ಯಮ ಬರುವಂಥದ್ದು ಬೇರೆ, ಸಂಕಷ್ಟ ಬರುವಂಥದ್ದು ಬೇರೆ. ನಿಮ್ಮದು ಸ್ವಲ್ಪ ಸಂಕಷ್ಟದಲ್ಲಿ ಬರುವಂಥ ರಾಶಿಯಾಗಿರುತ್ತೆ. ದ್ವಿತೀಯ ಸ್ಥಾನದಲ್ಲಿ ಇರೋದ್ರಿಂದ ಇಲ್ಲಿ ಈ ಕಾಲದಲ್ಲಿ ನಿಮಗೆ ಗುರುಬಲ, ಶುಕ್ರಬಲ, ಬೇರೆ ಬೇರೆ ಗ್ರಹಗಳ ಬಲ ಅದಿರುತ್ತೆ. ಅದು ಎಲ್ಲಿ ಹೋಗೋದಿಲ್ಲ. ಅದರಿಂದ ಆಗುವ ಒಳ್ಳೆಯದು ಖಂಡಿತ ಆಗುತ್ತೆ. ಇಲ್ಲಿ ಮಂಗಳನಿಂದ ನಿಮಗೆ ಏನು ತೊಂದರೆ ಆಗ್ಬೋದು, ಜುಲೈ 12ರಿಂದ ಆಗಸ್ಟ್ 22 ಅದರಂದರೆ ವಾದ ವಿವಾದಗಳು ಹೆಚ್ಚಾಗ್ತವೆ, ಭೂಮಿ ವಿವಾದಗಳು ಹೆಚ್ಚಳಾಗುತ್ತವೆ. ಅದು ಯಾವುದೇ ರೀತಿಯಲ್ಲಿ ಕೋರ್ಟು, ಕೇಸು, ಕಚೇರಿಯಲ್ಲಿದ್ದರೆ ಅವೆಲ್ಲ ಈಗ ಸ್ವಲ್ಪ ಇದನ್ನು ಇನ್ನೂ ಹೆಚ್ಚಳಾಗುವಂಥದ್ದು, ಅಥವಾ ಕೆಲವೊಮ್ಮೆ ಆ ಕೇಸ್ಗಳು ವಿರುದ್ಧ ಆಗುವಂಥದ್ದು. ಜೊತೆಗೆ ಯಾವುದೇ ರೀತಿಯ ದಾಖಲೆ ಪತ್ರ ಅಥವಾ ಇನ್ನಿತರ ಭೂಮಿ ಸಂಬಂಧಿತವಾದ ದಾಖಲೆಗಳ ಒಂದು ಸಂಗ್ರಹದಲ್ಲಿ ವಿಳಂಬ ಆಗುವುದು, ಹಿನ್ನಡೆ ಆಗುವುದು, ಅಥವಾ ಆ ದಾಖಲೆಗಳು ತಪ್ಪಾಗಿ ನಿಮಗೆ ಕೈ ಸೇರುವಂಥದ್ದು. ಇನ್ನು ಮನಸ್ಸಿಗೆ ಸ್ವಲ್ಪ ಚಿಂತೆ, ಆತಂಕ, ಭಯ ಹುಟ್ಟಿಸುವಂಥ ಘಟನೆಗಳು ಇರುವಂಥದ್ದು. ಅಥವಾ ಶತ್ರು ಬಾಧೆಗಳು, ನಿಮಗೆ ಗುಪ್ತ ಶತ್ರುಗಳಿರ್ಬೋದು, ಅಥವಾ ನಿಮಗೆ ಪ್ರತ್ಯಕ್ಷ ರೂಪದ ಶತ್ರುಗಳಿರ್ಬೋದು, ಅಥವಾ ಇನ್ನು ಕೆಲವರಿಗೆ ತಮ್ಮ ಒಂದು ಬಂಧುಗಳೇ ಅಥವಾ ದಾಯಾದಿಗಳೇ ಅಥವಾ ಸಹೋದರರೇ ಈಗ ನಿಮ್ಮಲ್ಲಿ ವಾದ ವಿವಾದ ಮಾಡಿ ಶತ್ರುತ್ವವನ್ನು ಕಳಿಸ್ಕೊಳ್ಬೋದು. ಹಾಗಾಗಿ ಇಂತಹ ಕಾಲದಲ್ಲಿ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಬೇಕು. ಇನ್ನು ಹಲವಾರು ಕಾರಣಗಳಿಂದ ನಿಮಗೆ ನಷ್ಟ ಕಷ್ಟ ಆಗ್ಬೋದು. ಉದ್ಯಮಿಗಳಿಗೆ ಉದ್ಯಮದಲ್ಲಿ ಏನಾದರೂ ನಷ್ಟ ಆಗ್ಬೋದು, ಅವರ ಪ್ರೊಡಕ್ಷನ್ಗಳೇನಾದರೂ ಅಲ್ಲಿ ಹಾಳು ಅಥವಾ ಕ್ವಾಲಿಟಿ ತಪ್ಪಿ ಹೋಗಿ ಅದು ಅಂಥ ನಷ್ಟ ಆಗ್ಬೋದು. ಇನ್ನು ಕೆಲವರಿಗೆ ಅವರ ಒಂದು ಕಾರ್ಮಿಕರ ಒಂದು ಅಜಾಗರೂಕತೆಯಿಂದ ನಷ್ಟ ಕಷ್ಟಗಳಾಗ್ಬೋದು. ಇನ್ನು ಕೆಲವರಿಗೆ ಬೇರೆ ರೀತಿಯ ಒಂದು ಪ್ರಾಕೃತಿಕ ಮೂಲದಿಂದ, ಉದಾಹರಣೆಗೆ ರೈತರಿಗೆ, ಕೃಷಿಕರಿಗೆ ಅತಿವೃಷ್ಟಿ ಆದರೂ ಅವರು ನಷ್ಟ ಆಗುತ್ತೆ, ಅನಾವೃಷ್ಟಿ ಅವರು ನಷ್ಟ ಆಗುತ್ತೆ. ಈ ರೀತಿ ಅಂತಹ ಒಂದು ಕಾರಣದಿಂದ ಅವರಿಗೆ ನಷ್ಟ ಆಗ್ಬೋದು. ಹಾಗಾಗಿ ಅನಿರೀಕ್ಷಿತ ಕಾರಣಗಳಿಂದ ಅಥವಾ ಆಘಾತಕಾರಿ ವಿಚಾರಗಳಿಂದ ಕೆಲವರಿಗೆ ಕಷ್ಟ ನಷ್ಟಗಳಾಗ್ಬೋದು. ಇನ್ನು ಕೆಲವರಿಗೆ ಆಸ್ಪತ್ರೆ ಖರ್ಚು ಅಥವಾ ಆರೋಗ್ಯದಿಂದ ಏನಾದರೂ ತೊಂದರೆಗಳಾಗಿ ಆಸ್ಪತ್ರೆಗೆ ಒಂದಷ್ಟು ಖರ್ಚುಗಳನ್ನು ಮಾಡುವಂಥದ್ದು. ಹಾಗಾಗಿ ಅನಪೇಕ್ಷಿತ ಖರ್ಚುಗಳು, ಅನಿರೀಕ್ಷಿತ ಖರ್ಚುಗಳೆಲ್ಲ ಸ್ವಲ್ಪ ಜಾಸ್ತಿ ಬರುತ್ತೆ. ಮನಸ್ಸಲ್ಲಿ ಸ್ವಲ್ಪ ಚಿಂತೆ ಜಾಸ್ತಿ ಬರುತ್ತೆ. ಜೊತೆಗೆ ಹಣಕಾಸನ್ನು ಸ್ವಲ್ಪ ಆಗ ನಿಯಂತ್ರಣ ಮಾಡಲಿಕ್ಕೆ ಕಷ್ಟ ಆಗುವಂಥದ್ದು. ಕೆಲವರಿಗೆ ಸಾಲ ಮಾಡುವಂಥ ಪ್ರಮೇಯ ಎಲ್ಲ ಬರುತ್ತೆ. ಹಾಗಾಗಿ ಮೇಷರಾಶಿಯವರಿಗೆ ನಿಮ್ಮ ರಾಶಿಯಾಧಿಪತಿ ಮಂಗಳ ಆಗಿದ್ದ, ಆತನು ಅದು ರಾಶಿಯಾಧಿಪತಿ ಆಗಿದ್ದರೂ ಈಗ ಅವನ ಒಂದು ಗೋಚಾರದಲ್ಲಿ ಅಂದರೆ ಆತನು ಸ್ಥಿರವಾಗಿ ನಿಮಗೆ ರಾಶಿಯಾಧಿಪತಿಯಾಗಿ ಸ್ವಲ್ಪ ಒಳ್ಳೇದು ಮಾಡ್ತಾನೆ ಕೆಲವೊಮ್ಮೆ. ಆದರೆ ಈಗಿನ ಒಂದು ಸದ್ಯದ ಪರಿಸ್ಥಿತಿಯಲ್ಲಿ 44 ದಿನಗಳ ಕಾಲ ಮಂಗಳನಿಂದ ನಿಮಗೆ ಸ್ವಲ್ಪ ಸಂಕಷ್ಟ ಫಲ ಕಾದಿದೆ. ಹಾಗೆ ಆ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ. ಜೊತೆಗೆ ಸ್ವಲ್ಪ ತಾಳ್ಮೆ, ಜೊತೆಗೆ ಶ್ರದ್ಧೆ, ನಿಷ್ಠೆ ಮಾಡಿ ಕೊನೆಗೆ ಹೇಳುವಂಥ ಮಂಗಳನಿಗೆ ಸಂತೃಪ್ತಿ ಪಡುವಂಥ ಕೆಲವು ಪ್ರಾರ್ಥನಾ ಮಾರ್ಗ, ಧ್ಯಾನ ಮಾರ್ಗವನ್ನು ಅನುಸರಿಸಬೇಕಾಗುತ್ತೆ ಮೇಷರಾಶಿಯವರು. ಮುಂದೆ ಗಮನಿಸೋಣ ವೃಷಭ ರಾಶಿ. ವೃಷಭ ರಾಶಿಗೆ ಈ ಕುಜನ ಚಾಲನೆ ನಿಮ್ಮ ರಾಶಿಯಲ್ಲೇ ಆಗ್ತಾಯಿದೆ. ಜನ್ಮದಲ್ಲಿ ಕುಜನು ಅಲ್ಲಿ ತುಂಬ ಸಂಕಷ್ಟ ಫಲವನ್ನು ಕೊಡಲಿದ್ದಾನೆ. ಆಗಲಿ ಮಂಗಳ, ಗುರು ಅಥವಾ ಈ ರೀತಿ ಶನಿ ಮಹಾರಾಜರು, ರಾಹು ಇವೆಲ್ಲ ಅಲ್ಲಿ ಜನ್ಮರಾಶಿಗೆ ರಾಹು, ಕೇತು ಇವೆಲ್ಲ ಬಂದಾಗ ಅಲ್ಲಿ ಅವರು ಜನ್ಮರಾಶಿಯಲ್ಲಿ ತುಂಬ
ನಿಮಗೆ ಏರುಪೇರನ್ನು ಮಾಡ್ತಾರೆ. ಆರೋಗ್ಯದ ಮೇಲೆ ಪರಿಣಾಮ ಬೀರ್ಬೋದು. ವೃಷಭ ರಾಶಿಯವರಿಗೆ ಈ ಮಂಗಳನಿಂದಾಗಿ ಆರೋಗ್ಯದಲ್ಲಿ ಯಾರಿಗೆ ಈಗಾಗಲೇ ಸಮಸ್ಯೆ ಇದೆ, ಉದಾಹರಣೆಗೆ ಯಾರಿಗೆ BP ಇದ್ದವರಿಗೆ BP ಸ್ವಲ್ಪ ಈಗ ಹೆಚ್ಚಳ ತೋರಿಸ್ಬೋದು. ಯಾರಿಗೆ ಒಂದು ಹಾರ್ಟ್ ಪ್ರಾಬ್ಲಮ್ ಇದೆ ಅಂಥವರಿಗೆ ಸ್ವಲ್ಪ ಹಾರ್ಟ್ ಪ್ರಾಬ್ಲಮ್ ಸ್ವಲ್ಪ ಜಾಸ್ತಿ ಆಯಾಸ ಸುಸ್ತು ಎಲ್ಲ ಆಗುವಂಥದ್ದು. ಇನ್ನು ಯಾರಿಗೆ ಬೇರೆ ರೀತಿಯ ಆಸ್ತಮನೋ ಅಲರ್ಜಿನೋ ಅಥವಾ ಇನ್ನಿತರ ಯಾವುದೇ ಆರೋಗ್ಯ ಸಮಸ್ಯೆ ಶುಗರೆಲ್ಲ ಇದ್ದವರಿಗೆ ಈ ಕಾಲದಲ್ಲಿ ಆ ಒಂದು ಆರೋಗ್ಯದಲ್ಲಿ ಏರುಪೇರು ಜಾಸ್ತಿ ಆಗುತ್ತೆ. ಇನ್ನು ಆರೋಗ್ಯವಂತರಿಗೆ ಏನಾಗ್ಬೋದು ಅಂದರೆ ಸ್ವಲ್ಪ ಆ್ಯಸಿಡಿಟಿ ಹೆಚ್ಚಳ, ಅಜೀರ್ಣ ಸಮಸ್ಯೆಗಳು, ಹೊಟ್ಟೆ ಜೀರ್ಣದಲ್ಲಿ ಸ್ವಲ್ಪ ತಳಮಳ ಬರೋಂಥದ್ದು. ಇನ್ನು ಕೆಲವರಿಗೆ ಈ ಗ್ಯಾಸ್ಟ್ರೈಟಿಸು ಪ್ರಾಬ್ಲಮ್ ಆಗುವಂಥದ್ದು, ಜೀರ್ಣಕ್ರಿಯೆಯಲ್ಲಿ ಸ್ವಲ್ಪ ಅಡೆತಡೆ ಬರುವಂಥದ್ದು. ಇನ್ನು ಈ ಪಿತ್ತ ಅಥವಾ ಬೈಲ್ ಅಂತ ಹೇಳ್ತೀವಿ, ಅಂದರೆ ಪಿತ್ತದ ವಿಕಾರ ಬರುವಂಥದ್ದು, ನಿದ್ರಾಹೀನತೆ, ತಲೆನೋವು ಬರುವಂಥದ್ದು ಅಥವಾ ಮೈಗ್ರೇನ್ಗಳು ಹೆಚ್ಚಳ ಆಗುವಂಥದ್ದು. ಈ ರೀತಿ ಒಂದಲ್ಲ ಒಂದು ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಏರುಪೇರುಗಳು ಈ ಜುಲೈ 12ರಿಂದ ಆಗಸ್ಟ್ 25ರ ಅವಧಿಯಲ್ಲಿ ಬರ್ಬೋದಾಗಿದೆ. ಈ ಕಾಲದಲ್ಲಿ ನೀವು ನಿಮ್ಮ ಆಹಾರ ಅಭ್ಯಾಸ, ದೈನಂದಿನ ಜೀವನ ಶೈಲಿ, ಲೈಫ್ ಸ್ಟೈಲ್ ಅಂತ ಹೇಳ್ತೀವಿ, ಆ ಜೀವನ ಶೈಲಿಯನ್ನು ಚೆನ್ನಾಗಿ ಇಟ್ಕೊಳ್ಬೇಕು. ಆರೋಗ್ಯಕರವಾದ ಜೀವನ ಶೈಲಿ ಬೇಕಾಗುತ್ತೆ. ವಿರುದ್ಧ ಆಹಾರ ಸೇವನೆ ಮಾಡೋಂಥದ್ದು, ಅತಿಯಾದ ಉಷ್ಣ ಪದಾರ್ಥಗಳನ್ನು ಸೇವನೆ ಮಾಡೋಂಥದ್ದು ಅಥವಾ ಜಂಕ್ ಫುಡ್ ಅಂತ ಹೇಳ್ತೀವಿ ಅಲ್ಲ, ಅಂಥ ಪ್ರಾಕೃತಿಕ ಅಲ್ಲದಂಥ ಆರ್ಟಿಫಿಷಿಯಲ್ ಫುಡ್ ಅಂಥದ್ದನ್ನೆಲ್ಲ ಸ್ವಲ್ಪ ನೀವು ನಿಯಂತ್ರಣ ಮಾಡಬೇಕಾಗತ್ತೆ. ಅವೆಲ್ಲ ಮಾಡೋದ್ರಿಂದ ನಿಮ್ಮ ಆರೋಗ್ಯದಲ್ಲಿ ಏರುಪೇರು ಆಗುತ್ತದೆ. ಹಾಗಾಗಿ ಈ ವೃಷಭ ರಾಶಿಯವರು ಪ್ರಥಮವಾಗಿ ಆರೋಗ್ಯದ ಮೇಲೆ ತುಂಬ ಗಮನ ಹರಿಸಬೇಕು, ನಿಮ್ಮ ಜನ್ಮದಲ್ಲಿ ಬರುವ ಕಾರಣ. ಇನ್ನು ಇದಲ್ಲದೆ ನಿಮಗೆ ಮನಸ್ಸಿಗೆ ಸಂಬಂಧಪಟ್ಟು ಗಮನಿಸಿದಾಗ ಮನಸ್ಸಿನಲ್ಲಿ ಸಹ ಈ ಕಾಲದಲ್ಲಿ ಸಿಟ್ಟು ಹೆಚ್ಚಾಗುತ್ತೆ, ಆತಂಕ ಹೆಚ್ಚಾಗುತ್ತೆ, ಭಯ ಹೆಚ್ಚಳಾಗುತ್ತೆ, ಅಶಾಂತಿ ಮೂಡುತ್ತೆ, ಭಯಾನಕ ಸ್ವಪ್ನಗಳು ಬರುವಂಥದ್ದು, ಅಥವಾ ಮೇಲಿಂದ ಕೆಳಗೆ ಬಿದ್ದಂಥ ಸ್ವಪ್ನಗಳು ಬರುವಂಥದ್ದು, ಅಥವಾ ಏನಾದರೂ ಒಂದು ಅಪಘಾತ ಆದಂಥ ಒಂದು ಸ್ವಪ್ನಗಳು ಬರುವಂಥದ್ದು. ಜೊತೆಗೆ ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಬೇಕು ಅದರಲ್ಲಿ ಸ್ವಲ್ಪ ವಿಳಂಬಗಳು, ವಿಘ್ನಗಳು ಬರುವಂಥದ್ದು. ಇವೆಲ್ಲ ಸ್ವಲ್ಪ ನೀವು ಈಗ ಗಮನಕ್ಕೆ ಬರ್ಬೋದು. ಇಲ್ಲಿ ಜನ್ಮದಲ್ಲಿ ಬಂದ ಮಂಗಳನಾಗಿರೋದಿಲ್ಲ, ಆತನು ಅಮಂಗಳಕಾರಕನಾಗಿರ್ತಾನೆ. ಹಾಗಾಗಿ ಈ ಕಾಲದಲ್ಲಿ ವೃಷಭ ರಾಶಿಯವರು ತಮ್ಮ ಆರೋಗ್ಯದ ಬಗ್ಗೆ, ಮನಸ್ಥಿತಿಯ ಬಗ್ಗೆ, ದೈನಂದಿನ ನಡವಳಿಕೆ ಬಗ್ಗೆ ಇವೆಲ್ಲ ಸ್ವಲ್ಪ ಎಚ್ಚರಿಕೆಯಿಂದ ಗಮನಿಸಬೇಕು. ಅಲ್ಲಿ ಹಣಕಾಸಿಗೆ ಯಾವುದು ತೊಂದರೆ ಇರೋದಿಲ್ಲ, ನಮ್ಮ ಹಣಕಾಸು ಅಥವಾ ಉದ್ಯೋಗಕ್ಕೆ ಏನೂ ಕೊರತೆ ಬರೋದಿಲ್ಲ. ಅಲ್ಲಿ ವಿಶೇಷವಾಗಿ ದೈಹಿಕ ಮತ್ತು ಮಾನಸಿಕವಾದ ಒಂದು ಸಮತೋಲನ ಅಥವಾ ಸ್ವಾಸ್ಥ್ಯವನ್ನು ನೀವು ಚೆನ್ನಾಗಿ ಇಟ್ಕೋಬೇಕಾಗತ್ತೆ ವೃಷಭ ರಾಶಿಯವರು. ಇನ್ನು ಕೊನೆಗೆ ಹೇಳುವಂಥ ಪ್ರಾರ್ಥನಾ ಮಾರ್ಗ ಅದು ಧ್ಯಾನ ಮಾರ್ಗ ಇವೆಲ್ಲ ನಿಮಗೆ ಅವಶ್ಯಕತೆ ಇರುತ್ತೆ. ಇನ್ನು ಯಾರಿಗೆ ಈಗಾಗಲೇ ಸ್ವಲ್ಪ ಆರೋಗ್ಯದಲ್ಲಿ ಸಮಸ್ಯೆ ಇದ್ದೇವೆ ಅಂಥವರು ಸೂಕ್ತವಾದ ಚೆಕಪ್ ಮಾಡೋದಾಗಲಿ, ವೈದ್ಯರ ತಪಾಸಣೆ ಮಾಡೋದು, ಕಾಲಕಾಲಕ್ಕೆ ಔಷಧೋಪಚಾರಗಳನ್ನು ತೆಗೆದುಕೊಳ್ಳೋದ್ರ ಜೊತೆಗೆ ನಿಮ್ಮ ಒಂದು ಜೀವನ ಶೈಲಿಯನ್ನು ಆರೋಗ್ಯಕರವಾಗಿ ಪರಿವರ್ತನೆ ಮಾಡೋದು, ಯೋಗಾಭ್ಯಾಸನೋ, ಪ್ರಾಣಾಯಾಮನೋ, ವಾಕಿಂಗೋ ಅಥವಾ ಇನ್ನಿತರ ಯಾವುದೇ ಒಂದು ಆರೋಗ್ಯಕರ ಹವ್ಯಾಸವನ್ನು ಅಳವಡಿಸಿಕೊಂಡು ವೃಷಭ ರಾಶಿಯವರು ನಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಬೇಕು. ಕೊನೆಗೆ ಹೇಳುವಂಥ ಪ್ರಾರ್ಥನಾ ಮಾರ್ಗ ಜೊತೆಗೆ ಮಂಗಳನ ಪರಿಹಾರ ಮಾರ್ಗ ನಿಮಗೆ ಅವಶ್ಯಕತೆ ಇರುತ್ತೆ ವೃಷಭ ರಾಶಿಯವರಿಗೆ. ಮುಂದೆ ಗಮನಿಸೋಣ ಮಿಥುನ ರಾಶಿ. ಮಿಥುನ ರಾಶಿಗೆ ಈ ಕಾಲದಲ್ಲಿ ವಿಶೇಷವಾದ ಏನು ಹೆಚ್ಚಿನ ಫಲಗಳು ಕಂಡುಬರುವುದಿಲ್ಲ. ನಿಮ್ಮ ರಾಶಿಯಿಂದ ಅಲ್ಲಿ ನಷ್ಟದ ಮನೆ ಅಥವಾ ದ್ವಾದಶ ಮನೆ 12ನೇ ಸ್ಥಾನ, ನಿಮ್ಮ ರಾಶಿಯಿಂದ 12ನೇ ಸ್ಥಾನದಲ್ಲಿರುವಂತಹ ಆ ಮಂಗಳನು ನಿಮಗೆ ಅಮಂಗಳಕರನಾಗಿರ್ತಾನೆ, ಅಂದರೆ ಮಂಗಳಕರನಾಗಿರೋದಿಲ್ಲ. ಅಲ್ಲಿ ವಿವಿಧ ರೀತಿಯ ನಿಮಗೆ ನಷ್ಟ ಕಷ್ಟಗಳು ಬರ್ಬೋದು. ನಷ್ಟ ಭಾವದಲ್ಲಿರುವ ಕಾರಣ ಅಲ್ಲಿ ವ್ಯಾಪಾರದಲ್ಲಿ, ಉದ್ಯೋಗದಲ್ಲಿ ನಷ್ಟ ಆಗುವಂಥದ್ದು, ಉದ್ಯೋಗಿಗಳಿಗೆ ಉದ್ಯೋಗದಲ್ಲಿ ಏನಾದರೂ ಸ್ವಲ್ಪ ಕೊರತೆಗಳು ಬರುವಂಥದ್ದು, ಮೇಲಾಧಿಕಾರಿಗಳಿಂದ ಕಿರುಕುಳ ಜಾಸ್ತಿ ಬರ್ಬೋದು. ಇನ್ನು ಕೆಲವರು ಉದ್ಯೋಗಕ್ಕೆ ಕುತ್ತು ಬರುವಂಥ ಸಾಧ್ಯತೆ ಎಲ್ಲ ಇರುತ್ತೆ. ಸ್ವಲ್ಪ ಚಿಂತೆ ಜಾಸ್ತಿ ಆಗುತ್ತೆ, ಹಣಕಾಸಿನ ಕೊರತೆ, ಖರ್ಚಿಗೆ ಹಣ ಸ್ವಲ್ಪ ಸಾಲದಿರುವಂಥದ್ದು, ಸಾಲ ಮಾಡುವಂಥ ಪ್ರಮೇಯ. ಜೊತೆಗೆ ಈ ಕಾಲದಲ್ಲಿ ಮನಸ್ಸಲ್ಲಿ ಸ್ವಲ್ಪ ನಿಮಗೆ ಕ್ರೋಧ, ಸಿಟ್ಟು ಎಲ್ಲ ಹೆಚ್ಚಾಗುತ್ತೆ. ಕ್ರೌರ್ಯದ ಒಂದು ಕೈಗೆ ಬುದ್ಧಿ ಕೊಡ್ತೀರ. ಅಲ್ಲಲ್ಲಿ ನೀವು ಇನ್ನಿತರ ಜೊತೆ ಜಗಳ ಆಡುವಂಥ ಬುದ್ಧಿ ಅಥವಾ ವಾಗ್ವಾದ ಮಾಡುವಂಥ ಬುದ್ಧಿ ಎಲ್ಲ ಬರುತ್ತೆ. ನಿಮ್ಮ ಮನೆಯಲ್ಲೂ ಅದೇ ರೀತಿ ವಾಗ್ವಾದ ಆಗುತ್ತೆ, ವೃತ್ತಿ ಜಾಗದಲ್ಲಾಗ್ಬೋದು, ಪ್ರಯಾಣ ಮಾಡುವ ಸಹ ಪ್ರಯಾಣಿಕರು ಇರ್ಬೋದು. ಈ ರೀತಿ ಒಂದು ವಾಗ್ವಾದ ಅಥವಾ ಸಮರ ಒಂದು ಮಾಡುವಂಥ ಬುದ್ಧಿ, ಕ್ರೌರ್ಯವಂತ ಮಾಡುವಂಥ ಬುದ್ಧಿ, ಕೆಲವೊಮ್ಮೆ ಕೈ ಮಿಲಾಯಿಸುವಂಥ ಬುದ್ಧಿ, ಅಂದರೆ ಎಲ್ಲಿ ಕೈ ಮೇಲೆ ಮಾಡಿ ಹೊಡೆದಾಡುವಂಥ ಪರಿಸ್ಥಿತಿ ಸಲ ನಿರ್ಮಾಣ ಆಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಈ ಕಾಲದಲ್ಲಿ ನೀವು ನಿಮ್ಮ ವೈಯಕ್ತಿಕ ವಿಚಾರವಾಗಿ ಮಾತು, ನಡವಳಿಕೆ, ಸಿಟ್ಟನ್ನು ನಿಯಂತ್ರಣಗೊಳಿಸಬೇಕು. ವಿಶೇಷವಾಗಿ ಹಣಕಾಸನ್ನು ಚೆನ್ನಾಗಿ ಸರಿದೂಗಿಸಬೇಕು. ವಿವಿಧ ಕಾರಣದಿಂದ ನಿಮಗೆ ನಷ್ಟ ಆಗ್ಬೋದು, ನಿಮ್ಮದೇ ಸ್ವಯಂಕೃತ ಅಪರಾಧದಿಂದ ಹಣ ಕಳ್ಕೊಳ್ಬೋದು, ಅಥವಾ ಯಾವುದೇ ರೀತಿಯ ಕಳ್ಳತನನೋ ಕಳೆದು ಹೋಗುವಂಥದ್ದೆಲ್ಲ ಆಗ್ಬೋದು. ಈ ರೀತಿ ಅಲ್ಲಿ ಯಾವುದೇ ರೀತಿಯ ಒಂದು ಹಣಕಾಸಿನ ವಿಚಾರ ಜೊತೆಗೆ ನಿಮ್ಮ ಮನಸ್ಥಿತಿಯ ವಿಚಾರ ತುಂಬ ನೀವು ಚೆನ್ನಾಗಿ ಕಾಪಾಡಿಕೊಳ್ಬೇಕು. ಈ ಕಾಲದಲ್ಲಿ ನಿಮ್ಮಲ್ಲಿ ಋಣಾತ್ಮಕ ಭಾವನೆ, ಬೇರೆ ಬೇರೆ ರೀತಿಯ ಋಣಾತ್ಮಕವಾದ ಚಿಂತನೆಗಳು ಬರ್ತವೆ, ಹೆಚ್ಚಾಗುತ್ತೆ. ಇನ್ನು ಎಲ್ಲರನ್ನ ವಿರೋಧಿಸುವಂಥ ಒಂದು ಆಟಿಟ್ಯೂಡ್ ಅಥವಾ ಮೂಡ್ ಬರುತ್ತೆ, ಅದನ್ನು ಸ್ವಲ್ಪ ನೀವು ಇಲ್ಲಿ ನಿಯಂತ್ರಣಕ್ಕೆ ಮಾಡಿಕೊಳ್ಬೇಕಾಗತ್ತೆ ಮಿಥುನ ರಾಶಿಯವರು. ಇನ್ನು ಕೊನೆಗೆ ಹೇಳುವಂಥ ಪ್ರಾರ್ಥನಾ ಮಾರ್ಗ, ಪರಿಹಾರ ಮಾರ್ಗ ನಿಮಗೆ ಖಂಡಿತ ಅವಶ್ಯಕತೆ ಇರುತ್ತೆ. ಮಂಗಳನಿಂದ ನೀವು ಹೆಚ್ಚೇನು ಲಾಭವನ್ನು ಈಗ ನಿರೀಕ್ಷೆ ಮಾಡುತ್ತಿಲ್ಲ ಈ 44 ದಿನಗಳ ಕಾಲದಲ್ಲಿ. ಮುಂದೆ ಕಟಕ ರಾಶಿ ಅಥವಾ ಕರ್ಕಾಟಕ ರಾಶಿ. ಇಲ್ಲಿ ಆಗಲೇ 3 ರಾಶಿಗಳ ವಿವರ ಹೇಳಿದ್ದೇನೆ. 3 ರಾಶಿಗೂ ಸ್ವಲ್ಪ ಅಲ್ಲಿ ಏರುಪೇರು ಅಥವಾ ಅಷ್ಟು ಉತ್ತಮ ಫಲ ಬಂದಿಲ್ಲ. ಇಲ್ಲಿ ಉತ್ತಮ ಫಲ ಬರುವಂಥ ಮೊದಲನೇ ರಾಶಿ ಅಲ್ಲಿ ಕಟಕ ರಾಶಿ. ಜೊತೆಗೆ ಲಾಭಸ್ಥಾನದ ಲಾಭ ಪಡೆಯುವಂಥ ಏಕೈಕ ರಾಶಿ ಕಟಕ ರಾಶಿ ಆಗಿರುತ್ತೆ. ಆಗಲೇ ನಿಮಗೆ ವಿಶೇಷವಾದ ಗುರು ಶುಕ್ರರ ಅನುಗ್ರಹ ಭಾಳ ಉತ್ತಮವಾಗಿ ಬರ್ತಾಯಿದೆ. ಅದರಲ್ಲಿ ಇದೇ ಕಾಲದಲ್ಲಿ ಈಗ ಮಂಗಳವರು ನಿಮಗೆ ವಿಶೇಷವಾದ ಲಾಭವನ್ನು ತಂದುಕೊಂಡಿದ್ದಾನೆ.
ವರ್ಷದಲ್ಲಿ ಒಮ್ಮೆ ಮಾತ್ರ ಬರುವಂಥ ಇದು ಸಾಧ್ಯತೆ. ಅದರಲ್ಲೂ ಈ ಬರುವಂಥ ಒಂದು ಗ್ರಹ ಸ್ಥಿತಿಲಿ 12 ವರ್ಷಕ್ಕೆ ಬಂದುವಂಥ ಒಂದು ಸ್ಥಿತಿಯಲ್ಲಿ ನಿರ್ಮಾಣ ಆಗಿದೆ. 12 ವರ್ಷಕ್ಕೊಮ್ಮೆ ಅಲ್ಲಿ ಗುರು ವೃಷಭದಲ್ಲಿದ್ದಾಗ ಬರುವಂಥ ಸ್ಥಿತಿ ಮಂಗಳನ ಯುತಿ ಪಡೆದಾಗ. ಹಾಗಾಗಿ ಇದು ಯಾವ ರಾಶಿಗೆಲ್ಲ ಒಳ್ಳೆಯದು ಬಂದಿದೆ ಅವರು ಈಗ ಇದನ್ನು ಪದೇ ಪದೇ ನಿಮಗೆ ಬರುವಂಥ ಅವಕಾಶ ಇಲ್ಲ. 12 ವರ್ಷಕ್ಕೊಮ್ಮೆ ಬರುವಂಥದ್ದು ಒಂದು ಉತ್ತಮ ಅವಕಾಶ ಕರ್ಕಾಟಕ ರಾಶಿಗೆ ಬಂದಿದೆ. ಲಾಭ ಸ್ಥಾನದಲ್ಲಿ ಮಂಗಳ ಬಂದಿದ್ದಾನೆ. ಸರ್ವವು ಮಂಗಳಕರ ಆಗುತ್ತೆ. ಮನೆಯಲ್ಲಿ ಶುಭ ಕಾರ್ಯಗಳು ನಿಗದಿ ಆಗುವಂಥದ್ದು, ವಾಹನ ಯಂತ್ರ ಕೊಳ್ಳುವಂಥ ಅವಕಾಶ, ಭೂಮಿ ಕೊಳ್ಳುವಂಥ ಅವಕಾಶ, ಮನೆ ಕೊಳ್ಳೋದು, ಸೈಟ್ ಕೊಳ್ಳೋದು, ಅಥವಾ ಹಿಂದೆ ನಿಮಗೆ ಭೂಮಿ ಮನೆ ಸೈಟ್ ಕೊಳ್ಳೋದು ವಿಚಾರದಲ್ಲಿ ಹಿಂದೆ ಅಡೆತಡೆ ಆಗಿದ್ದರೆ ಈಗ ಅದು ಸಲೀಸಾಗಿ ಅದಕ್ಕೆ ಆಗುವಂಥದ್ದು, ಬೇಕಾದ ಧನ ಸಹಾಯಗಳೆಲ್ಲ ಸಿಗುವಂಥದ್ದು, ನಿಮ್ಮ ಹಣ ಹೂಡಿಕೆ ಮಾಡಲಿಕ್ಕೆ ಅವಕಾಶಗಳು ಸಿಗುವಂಥದ್ದು, ಅದು ಹಿಂದೆ ನೀವು ಹೂಡಿಕೆ ಮಾಡಿದ ಹಣವು ಈಗ ಉತ್ತಮ ಪ್ರತಿಫಲದೊಂದಿಗೆ ನಿಮಗೆ ಕೈ ಸೇರುವಂಥದ್ದು, ಚಿನ್ನಾಭರಣ ವಸ್ತ್ರಾಭರಣ ಕೊಡುವಂಥ ಅವಕಾಶ, ಮದುವೆ ಆಗದವರಿಗೆ ಮದುವೆ ಫಿಕ್ಸ್ ಆಗುವಂಥ ಅವಕಾಶ, ಉದ್ಯೋಗದಲ್ಲಿ ಯಾರಿಗೆ ಬಡ್ತಿ ಅಪೇಕ್ಷೆಗಳಿಗೆ ಬಡ್ತಿ ಸಿಗುವಂಥದ್ದು, ಅಥವಾ ಉದ್ಯೋಗ ಸಿಗದೇ ಇದ್ದವರಿಗೆ ಉದ್ಯೋಗ ಸಿಗುವಂಥ ಅವಕಾಶ, ಕ್ರೀಡಾಪಟುಗಳು, ಸ್ಪೋರ್ಟಲ್ಲಿರೋರು, ಅಥವಾ IAS IPS KS ಇತ್ಯಾದಿಗೆಲ್ಲ ಪ್ರಯತ್ನ ಮಾಡೋರಿಗೆ ಈಗ ಒಂದು ಶುಭ ವಾರ್ತೆಗಳು ಬರುವಂಥ ಸಾಧ್ಯತೆ ಇದೆ. ಸರ್ಕಾರಿ ಹುದ್ದೆಗಳು ಕೆಲವರಿಗೆ ಸಿಗುವಂಥ ಸಾಧ್ಯತೆ ಇದೆ. ಈಗಾಗಲೇ ಸರ್ಕಾರಿ ಹುದ್ದೆಯಲ್ಲಿದ್ದವರಿಗೆ ಅಲ್ಲಿ ಬಡ್ತಿ ಪ್ರಮೋಷನ್ಗಳು ಸಿಗ್ಬೋದು. ಪೊಲೀಸ್ ಇಲಾಖೆ, ಸೇನೆ, ಮಿಲಿಟರಿ ಅಥವಾ ಇನ್ನಿತರ ಯಾವುದೇ ಈ ರಕ್ಷಣಾ ಇಲಾಖೆ ಸಂಬಂಧಿತ ಕ್ಷೇತ್ರದಲ್ಲಿ ಮಾಡೋರಿಗೆ ಅನೇಕ ಹೊಸ ಅವಕಾಶಗಳು, ಜೊತೆಗೆ ಅವರ ಒಂದು ಸೇವೆಯಲ್ಲಿ ಅವರಿಗೆ ಒಂದು ಭದ್ರತೆ, ಏನಾದರೂ ಒಂದು ಅವರಿಗೆ ಗಿಫ್ಟು ಇತ್ಯಾದಿ ಎಲ್ಲ ಬರುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಅನೇಕ ರೀತಿಯ ಶುಭಫಲಗಳನ್ನು ಕರ್ಕಾಟಕ ರಾಶಿಯವರು ಗಮನಿಸ್ಬೋದು. ನಿಮ್ಮ ವೃತ್ತಿ ಉದ್ಯೋಗ ಯಾವುದಿರಲಿ, ಅವರು ಇಂಜಿನಿಯರ್ ಇರಲಿ, ಡಾಕ್ಟರ್ ಇರಲಿ, ಅಥವಾ ನರ್ಸ್ ಇರಲಿ, ಅಥವಾ ಇನ್ನಿತರ ಯಾವುದೇ ವ್ಯಾಪಾರ ಉದ್ಯಮ ಮಾಡೋರಿರಲಿ, ಎಲ್ಲ ಉದ್ಯಮದಾರರಿಗೆ, ಉದ್ಯೋಗಿಗಳಿಗೆ, ಅಥವಾ ಎಲ್ಲ ರೀತಿಯ ವೃತ್ತಿಪರರಿಗೆ ಖಂಡಿತವಾಗಿ ಕಟಕ ರಾಶಿಯವರಿಗೆ ಮಂಗಳನು ಈ ಒಂದು 44 ದಿನಗಳ ಕಾಲದಲ್ಲಿ ಹಲವು ಕನಸನ್ನು ನನಸು ಮಾಡ್ತಾನೆ. ನಿಮ್ಮ ದೀರ್ಘಕಾಲದ ಹಲವು ಕನಸುಗಳು ನನಸಾಗಲಿವೆ. ಯಶಸ್ಸು, ಕೀರ್ತಿ, ಲಾಭಗಳು ಬರಲಿವೆ. ಜೊತೆಗೆ ನಿಮ್ಮ ಹಳೆಯ ಸಾಲಗಳನ್ನು ತೀರಿಸಲಿಕ್ಕೆ ಇದು ಸರಿಯಾದ ಕಾಲ. ಸಾಲಗಳನ್ನು ತೀರಿಸುವಂಥ ಹಣ ಈಗ ಕೈಗೆ ಬರುವಂಥದ್ದು. ಹಾಗಾಗಿ ಈ ಯಾರಿಗೂ ಸಿಗದಂಥ ಲಾಭ ಸ್ಥಾನದ ಲಾಭ ಸಿಗುವಂಥ ಏಕೈಕ ರಾಶಿ ಕರ್ಕಾಟಕ ರಾಶಿಯಾಗಿರುತ್ತೆ. ಮಂಗಳನಿಂದ ಸರ್ವತ್ರ ಮಂಗಳ ಫಲವನ್ನು ನೀವು ಪಡೆಯುವಂತಾಗಲಿ. ಆಸಕ್ತಿ ಇದ್ದರೆ ನೀವು ಬೇಕಾದ್ರೂ ಈ ಕೊನೆಗೆ ಹೇಳುವಂಥ ಮಂಗಳನ ಶ್ಲೋಕ ಪ್ರಾರ್ಥನೆ ನೀವು ಸಹ ಪ್ರಾರ್ಥನೆ ಮಾಡೋದು. ಯಾಕಂದರೆ ಯಾರೋ ಕಷ್ಟ ಇದೆ, ಸಂಕಷ್ಟ ಇದೆ, ಅಥವಾ ದೋಷ ಇದೆ ಅವರು ಮಾತ್ರ ಪ್ರಾರ್ಥನೆ ಮಾಡಬೇಕಂತ ಎಲ್ಲಿ ಹೇಳಿಲ್ಲ. ಪ್ರಾರ್ಥನೆ, ಪೂಜೆ, ಧ್ಯಾನ ಇತ್ಯಾದಿ ಮಾಡೋದು ಪ್ರತಿಯೊಬ್ಬರು ಯಾವ ರಾಶಿಯವರು ಯಾವ ಕಾಲದಲ್ಲೂ ಮಾಡ್ಬೋದಾಗಿದೆ. ಇಷ್ಟಾದರೆ ನೀವು ಇದನ್ನು ಮಾಡಿ ಎಲ್ಲ ಕಟಕ ರಾಶಿಯವರಿಗೆ ಮಂಗಳನ ಲಾಭಸ್ಥಾನದ ಗೋಚಾರದಿಂದ ಶುಭವಾಗಲಿ. ಮುಂದೆ ಸಿಂಹರಾಶಿಗೆ ನಿಮ್ಮ ರಾಶಿಯಿಂದ ದಶಮ ಅಥವಾ 10ರ ಚಲನೆ ಕರ್ಮಸ್ಥಾನ ಅಂತ ಹೇಳಿದ್ರೆ ಅಲ್ಲಿ 10ರ ಜಾಗದಲ್ಲಿ ಮಂಗಳನು ಹೆಚ್ಚಿನ ಉತ್ತಮ ಫಲವನ್ನು ಅಲ್ಲಿ ಕೊಡುವಂಥ ಕ್ರಮ ಇಲ್ಲ. ಆತನು ನಿಮ್ಮಲ್ಲಿ ಅಲ್ಲಿ ವಿರುದ್ಧ ಫಲವನ್ನು ಕೊಡಲು ಬರಲಾಗಿದ್ದಾನೆ. ವಿರುದ್ಧ ಫಲ ಅಂದರೆ ಅಲ್ಲಿ ಮಧ್ಯಮ ಮಟ್ಟಿನ ವಿರುದ್ಧ ಫಲ. ಅಲ್ಲಿ ನಿಮಗೆ ಆತನು ಹಣಕಾಸಿಗೆ ನಿಮ್ಮ ತೊಂದರೆ ಮಾಡೋದಿಲ್ಲ, ಆರೋಗ್ಯಕ್ಕೆ ಅಂಥದ್ದೇನು ತೊಂದರೆ ಮಾಡೋದಿಲ್ಲ. ಹಣಕಾಸು, ಆರೋಗ್ಯ ಅವೆಲ್ಲ ಚೆನ್ನಾಗಿರುತ್ತೆ. ಇಲ್ಲಿ ನಿಮ್ಮ ಮನಸ್ಥಿತಿಯ ಮೇಲೆ ಆತನು, ಜೊತೆಗೆ ನಿಮ್ಮ ಉದ್ಯೋಗದ ಮೇಲೆ ಮನಸ್ಥಿತಿಯನ್ನು ಸ್ವಲ್ಪ ಈಗ ಆತನು ಪರಿವರ್ತನೆ ಮಾಡ್ತಾನೆ. ಮನಸ್ಸಿನಲ್ಲಿ ಈ ಕಾಲದಲ್ಲಿ ನಿಮಗೆ ನೇರ ದಾರಿಯ ಬದಲು ಅಡ್ಡ ದಾರಿಯಲ್ಲಿ ನಿಮ್ಮ ಏನೇನೋ ನೀವು ಉದ್ಯೋಗ ವೃತ್ತಿ ಮಾಡ್ತಾಯಿದ್ರೋ ಅದರಲ್ಲಿ ರುಜು ಮಾರ್ಗ, ಧರ್ಮ ಮಾರ್ಗ, ಅದನ್ನು ಅಥವಾ ನ್ಯಾಯಯುತ ಮಾರ್ಗ ಇದೆ, ಅದನ್ನು ಬಿಟ್ಟು ಅನ್ಯಾಯದ ಮಾರ್ಗ, ಅಕ್ರಮದ ಮಾರ್ಗ, ಭ್ರಷ್ಟಾಚಾರದ ಮಾರ್ಗದಲ್ಲಿ ಹೋಗುವಂತೆ ಈಗ ನಿಮಗೆ ಅಂಥ ಪ್ರೇರಣೆಗಳು ಆಗ್ಬೋದು. ಹಾಗಾಗಿ ಸಿಂಹರಾಶಿಯವರು ಇದರಿಂದ ನೀವು ಅದರ ದೂರ ಬರಬೇಕು. ಯಾವುದೇ ರೀತಿಯ ಅನ್ಯಾಯಕ್ಕೆ, ಅಕ್ರಮಕ್ಕೆ, ಭ್ರಷ್ಟಾಚಾರಕ್ಕೆ ಹೋಗ್ಬೋದು. ಅಥವಾ ಈ ಏನೇನು ರೂಲ್ಸ್ ಇದೆ, ನಿಯಮ ಇದೆ, ಅದನ್ನು ವೈಲೇಟ್ ಮಾಡೋದು, ಅದನ್ನು ಕಾನೂನನ್ನು ಧಿಕ್ಕರಿಸುವಂಥದ್ದು. ಉದಾಹರಣೆಗೆ ನಾವು ಟ್ರಾಫಿಕ್ ಸಿಗ್ನಲ್ ಜಂಪ್ ಮಾಡಿಕೊಂಡು ಬರುವಂಥದ್ದು, ಅಥವಾ ಹೆಲ್ಮೆಟ್ ರಹಿತವಾದ ದ್ವಿಚಕ್ರವಾದ ಚಾಲನೆ, ಸಿಗ್ನಲ್ಗಳನ್ನು ಫಾಲೋ ಮಾಡದೇ ಇರುವಂಥದ್ದು, ಅಥವಾ ವಿರುದ್ಧ ದಿಕ್ಕಿನಲ್ಲಿ ಓವರ್ಟೇಕ್ ಮಾಡಲಿಕ್ಕೆ ಹೋಗುವಂಥದ್ದು. ಇವೆಲ್ಲ ಈ ರೀತಿ ನಾವು ದಿನಕ್ಕೆ ಹಲವಾರು ಇಂಥ ಕಾನೂನು ಭಂಗಿಸುವಂಥ ಕೆಲಸಗಳು ಮಾಡ್ತಾಯಿರ್ತೇವೆ. ಹಾಗಾಗಿ ಅವನ್ನು ಯಾರೂ ಯಾವಾಗಲೂ ಮಾಡಬಾರ್ದು, ಅದು ಖಂಡಿತ ತಪ್ಪು. ಆದರೆ ಈ ಕಾಲದಲ್ಲಿ ಅಂತಹ ಪ್ರವೃತ್ತಿ ಹೆಚ್ಚಾಗುತ್ತೆ. ಸಿಂಹರಾಶಿಯವರಿಗೆ ಅಂತಹ ಒಂದು ಕಾನೂನನ್ನು ವಿರೋಧಿಸುವ, ನಿಯಮ ಬರೆಯುವಂಥ ಒಂದು ಪ್ರವೃತ್ತಿ ಹೆಚ್ಚಾಗುತ್ತೆ. ಅದನ್ನು ಸ್ವಲ್ಪ ನೀವು ಖಂಡಿತ ನಿಯಂತ್ರಣ ಮಾಡಬೇಕು. ಇನ್ನು ಅಡ್ಡ ದಾರಿಯಲ್ಲಿ ಏನಾದರೂ ನೀವು ಸಾಧನೆ ಮಾಡಲಿಕ್ಕೆ ಹೋಗುವಂಥದ್ದು, ಅಕ್ರಮದ ಮೂಲಕ, ಭ್ರಷ್ಟಾಚಾರದ ಮೂಲಕ ಅಂತಹ ಒಂದು ಕೆಲಸಗಳನ್ನು ಮಾಡಲಿಕ್ಕೆ ಹೋಗುವಂಥದ್ದು, ಅಥವಾ ಲಂಚ ಇತ್ಯಾದಿಗಳನ್ನು ಕೊಡುವುದು ಅಥವಾ ಪಡೆಯುವುದು ಎರಡೂ ಮಾಡಲಿಕ್ಕೆ ಹೋಗ್ಬೋದು. ಅವೆಲ್ಲೂ ನಿಮಗೆ ಇಂಥ ಒಂದು ದುಷ್ಟ ಪ್ರೇರಣೆಗೆ ಅಥವಾ ಅನೈತಿಕ ಪ್ರೇರಣೆಗೆಲ್ಲ ಕೆಲಸ ಮಾಡುತ್ತೆ. ಹಾಗಾಗಿ ಈ ಸಿಂಹರಾಶಿಯವರಿಗೆ ನಿಮ್ಮ ಆರೋಗ್ಯ, ಹಣಕಾಸಿನ ಮೇಲೆ ಮಂಗಳನಿಗಿಂತ ನಿಮ್ಮ ಮೇಲೆ ನಿಮ್ಮ ನಡವಳಿಕೆ, ಮನಸ್ಥಿತಿ, ಜೊತೆಗೆ ನಿಮ್ಮ ಒಂದು ಉದ್ಯೋಗ ವೃತ್ತಿಯಲ್ಲಿ ನೀವು ಕೈಗೊಳ್ಳುವಂಥ ಒಂದು ಅನ್ಯಾಯದ ಮಾರ್ಗದ, ಅಕ್ರಮದ ಮಾರ್ಗದ ಕಡೆಗೆ ಆತನಿಗೆ ಮನಸ್ಸನ್ನು ಕೊಡ್ಬೋದು. ಆ ಬಗ್ಗೆ ಸ್ವಲ್ಪ ನೀವು ಎಚ್ಚರವಾಗಿ ಇರಬೇಕಾಗತ್ತೆ ಸಿಂಹರಾಶಿಯವರು. ಜೊತೆಗೆ ಕೊನೆಗೆ ಹೇಳುವಂಥ ಈ ಮಂಗಳನ ಕುರಿತ ಭಕ್ತಿ ಮಾರ್ಗ, ಧ್ಯಾನ ಮಾರ್ಗ, ಪ್ರಾರ್ಥನಾ ಮಾರ್ಗವನ್ನು ಅನುಸರಿಸಬೇಕಾಗುತ್ತೆ ಸಿಂಹರಾಶಿಯವರು. ಮುಂದೆ ಗಮನಿಸೋಣ ಕನ್ಯಾ ರಾಶಿಗೆ ನಿಮ್ಮ ರಾಶಿಯಿಂದ 9ನೇ ಮನೆ ಅಥವಾ ನವಮದ ಸ್ಥಾನ, ಭಾಗ್ಯಸ್ಥಾನ ಎಂದು ಕರೆಯುವಂಥ ನವಮದಲ್ಲಿ ಅಲ್ಲಿ ಮಂಗಳನು ಯಾವುದೇ ರೀತಿಯ ಉತ್ತಮ ಫಲದ ನಿರೀಕ್ಷೆ ಇಲ್ಲ, ಮಧ್ಯಮ ಫಲ ಅಂತ ಬರ್ಬೋದು. ಅಂದರೆ ತುಂಬ ನಿಮಗೆ ಒಳ್ಳೆಯದು ಇಲ್ಲ, ತುಂಬ ಕೆಟ್ಟದ್ದು ಇಲ್ಲ, ಆ ಥರ ಇದೆ. ನಿಮಗೆ ಹೇಗೆ ಗುರುಬಲ, ಶುಕ್ರಬಲ ಇವೆಲ್ಲ ಅನುಕೂಲವಾಗಿದೆ. ಹಾಗಾಗಿ ತುಂಬ ಚಿಂತೆ ಪಡೋದಿಲ್ಲ. ಆದರೆ ಈ ಕಾಲದಲ್ಲಿ ನಿಮಗೆ ನವಮದಲ್ಲಿ ಆತನು ಬಂದಾಗ ಏನಾಗ್ಬೋದು,
ನಿಮ್ಮ ವೃತ್ತಿಯಲ್ಲಿ ಸ್ವಲ್ಪ ಈಗ ಏರುಪೇರಾಗುತ್ತೆ, ಬರುವಂಥ ಲಾಭದ ಸ್ವಲ್ಪ ಕಡಿಮೆ ಆಗ್ಬೋದು, ಸವಾಲುಗಳು ಬರ್ಬೋದು, ಸಂಕಷ್ಟಗಳು ಬರ್ಬೋದು. ಅದು ಯಾವುದೇ ಒಂದು ವ್ಯಾಪಾರ ಉದ್ಯಮ ನಡೆಸಿದ್ರೆ ಅದರಲ್ಲಿ ಯಾವುದೇ ಸರ್ಕಾರದ ನಿಯಮಗಳು ಸ್ವಲ್ಪ ಚೇಂಜ್ ಆಗುವಂಥದ್ದು, ಹೊಸ ರೂಲ್ಸ್ ಬಂದು ಆ ರೂಲ್ಸಿಂದ ನಮಗೆ ಸ್ವಲ್ಪ ಬಿಸ್ನೆಸ್ಗೆ ಇಂಡಸ್ಟ್ರಿಗೆ ಸ್ವಲ್ಪ ಹೊಡೆತಗಳು ಬೀಳುವಂಥದ್ದು. ಜೊತೆಗೆ ನೀವು ಏನಾದರೂ ಕೂಡಿಟ್ಟ ಅಥವಾ ಉಳಿತಾಯ ಮಾಡಿಟ್ಟ ಹಣವನ್ನು ಈಗ ಬೇರೆ ಯಾವುದೇ ಆಕಸ್ಮಿಕ ಉದ್ದೇಶಗಳಿಗೆ ಖರ್ಚು ಮಾಡುವಂಥ ಪ್ರಮೇಯಗಳು ಬರುವಂಥದ್ದು. ಇನ್ನು ಈ ಕೆಲವು ಉದ್ದೇಶಕ್ಕೆ ಸ್ವಲ್ಪ ಹಣವು ಸಾಲದಿದ್ದಾಗ ನಿಮ್ಮಲ್ಲಿದ್ದಂಥ ಒಡವೆನೋ ವಸ್ತುನೋ ಅಥವಾ ಜಾಗನೋ ಆಸ್ತಿನೋ ಸೈಟನ್ನು ಈಗ ಅಡ ಇಟ್ಟು ಆವಾಗ ಅಲ್ಲಿ ಸಾಲ ಪಡೆಯುವಂಥ ಒಂದು ಪ್ರಮೇಯ ಬರ್ಬೋದು. ಅಂದರೆ ಅಲ್ಲಿ ಭಾಗ್ಯದ ಬದಲು ಸ್ವಲ್ಪ ದೌರ್ಭಾಗ್ಯ ಆಗುತ್ತೆ. ಭಾಗ್ಯ ಸ್ಥಾನದಲ್ಲಿ ಮಂಗಳನು ಭಾಗ್ಯವನ್ನು ಕೊಡೋದಿಲ್ಲ, ಆತನು ದೌರ್ಭಾಗ್ಯ ಅಂದರೆ ಅಲ್ಲಿ ಸ್ವಲ್ಪ ಅದೃಷ್ಟ ಸ್ವಲ್ಪ ಕಡಿಮೆ ಆಗುತ್ತೆ. ಈ ಗುರುಬಲ ಶುಕ್ರಬಲ ಇದ್ದರೂ ಸಹ ಈ ಕಾಲದಲ್ಲಿ ಮಂಗಳನ ಪ್ರಭಾವದಿಂದ ಅಲ್ಲಿ ನಿಮಗೆ ಅಂಥದ್ದನ್ನು ಈಗ ಅಡ ಇಟ್ಟು ಏನಾದರೂ ನೀವು ಅಲ್ಲಿ ಸಾಲವನ್ನು ಪಡೆಯುವಂಥದ್ದು ಅಥವಾ ಅದರ ಮೇಲೆ ಏನಾದರೂ ನೀವು ಗಿರವಿ ಇಟ್ಟು ಸಾಲ ಪಡೆಯುವಂಥ ಅವಕಾಶ ಎಲ್ಲ ಬರುತ್ತೆ. ಹಾಗಾಗಿ ಈ ಕಾಲದಲ್ಲಿ ನೀವು ನಿಮ್ಮ ವೃತ್ತಿಯ ಬಗ್ಗೆನೋ ನಡವಳಿಕೆ ಬಗ್ಗೆನೋ ಹಣಕಾಸಿನ ಬಗ್ಗೆ ಸ್ವಲ್ಪ ಮುನ್ನೆಚ್ಚರಿಕೆ ಬೇಕು. ದುಂದು ವೆಚ್ಚವನ್ನು ದುರುಪಯೋಗವನ್ನು ಸ್ವಲ್ಪ ಮಾಡಬೇಡಿ. ನಿಮ್ಮ ಖರ್ಚನ್ನು ಸ್ವಲ್ಪ ನಿಯಂತ್ರಣ ಮಾಡಿ. ಕೆಲವೊಬ್ಬರು ಈಗ ದುಂದು ವೆಚ್ಚಕ್ಕಾಗಿ ಸಾಲ ಮಾಡೋದು ಅಥವಾ ಸಾಲ ಮಾಡಿ ತುಪ್ಪ ತಿನ್ನೋದು ಅಂತ ಹೇಳ್ತಾರೆ, ಅದನ್ನು ಸ್ವಲ್ಪ ಅಂಥ ಒಂದು ಆ್ಯಟಿಟ್ಯೂಡನ್ನು ಸ್ವಲ್ಪ ನಿಯಂತ್ರಣ ಮಾಡಬೇಕಾಗುತ್ತೆ ಕನ್ಯಾ ರಾಶಿಯವರು. ಇನ್ನುಳಿದಂತೆ ನಿಮ್ಮ ಆರೋಗ್ಯ ಅಥವಾ ಇನ್ನಿತರ ವೈಯಕ್ತಿಕ ವಿಚಾರಗಳಿಗೆ ಹೆಚ್ಚೇನು ಮಂಗಳನು ತೊಂದರೆ ಮಾಡೋದಿಲ್ಲ. ಕೊನೆಗೆ ಹೇಳುವಂಥ ಭಕ್ತಿ ಮಾರ್ಗ, ಧ್ಯಾನ ಮಾರ್ಗ ಅಥವಾ ಪ್ರಾರ್ಥನಾ ಮಾರ್ಗ ನಿಮಗೆ ಅವಶ್ಯಕತೆ ಇದೆ ಕನ್ಯಾ ರಾಶಿಯವರಿಗೆ. ಮುಂದೆ ತುಲಾರಾಶಿಗೆ ಅಲ್ಲಿ ಅಷ್ಟಮ ಅಥವಾ 8ನೇ ಸ್ಥಾನ, ಅಷ್ಟಮದಲ್ಲಿ ತುಂಬ ಸಂಕಷ್ಟದ ಫಲವನ್ನು ಹೇಳಲ್ಪಟ್ಟಿದೆ. ಮಂಗಳನು ಅಷ್ಟಮದಲ್ಲಿ ಅನೇಕ ರೀತಿಯ ಸಂಕಷ್ಟಗಳನ್ನು ತಂದೊಡ್ಬೋದು. ಯಾವಾಗ ಆತನು ಜನ್ಮಕ್ಕೆ ಬರ್ತಾನೆ, ಅದನ್ನು 8ರ ಸ್ಥಾನದಲ್ಲಿ ಬರ್ತಾನೆ, 7ರ ಸ್ಥಾನದಲ್ಲಿ ಬರ್ತಾನೆ, ಅವಾಗೆಲ್ಲ ಸ್ವಲ್ಪ ಸಂಕಷ್ಟಗಳು ಹೆಚ್ಚು ಎಂದು ಹೇಳಲ್ಪಟ್ಟಿವೆ. ಈ ಕಾಲದಲ್ಲಿ ನಿಮಗೆ ವಿಶೇಷವಾಗಿ ಆರೋಗ್ಯದ ಮೇಲೆ ಪರಿಣಾಮ ಬೀರ್ಬೋದು. ಈಗಾಗಲೇ ಆರೋಗ್ಯ ಸಮಸ್ಯೆ ಇದ್ದವರಿಗೆ ಆರೋಗ್ಯ ಸಮಸ್ಯೆಗೆ ಉಲ್ಬಣ ಅಂದರೆ ಅದು ಹೆಚ್ಚಳ ಆಗುವಂಥದ್ದು. ಅದು ಬಿ ಪಿನೋ, ಶುಗರೋ, ಹಾರ್ಟ್ ಪ್ರಾಬ್ಲಮು ಅಥವಾ ಶುಗರೋ ಯಾವುದಿರ್ಬೋದು ಅವೆಲ್ಲ ಸ್ವಲ್ಪ ಹೆಚ್ಚಳ ಆಗುವಂಥದ್ದು. ಇನ್ನವರಿಗೆ ಈ ಆಕಸ್ಮಿಕವಾಗಿ ಆರೋಗ್ಯವಂತರಿಗೆ ಸಹ ಆಕಸ್ಮಿಕವಾಗಿ ಯಾವುದಾದ್ರೂ ಒಂದು ತೊಂದರೆಗಳು ಬಂದು ಅರ್ಜೆಂಟಾಗಿ ಸರ್ಜರಿ ಮಾಡುವಂಥ ನೋಡಿದೆ. ಈಗ ಇಲ್ಲ, ಅದಕ್ಕೆ ಅರ್ಜೆಂಟಾಗಿ ಆಪ್ರೇಷನ್ ಮಾಡಬೇಕು ಅಂತ ಹೇಳಿದ್ದಾರೆ. ಈ ತೊಂದರೆಗೆ ನೀವು ಈಗ ಬೇಗನೆ ಆಪ್ರೇಷನ್ ಮಾಡಿಸ್ಕೋಬೇಕು ಅಂತ ಹೇಳಿದ್ದಾರೆ. ಅದೆಲ್ಲ ನಾವು ಕೇಳ್ತಾ ಇರ್ತೇವೆ. ಹಾಗಾಗಿ ತುಲಾರಾಶಿಯವರಿಗೆ ಅಂಥದ್ದು ಯಾವುದೊಂದು ಅರ್ಜೆಂಟ್ ಸರ್ಜರಿ ಮಾಡುವಂಥ ನೆಸೆಸಿಟಿ ಎಲ್ಲ ಬರ್ಬೋದು. ಅಥವಾ ಯಾವುದೇ ರೀತಿಯ ಒಂದು ಸಣ್ಣ ಪುಟ್ಟ ಅಪಘಾತಗಳು ಆಗುವಂಥದ್ದು, ಕೈ ಕಾಲು ಮೂಳೆಗಳು ಅಥವಾ ಇನ್ನಿತರ ಅವಯವಗಳಿಗೆ ಏನಾದರೂ ಅಪಘಾತಗಳಾಗುವಂಥದ್ದು. ಹಾಗಾಗಿ ವಾಹನ ಚಲಾವಣೆಯಲ್ಲಿ ನೀವು ತುಂಬ ಎಚ್ಚರಿಕೆ ಬೇಕಾಗುತ್ತೆ. ಈ ಕಾಲದಲ್ಲಿ ಜುಲೈ 12ರಿಂದ ಆಗಸ್ಟ್ 25 44 ದಿನಗಳ ಅವಧಿ ತುಲಾರಾಶಿಯವರಿಗೆ ವಾಹನ ಚಲನೆ ಎಚ್ಚರಿಕೆ ಬೇಕು. ಜೊತೆಗೆ ಯಾವುದೇ ರೀತಿಯ ಪ್ರಯಾಣ ಮಾಡುವಾಗಲೂ ಅಥವಾ ಎಚ್ಚರಿಕೆ ಬೇಕು. ಇನ್ನು ನೀವು ಯಾವುದಾದ್ರು ಬೇರೆ ನಿಮ್ಮ ಪ್ರದೇಶ ಅಲ್ಲದೆ ಬೇರೆ ಪ್ರದೇಶಗಳಿಗೆ ನೀವು ಯಾತ್ರೆನೋ ಪ್ರವಾಸನೋ ಹೋಗುವಾಗ ಅಲ್ಲಿ ತುಂಬ ಎಚ್ಚರಿಕೆ ಬೇಕು. ನೋಡ್ತೇವೆ ಈಗ ಬಹಳಷ್ಟು ಈ ರಸ್ತೆ ಅಪಘಾತಗಳು ನಮ್ಮ ದೇಶದಲ್ಲಿ ಆಗುವಷ್ಟು ಎಲ್ಲೂ ಆಗಲಿಕ್ಕಿಲ್ಲ. ಅಂಥ ರಸ್ತೆ ಅಪಘಾತದಲ್ಲಿ ಭಾಳಷ್ಟು ಜನರ ಒಂದು ಪ್ರಾಣಹಾನಿ ಜೀವಹಾನಿಗಳಾಗುವಂಥದ್ದು, ಜೊತೆಗೆ ಅಂಗವೈಕಲ್ಯಗಳು ಬರೋದನ್ನು ನೋಡ್ತಾ ಇರ್ತೇವೆ. ಹಾಗಾಗಿ ಈ ಕಾಲದಲ್ಲಿ ನೀವು ಅಂತಹ ಒಂದು ಎಚ್ಚರಿಕೆ ಖಂಡಿತ ಬೇಕಾಗುತ್ತೆ. ಅಂಥ ಒಂದು ಅಪಘಾತಗಳು ಆಗುವಂಥ ಸಾಧ್ಯತೆ. ಇನ್ನು ನಿಮಗೆ ಗೊತ್ತಿಲ್ಲದ ಸ್ಥಳದಲ್ಲಿ ನಾವು ಈಗ ಈ ಒಂದು ವಿಡಿಯೋ ಮಾಡ್ತಿರುವಂಥ ಸಂದರ್ಭದ ಈ ಮುಂದಿನ ದಿನದಲ್ಲಿ ನಮ್ಮ ರಾಜ್ಯದವರೇ ಈ ಉತ್ತರಾಖಂಡದಲ್ಲಿ ಒಂದು ಚಾರಣಕ್ಕೆ ಹೋಗಿ ಅಲ್ಲಿ ಒಂದು ತಮ್ಮ ಜೀವವನ್ನು ಕಳ್ಕೊಂಡ ವಿಚಾರಗಳು ನಾವು ಕಂಡುಕೊಂಡಿದ್ದೇವೆ. ಅಲ್ಲಿ 9 ಜನರದ್ದು ಪ್ರಾಣ ಹರಣ ಆಗಿದೆ. ಅಂಥದ್ರಲ್ಲಿ ಅದೆಲ್ಲ ಅಪರಿಚಿತ ಜಾಗಕ್ಕೆ ಹೋಗಿದ್ದವರು. ಪರಿಚಿತ ಜಾಗ ಏನಲ್ಲ. ಚಾರಣ ಅಂದರೆ ಅಲ್ಲಿ ಯಾವುದೋ ಒಂದು ಬೆಟ್ಟವನ್ನು, ಗುಡ್ಡವನ್ನು ಅಥವಾ ಒಂದು ಹಿಮಾಲಯದ ಪರ್ವತದ ಶ್ರೇಣಿಯನ್ನು ಅಲ್ಲಿ ಹತ್ತಿ ಚಾರಣ ಮಾಡುವಂಥ ಸಾಹಸ. ಮಂಗಳನು ಈ ಸಾಹಸ ಕಾರ್ಯಕ್ಕೆ ಪ್ರೇರಕ ಹೌದು. ಆದರೆ ಅಲ್ಲಿ ಮಂಗಳನ ವೈರುಧ್ಯ ಇದ್ದಾಗ ಆ ಸಾಹಸವು ದುಸ್ಸಾಹಸ ಆಗುತ್ತೆ. ಹಾಗಾಗಿ ಅಂಥ ಒಂದು ದುಸ್ಸಾಹಸಕ್ಕೆಲ್ಲ ಕೈ ಹಾಕುವಂಥದ್ದಲ್ಲ. ಯಾವುದೇ ರೀತಿಯ ಅಪರಿಚಿತ ಜಾಗದಲ್ಲಿ ಓಡಾಡುವಂಥದ್ದು ಅಥವಾ ರಾತ್ರಿ ಹೊತ್ತಿನಲ್ಲಿ ಯಾವುದೇ ಒಂದು ನೀವೊಂದು ಲಾಂಗ್ ಡ್ರೈವಿಗೆ ಅಥವಾ ಪರಿಚಿತ ಅಲ್ಲದ ರಸ್ತೆಯಲ್ಲಿ ಚಾಲನೆ ಮಾಡುವಂಥದ್ದು, ಇವೆಲ್ಲ ರಿಸ್ಕ್ ಎಲ್ಲ ತೆಗೆದುಕೊಳ್ಳಿಕ್ಕೆ ಈಗ ಒಳ್ಳೆಯದಲ್ಲ ತುಲಾರಾಶಿಯವರಿಗೆ. ಇದನ್ನು ಸ್ವಲ್ಪ ಗಮನದಲ್ಲಿ ಇಟ್ಕೋಬೇಕು. ಆರೋಗ್ಯದ ಕಾಳಜಿ ಬೇಕು, ತುಂಬ ಸೇಫ್ಟಿ ವಿಚಾರ ಬೇಕು. ಜೊತೆಗೆ ನಿಮ್ಮ ಮಾತು ನಡವಳಿಕೆಯಲ್ಲಿ ತುಂಬ ಎಚ್ಚರಿಕೆ ಬೇಕು. ಈಗ ಮಾತು ನಡವಳಿಕೆಯಲ್ಲಿ ನಿಮಗೆ ಹಿಂಸಾತ್ಮಕ ಧೋರಣೆ ಬರುತ್ತೆ, ಅಲ್ಲಿ ಹೊಡೆದಾಡುವಂಥ ಒಂದು ಪರಿಸ್ಥಿತಿ ಬರುತ್ತೆ. ಸಣ್ಣ ಪುಟ್ಟ ವಿಚಾರಕ್ಕೆ ನಾವು ಕೈ ಮಾಡೋದು ಇಂಥ ನಾವು ನೋಡ್ತೇವೆ. ಹೆಚ್ಚಾಗಿ ಹಲವಾರು ಭಾಗಗಳಲ್ಲಿ ಕಂಡು ಬರ್ತೇವೆ. ಅಂಥ ಒಂದು ರೌಡಿಸಮ್ ಮಾಡುವಂಥದ್ದಾಗಲಿ ಅಥವಾ ಯಾವುದೇ ಸಣ್ಣ ಪುಟ್ಟ ವಿಚಾರಕ್ಕೆ ಕೈ ಮಿಲಾಯಿಸುವಂಥದ್ದು ಅವೆಲ್ಲ ಈಗ ಒಂದು ಬುದ್ಧಿ ಬರುತ್ತೆ. ಹಾಗಾಗಿ ಅದನ್ನು ಸ್ವಲ್ಪ ಈಗ ನಿಯಂತ್ರಣ ಮಾಡ್ಕೋಬೇಕು. ನಿಮ್ಮ ಒಂದು ಮನೋಸ್ಥಿತಿ, ಆರೋಗ್ಯ ಸ್ಥಿತಿ, ಜೊತೆಗೆ ಎಲ್ಲಿ ನೀವು ವಾಹನ, ಯಂತ್ರ, ಉಪಕರಣ ಯಾವುದರಲ್ಲಿ ಬರೀ ಈ ವಾಹನ ಅಷ್ಟೇ ಅಲ್ಲ, ಯಂತ್ರ ಉಪಕರಣ ಚಾಲನೆ ಮಾಡೋಕೆ ಅದು ವಾಷಿಂಗ್ ಮೆಷಿನು, ಮಿಕ್ಸಿನೋ ಯಾವುದಿರ್ಬೋದು, ಅಲ್ಲಿ ಎಲ್ಲದಕ್ಕೂ ಒಂದು ಸೇಫ್ಟಿ ರೂಲ್ಸ್ ಅಂತ ಇರುತ್ತೆ. ಆ ರೂಲ್ಸನ್ನು ನೀವು ಈಗ ಕಡೆಗಣಿಸಬಾರ್ದು. ಆ ಸೇಫ್ಟಿ ರೂಲ್ಸನ್ನು ಫಾಲೋ ಮಾಡ್ಕೊಳ್ಳಿ. ನಿಮ್ಮ ಆರೋಗ್ಯ ಮತ್ತು ಇನ್ನಿತರ ನಡವಳಿಕೆ ನಡೆಸಬೇಕು. ಕೊನೆಗೆ ಹೇಳುವಂಥ ಪ್ರಾರ್ಥನಾ ಮಾರ್ಗ ಜೊತೆಗೆ ಧ್ಯಾನ ಧರ್ಮದ ಮಾರ್ಗ ನಿಮಗೆ ಖಂಡಿತ ತುಲಾರಾಶಿಯವರಿಗೆ ಅವಶ್ಯಕತೆ ಇರುತ್ತೆ. ಮುಂದೆ ವೃಶ್ಚಿಕ ರಾಶಿಗೆ ಈ ಕಾಲದಲ್ಲಿ ಆತನು ಸಪ್ತಮದಲ್ಲಿ ಬರುವಂಥ ಮಂಗಳನು ಆತನು ಅಮಂಗಳಕರನಾಗಿರ್ತಾನೆ. ಅಂದರೆ ಮಂಗಳಕರ ಆಗಿರೋದಿಲ್ಲ. ನಿಮಗೆ ಈ ಕಾಲದಲ್ಲಿ ಹಣಕಾಸು ಅಥವಾ ನಿಮ್ಮ ಆರೋಗ್ಯಕ್ಕೆ ಅಂಥದ್ದೇನೋ ತೊಂದರೆಗಳಿಲ್ಲ. ಇಲ್ಲಿ ನಿಮ್ಮ ವೈಯಕ್ತಿಕ ಜೀವನದಲ್ಲಿ ಸ್ವಲ್ಪ ಏರುಪೇರಾಗುತ್ತೆ. ಉದಾಹರಣೆಗೆ ಗಂಡ ಹೆಂಡತಿನ ಮಧ್ಯೆ ಕಲಹ, ತಂದೆ ಮಕ್ಕಳ ಮಧ್ಯೆ ಕಲಹ, ಸಹೋದರರ ಮಧ್ಯೆ ಕಲಹ, ಅಥವಾ ನಿಮ್ಮ ಸಹೋದ್ಯೋಗಿಗಳು, ನಿಮ್ಮ ಕಲೀಗ್ಸ್ ಇರ್ಬೋದು, ಕಲೀಗ್ಸ್ಗಳ ಮಧ್ಯೆ ಸಹ ಕಲಹಗಳಾಗುವಂಥದ್ದು. ಹಾಗಾಗಿ ಎಲ್ಲೂ ನಿಮಗೆ ತುಂಬ ವೈರುಧ್ಯಗಳು, ಕಲಹಗಳು ಉಂಟಾಗುತ್ತವೆ.
ಇನ್ನು ಯಾರು ವಿಶೇಷವಾಗಿ ರಾಜಕೀಯದಲ್ಲಿ ಅಧಿಕಾರದಲ್ಲೆಲ್ಲ ಇರ್ತಾರೆ ಅವರಿಗೆ ಅವರ ರಾಜಕೀಯ ವಿರೋಧಿಗಳಿಂದ ಸ್ವಲ್ಪ ತೊಂದರೆಗಳಾಗುವಂಥದ್ದು ಅಥವಾ ಅವರ ಒಳಗೆ ಇದ್ದ ಅವರ ಮಧ್ಯದಲ್ಲಿದ್ದಂಥ ಒಂದು ವ್ಯಕ್ತಿಗಳಿಂದಲೇ ಅವರ ಒಂದು ಅಧಿಕಾರಕ್ಕೆ ಕುತ್ತು ಬರುವಂಥದ್ದು ಇವೆಲ್ಲ ನಡೆಯುವಂಥದ್ದು. ಇನ್ನು ಈ ಸಾಮಾಜಿಕ ಜೀವನದಲ್ಲಿ ರಾಜಕೀಯದಲ್ಲಿ ಅಥವಾ ಸಾರ್ವಜನಿಕ ಜೀವನದಲ್ಲಿ ಯಾರು ಇರ್ತಾರೆ ಸೆಲೆಬ್ರಿಟಿ ಅಂತ ನಾವು ಕರಿತೇವೆ ಅವರಿಗೆ ಅಲ್ಲಲ್ಲಿ ಅವಮಾನಕರ ಘಟನೆಗಳಾಗುತ್ತೆ, ಅಲ್ಲಲ್ಲಿ ಅವಮಾನಕರ ಅವರ ವಿರುದ್ಧವಾದ ಒಂದು ಸಂಚುಗಳು ಮೂಡುವಂಥದ್ದು ಅಥವಾ ಅವರ ವಿರುದ್ಧವಾದ ಏನಾದರೂ ಹೋರಾಟಗಳು ಆಗುವಂಥದ್ದು ಅಥವಾ ಒಂದು ಸಾರ್ವಜನಿಕ ಸ್ಥಳದಲ್ಲಿ ಅವರ ಮಾನ ಒಂದು ಕಳೆಯುವಂಥ ಘಟನೆಗಳು ಜರುಗುತ್ತದೆ. ಇನ್ನು ಎಲ್ಲವೋ ಏನೇನೋ ಮಾಡಿದರೆ ನಮಗೆ ಅಲ್ಲಿ ಸ್ವಲ್ಪ ವಿಘ್ನಗಳು ವಿಳಂಬಗಳು ತೊಂದರೆ ಆಗುವಂಥ ವಿಚಾರಗಳು ಅಥವಾ ನೀವು ಏನಾದ್ರು ಒಳ್ಳೇದು ಮಾಡಲಿಕ್ಕೆ ಹೋದರೂ ಅದರಲ್ಲಿ ವಿರುದ್ಧವಾದ ಒಂದು ರಿಸಲ್ಟ್ ಬರುವಂಥದ್ದು ಇದನ್ನೆಲ್ಲ ಗಮನಿಸ್ಬೋದು. ಹೀಗಾಗಿ ಈ ವೈಯಕ್ತಿಕ ವಿಚಾರವಾಗಿ ವೃಶ್ಚಿಕ ರಾಶಿಯವರಿಗೆ ಈ ಕಾಲದಲ್ಲಿ ತುಂಬ ಎಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ. ನಿಮ್ಮ ಕೌಟುಂಬಿಕ ಜೀವನ ಸಾಂಸಾರಿಕ ಜೀವನದಲ್ಲಿ ಮಾತು ನಡವಳಿಕೆ ಅಥವಾ ಏನೇನೋ ಮೂರನೇ ವ್ಯಕ್ತಿಗಳ ವಿಚಾರವಾಗಿ ಹಗುರವಾಗಿ ಮಾತಾಡೋದು, ಮೂರನೇ ವ್ಯಕ್ತಿಗಳನ್ನು ಹೀಯಾಳಿಸುವಂಥದ್ದು ಅಥವಾ ಅವಮಾನ ಮಾಡಲಿಕ್ಕೆ ಹೋಗೋದು ಅದು ನಿಮಗೇನೆ ತಿರುಗುಬಾಣ ಆಗೋದು ಇವೆಲ್ಲ ಸಾಧ್ಯತೆ ಇರುತ್ತೆ. ನೀವು ಏನೇನು ಈಗ ಇನ್ನೊಬ್ಬರ ವಿರುದ್ಧವಾಗಿ ತಯಾರಿ ಮಾಡ್ತೀರೋ ಅದು ನಿಮಗೇನೆ ತಿರುಗುಬಾಣ ಆಗುವಂಥ ಸಾಧ್ಯತೆ ಈ ವೃಶ್ಚಿಕ ರಾಶಿಯವರಿಗೆ ಇರುತ್ತೆ. ಹಾಗಾಗಿ ನೀವು ಸೌಮ್ಯತೆಯನ್ನು ಕಾಪಾಡಿಕೊಳ್ಬೇಕು, ಸಂಯಮವನ್ನು ಕಾಪಾಡಿಕೊಳ್ಬೇಕು. ಯಾವುದೇ ರೀತಿಯ ಆತುರ ನಿರ್ಧಾರ ಬೇಡ. ಇನ್ನು ಗಂಡ ಹೆಂಡತಿರ ರಿಲೇಷನ್ ಇರ್ಬೋದು ಅಥವಾ ಮನೆಯ ತಂದೆ ತಾಯಿ ಬಂಧು ಅಥವಾ ನಿಮ್ಮ ಅಣ್ಣ ತಂಗಿನೋ ಯಾರು ಇರ್ಬೋದು, ನಿಮ್ಮ ರಿಲೇಷನ್ಶಿಪ್ ಮತ್ತು ಬಾಂಧವ್ಯವನ್ನು ಚೆನ್ನಾಗಿ ಇಟ್ಕೋಬೇಕಾಗತ್ತೆ. ಇಲ್ಲಾಂದರೆ ಅಲ್ಲಿ ಆ ವಾದಗಳು ಜಾಸ್ತಿ ಆಗುವಂಥದ್ದು. ಕೆಲವರು ಒಂದು ದಿನದ ಜಗಳವು ಅಲ್ಲಿ ವಿಚ್ಛೇದನಕ್ಕೆ ಹೋಗುವಂಥ ನಾವು ಉದಾಹರಣೆ ಗಮನಿಸಿದ್ವಿ ಅಥವಾ 1 ಗಂಟೆಯ ಜಗಳದಲ್ಲಿ ವಿಚ್ಛೇದನ ಆಗುವಂಥ ಉದಾಹರಣೆಗಳು ಈಗ ಬಹಳಷ್ಟು ಎಲ್ಲ ಕಂಡು ಬರ್ತೀವಿ. ಈಗ ಒಂದು ಸ್ವಲ್ಪ ತಾಳ್ಮೆ ಕಡಿಮೆ ಇರುವಂಥ ಯುಗ. ಹಾಗಾಗಿ ಅಲ್ಲಿ ತಾಳಿದವ ಬಾಳಿಯವನು ಎಂಬ ತತ್ವವನ್ನು ಈಗ ಗಮನಿಸ್ಕೋಬೇಕು. ಯಾವುದೇ ರೀತಿಯ ಒಂದು ಆತುರ ನಿರ್ಧಾರ ಅಥವಾ ಆಕಸ್ಮಿಕ ನಿರ್ಧಾರಕ್ಕೆಲ್ಲ ಕೈಗೊಡುವಂಥದ್ದೆಲ್ಲ ಮಾತಿನಿಂದ ಅಥವಾ ನಿಮ್ಮ ಯಾವುದೋ ಕೆಲಸ ಕಾರ್ಯಗಳಿಂದ ಇನ್ನಿತರರಿಗೆ ಏನು ಕೇಡು ಮಾಡೋದಾಗಲಿ ಅವಮಾನ ಮಾಡೋದಾಗಲಿ ಹಾನಿ ಮಾಡೋದಾಗಲಿ ಮಾಡಲಿಕ್ಕೆ ಹೋಗುವಂಥದ್ದೆಲ್ಲ ನೀವು ನಿಮ್ಮ ಎಲ್ಲ ಎಚ್ಚರಿಕೆ ಹೆಜ್ಜೆ ಖಂಡಿತ ವೃಶ್ಚಿಕ ರಾಶಿಗೆ ಬೇಕಾಗುತ್ತೆ. ವೃಶ್ಚಿಕ ರಾಶಿಗೆ ನಿಮ್ಮ ರಾಶಿಯಾಧಿಪತಿ ಮಂಗಳ, ಆದರೆ ಅದು ಈ ಕಾಲದಲ್ಲಿ ಆತ ನಿಮಗೆ ಏನು ಮಂಗಳವಾದವನ್ನು ಮಾಡೋದಿಲ್ಲ, ಅಮಂಗಳಕಾರಿಯಾಗಿ ಪ್ರವೃತ್ತಿನಾಗ್ತಾನೆ. ಹಾಗೆ ಕೊನೆಗೆ ಹೇಳುವಂಥ ಪ್ರಾರ್ಥನಾ ಮಾರ್ಗ ಅಥವಾ ಧರ್ಮದ ಮಾರ್ಗ ನಿಮಗೆ ಖಂಡಿತ ಅವಶ್ಯಕತೆ ಇರುತ್ತೆ ವೃಶ್ಚಿಕ ರಾಶಿಯವರಿಗೆ. ಮುಂದೆ ಗಮನಿಸೋಣ ಧನುಸ್ಸು ರಾಶಿ ಈ ಮಂಗಳನಿಂದ ಮಂಗಳ ಫಲ ಪಡುವಂಥ 2ನೇ ರಾಶಿ ಆಗಿರುತ್ತೆ. ಮೊದಲನೇ ರಾಶಿ ಕರ್ಕಾಟಕ ರಾಶಿಗೆ ಆಗಿತ್ತು. ನಿಮ್ಮ ರಾಶಿ ಧನುರಾಶಿ ಈಗ 6ನೇ ಸ್ಥಾನ, ನಿಮ್ಮ ರಾಶಿಯಿಂದ ಷಷ್ಠದಲ್ಲಿ ಅಲ್ಲಿ ವಿಶೇಷವಾದ ಶುಭ ಫಲವನ್ನು ಮಂಗಳವನ್ನು ಕೊಡಲಿದ್ದಾನೆ. ಧನುರಾಶಿಯವರಿಗೆ ವಿಶೇಷವಾದ ಲಾಭ ಆದಾಯ ಸಿದ್ಧಿಯಾಗುತ್ತೆ, ಇಷ್ಟಾರ್ಥ ಸಿದ್ಧಿಯಾಗುತ್ತೆ. ನಿಮ್ಮ ಅಂದುಕೊಂಡ ಕೆಲಸ ಕಾರ್ಯಗಳು ಈಗ ಆಗುವಂಥದ್ದು. ಭೂಮಿ ಕೊಡಬೇಕಂದ್ರೆ ಭೂಮಿ ಕೊಡಲಿಕ್ಕಾಗುತ್ತೆ, ಮನೆ ಕೊಡಬೇಕು ಮನೆ ಕೊಳ್ಳುವಂಥದ್ದು, ಸೈಟ್ ಕೊಳ್ಳುವಂಥದ್ದು, ಜೊತೆಗೆ ಈ ಭೂಮಿಗೆ ಸಂಬಂಧಪಟ್ಟ ದಾಖಲೆ ಪತ್ರಗಳು ನಿಮಗೆ ಕೈ ಸೇರುವಂಥದ್ದು. ಬಹಳ ಕಾಲದಿಂದ ನಿರೀಕ್ಷಿತವಾದ ಹಲವಾರು ಪೆಂಡಿಂಗ್ ಇದ್ದ ಕೆಲಸಗಳು ಈಗ ಬೇಗನೆ ಆಗುವಂಥದ್ದು. ನಿಮ್ಮ ವೃತ್ತಿಯಲ್ಲಿ ನಿಮಗೆ ಈಗ ಕೆಲವರಿಗೆ ಬಡ್ತಿ ಪ್ರಮೋಷನ್ ಸಿಗ್ಬೋದು ಅಥವಾ ಉದ್ಯೋಗಕ್ಕೆ ಯಾರು ಉದ್ಯೋಗ ಇಲ್ಲ ಧನುರಾಶಿಯವರು ಪ್ರಯತ್ನ ಪಟ್ಟರೆ ಅವರಿಗೆ ಉದ್ಯೋಗಾವಕಾಶ ಬೇಗನೆ ಸಿಗುತ್ತೆ. ಕನ್ಸ್ಟ್ರಕ್ಷನ್ ಫೀಲ್ಡ್ ಇರ್ಬೋದು, ರಿಯಲ್ ಎಸ್ಟೇಟ್ ಫೀಲ್ಡ್ ಇರ್ಬೋದು, ಸಿವಿಲ್ ಇಂಜಿನಿಯರು, ಆರ್ಕಿಟೆಕ್ಚರ್ ಇರ್ಬೋದು ಅಥವಾ ಇನ್ನಿತರ ಯಾವುದೇ ಇಂಜಿನಿಯರಿಂಗ್ ತಂತ್ರಜ್ಞಾನಕ್ಕೆ ಸಂಬಂಧಪಟ್ಟ ಇಲಾಖೆಗಳಲ್ಲಿ ಹಲವಾರು ಉದ್ಯೋಗಗಳು ಈಗ ಧನುರಾಶಿಯವರಿಗೆ ಸಿಗಲಿದೆ. ಅದಲ್ಲದೆ ನೀವು ಮಾಡುವಂಥ ಸ್ವಂತ ಉದ್ಯಮನ ಸ್ಟಾರ್ಟಪ್ಪನ್ನು ಮಾಡಲಿಕ್ಕೆ ಅನ್ನೋರಿಗೆ ಈಗ ಅಂಥ ಒಂದು ಮಾಡಲಿಕ್ಕೆ ಅವಕಾಶ. ಕೃಷಿ ಚಟುವಟಿಕೆ ಉದ್ಯಮ ಇಂಡಸ್ಟ್ರಿ ಮಾಡೋರಿಗೆ ಸಹ ಅನೇಕ ರೀತಿಯ ಅವಕಾಶಗಳು ಸಿಗಲಿವೆ. ಸರ್ಕಾರ ಮೂಲ ಕೋರ್ಟ್ ಕಚೇರಿ ಮೂಲದ ಕೆಲಸ ಕಾರ್ಯಗಳು ಈಗ ಬೇಗನೆ ಕೆಲಸ ಕಾರ್ಯಗಳು ಆಗಲಿವೆ. ನೀವು ಏನು ಪ್ರಯತ್ನ ಮಾಡ್ತೀರೋ ಅವೆಲ್ಲವೂ ಬೇಗ ಸಿದ್ಧಿಯಾಗುತ್ತೆ. ವಿದ್ಯಾರ್ಥಿಗಳಿಗೆ ಶುಭವಿದೆ. ಗೃಹಿಣಿಯರು ಮಹಿಳೆಯರಿಗೆ ಸಹ ಈ ಧನುರಾಶಿಯವರಿಗೆ ಅನೇಕ ರೀತಿಯ ಶುಭಫಲಗಳು ಆಗಲಿವೆ. ಮನೆಯಲ್ಲಿ ಮಂಗಳ ಕಾರ್ಯ ಮದುವೆ ಮುಂಜಿ ಇತ್ಯಾದಿಗಳು ಸಹ ಫಿಕ್ಸ್ ಆಗ್ಬೋದು. ಗೃಹ ಪ್ರವೇಶ ಇತ್ಯಾದಿಗಳು ಫಿಕ್ಸ್ ಆಗುವಂಥದ್ದು. ಈ ರೀತಿ ಹಲವಾರು ನೀವು ನಿರೀಕ್ಷಿತವಾದ ಮತ್ತು ಅನಿರೀಕ್ಷಿತವಾದ ಉತ್ತಮ ಫಲಗಳು ಮಂಗಳನು ನಿಮಗೆ ಈ ಒಂದು ಕಾಲದಲ್ಲಿ ಜುಲೈ 12ರಿಂದ ಆಗಸ್ಟ್ 20ರ ಅವಧಿಯಲ್ಲಿ 44 ದಿನಗಳಲ್ಲಿ ಕೊಡಲಿದ್ದಾನೆ. ಇವನನ್ನು ಒಳ್ಳೆಯ ಮನಸ್ಸಿನಿಂದ ಸ್ವಾಗತಿಸಿ. ಇದು ವರ್ಷಕ್ಕೆ ಒಮ್ಮೆ ಬರುವಂಥ ಮಂಗಳನ ವರ, ಅದರಲ್ಲೂ 12 ವರ್ಷಕ್ಕೆ ಬರುವಂಥ ಮಂಗಳ ಗುರು ಯುತಿಯ ಒಂದು ವರ. ಹಾಗಾಗಿ ಇವೆಲ್ಲವೂ ಪದೇ ಬರುವಂಥ ವಿಚಾರ ಅಲ್ಲ. 12 ವರ್ಷಕ್ಕೆ ಬರುವಂಥ ಈ ಅಪೂರ್ವದ ಅವಕಾಶವನ್ನು ಧನುರಾಶಿಯವರು ಸದುಪಯೋಗಪಡಿಸಿಕೊಳ್ಳಿ. ನಿಮ್ಮ ಎಲ್ಲ ಇಷ್ಟಾರ್ಥಗಳು ಮಂಗಳನಿಂದ ಸಿದ್ಧಿಯಾಗಲಿ. ಆಸಕ್ತಿ ಇದ್ದರೆ ಕೊನೆಗೊಳ್ಳುವಂಥ ಪ್ರಾರ್ಥನೆ ಸಹ ನೀವು ಸಹ ಮಾಡ್ಬೋದಾಗಿದೆ. ಮುಂದೆ ಧನುಸ್ಸು ರಾಶಿಯ ಬಳಿಕ ಮಕರ ರಾಶಿಗೆ ನಿಮ್ಮ ರಾಶಿಯಿಂದ ಪಂಚಮ ಅಥವಾ 5ನೇ ಸ್ಥಾನದಲ್ಲಿ ಆತನು ಹೆಚ್ಚೇನು ನಿಮಗೆ ಕಷ್ಟವನ್ನು ಕೊಡೋದಿಲ್ಲ, ನಷ್ಟವನ್ನು ಕೊಡೋದಿಲ್ಲ, ಆದರೆ ಹೆಚ್ಚೇನು ಲಾಭವೂ ಕೊಡೋದಿಲ್ಲ. ಈ ಕಾಲದಲ್ಲಿ ನಿಮಗೆ ಆರ್ಥಿಕವಾಗಿ ಅಥವಾ ಆರೋಗ್ಯ ವಿಚಾರವಾಗಿ ಏನು ತೊಂದರೆಗಳಿರೋದಿಲ್ಲ. ವೈಯಕ್ತಿಕ ವಿಚಾರ ಮತ್ತು ಮಾತಿನ ಬಗ್ಗೆ ಸ್ವಲ್ಪ ಎಚ್ಚರಿಕಬೇಕು. ವೈಯಕ್ತಿಕ ಅಂದರೆ ಪರ್ಸನಲ್ ವಿಚಾರ ಅಂದರೆ ನೀವು ಮನೆಯಲ್ಲಿ ಹೇಗೆ ಇರ್ತೀರಾ, ಗಂಡ ಹೆಂಡತಿರು ಹೇಗಿರ್ತೀರಾ, ತಂದೆ ಮಕ್ಕಳು ಹೇಗಿರ್ತೀರಾ, ಅದರ ಬಗ್ಗೆ ಸ್ವಲ್ಪ ನೀವು ಗಮನ ಹರಿಸಬೇಕು. ಅಥವಾ ಯಾರನ್ನು ನೀವು ಹೀಯಾಳಿಸೋದಾಗಲಿ ಕಲಹ ಮಾಡೋದಾಗಲಿ ಅಥವಾ ಅವರನ್ನು ನಿಂದನೆ ಮಾಡೋದನ್ನು ಸ್ವಲ್ಪ ಈಗ ಕಡಿಮೆ ಮಾಡಬೇಕು. ಮಕರ ರಾಶಿಯವರಿಗೆ ವಿಶೇಷವಾಗಿ ಪಂಚಮದಲ್ಲಿ ಅನೇಕ ರೀತಿಯ ಒಂದು ವಿರುದ್ಧವಾದ ಪ್ರಕ್ರಿಯೆಗಳಾಗುವಂಥದ್ದು. ಬಾಂಧವ್ಯದಲ್ಲಿ ಸ್ವಲ್ಪ ಕೊರತೆ ಬರುವಂಥದ್ದು, ತಂದೆ ಮಕ್ಕಳ ಮಧ್ಯೆ ಗಂಡ ಹೆಂಡತಿರ ಮಧ್ಯೆ ಜೊತೆಗೆ ಬಂಧುಗಳ ಜೊತೆಗೆ ಕಲಹಗಳು ಬರುವಂಥದ್ದು. ಸಾಡೆ ಸಾತಿಯ ಪ್ರಭಾವ ನಿಮ್ಮನ್ನು ಈಗ ಕಾಡ್ತಾ ಇರೋ ಕಾರಣ ಈ ಬೆಂಕಿಗೆ ತುಪ್ಪ ಸುರಿದಂಥ ಘಟನೆಗಳು ಆಗುವಂಥದ್ದು. ಹಾಗಾಗಿ ನೀವು ಈ ಕಾಲದಲ್ಲಿ ಬಾಂಧವ್ಯವನ್ನು ಚೆನ್ನಾಗಿ ಇಟ್ಕೋಬೇಕು. ಸಿಟ್ಟಿನ ಕೈಗೆ ಯಾವುದೇ ರೀತಿಯ
ಒಂದು ಅಸ್ತ್ರವನ್ನು ನೀವು ಪ್ರಯೋಗ ಮಾಡೋದಾಗಲಿ ಅಥವಾ ಮಾತಿನಿಂದ ಇನ್ನೊಬ್ಬರನ್ನು ನೀವು ಹೀಯಾಳಿಸೋದು, ನಿಂದನೆ ಮಾಡೋದು ಸ್ವಲ್ಪ ಅವಾಯ್ಡ್ ಮಾಡಬೇಕು. ಈ ಕಾಲದಲ್ಲಿ ನಿಮಗೆ ಶತ್ರುಗಳ ಪೀಡೆ ಸಹ ಹೆಚ್ಚಾಗುತ್ತೆ. ಗುಪ್ತ ಶತ್ರುಗಳಿಗೆ ಹೆಚ್ಚಾಗ್ತಾರೆ. ಆ ಗುಪ್ತ ಶತ್ರುಗಳ ಬಗ್ಗೆ ಎಚ್ಚರ ಇರಬೇಕು. ಇನ್ನು ನಿಮಗಿಂತ ಕಿರಿಯರು, ಈ ಕಾಲದಲ್ಲಿ ನಿಮಗಿಂತ ಕಿರಿಯರು ನಿಮಗೆ ಏನಾದರೂ ಅವಮಾನಕರ ಘಟನೆ ಮಾಡೋದಾಗಲಿ, ನಿಂದನೆ ಮಾಡೋದಾಗಲಿ ಅಥವಾ ಅವರಿಂದ ನಿಮಗೆ ಕಿರುಕುಳಗಳು ಸ್ವಲ್ಪ ಬರ್ತವೆ. ಅದು ಸ್ವಲ್ಪ ನೀವು ಸಂಯಮವನ್ನು ತಾಳ್ಮೆಯನ್ನು ಕಾಡ್ಕೊಳ್ಬೇಕು. ಕಿರಿಯರನ್ನು ನೀವು ಅವರನ್ನು ವಿರುದ್ಧವಾಗಿ ಕಾಣೋದಾಗಲಿ ಅಥವಾ ಅವರನ್ನು ಹಗುರವಾಗಿ ಕಾಣೋದಾಗಲಿ ಮಾಡೋದಿಲ್ಲ. ಕೆಲವು ಕಾಲದಲ್ಲಿ ಅವರ ಒಂದು ಸಹಾಯ ನಿಮಗೆ ಬೇಕಾಗುತ್ತೆ. ಹಾಗಾಗಿ ಈ ಕಾಲದಲ್ಲಿ ಮಕರ ರಾಶಿಯವರು ವೈಯಕ್ತಿಕ ವಿಚಾರ, ನಡವಳಿಕೆ, ಮಾತನ್ನು ಸ್ವಲ್ಪ ಚೆನ್ನಾಗಿ ಇಟ್ಕೊಳ್ಬೇಕು. ಬಾಂಧವ್ಯದ ಕಡೆಗೆ ಸ್ವಲ್ಪ ಗಮನ ಬೇಕಾಗುತ್ತೆ. ಇನ್ನು ಹಣಕಾಸಿಗೆ ಅಥವಾ ನಿಮ್ಮ ಆರೋಗ್ಯ ಅಥವಾ ಇನ್ನಿತರ ಉದ್ಯಮ, ವ್ಯಾಪಾರ, ಉದ್ಯೋಗಕ್ಕೆ ಮಂಗಳನಿಂದ ಯಾವುದೇ ಅಡೆತಡೆಗಳು ಬರೋದಿಲ್ಲ. ಹಾಗಾಗಿ ಮಧ್ಯಮ ಫಲವನ್ನು ನಿರೀಕ್ಷೆ ಮಾಡುವಂಥ ರಾಶಿಗಳು ಮಕರ ರಾಶಿ ಆಗಿರುತ್ತೆ. ಆಸಕ್ತಿ ಇದ್ದರೆ ಕೊನೆಗೆ ಹೇಳುವಂಥ ಮಂಗಳನಿಗೆ ಸಂಬಂಧಪಟ್ಟ ಭಕ್ತಿ ಮಾರ್ಗ, ಧ್ಯಾನ ಮಾರ್ಗವನ್ನು ಅನುಸರ ಮಾಡೋದು ಮಕರ ರಾಶಿಯವರು. ಮುಂದೆ ಕುಂಭರಾಶಿ. ಕುಂಭರಾಶಿಗೆ ಈ ಚತುರ್ಥದ ಸ್ಥಾನ, ನಾಲ್ಕರ ಸ್ಥಾನದಲ್ಲಿ ಮಂಗಳನು ಹೆಚ್ಚಾಗಿ ಉತ್ತಮ ಫಲವನ್ನು ಕೊಡುವಂಥ ವಾಡಿಕೆ ಇಲ್ಲ. ಆತನು ಕೆಲವೊಂದು ವಿಚಾರದಲ್ಲಿ ನಿಮಗೆ ವಿರುದ್ಧವಾದ ಫಲವನ್ನು ಈಗ ಕೊಡಲಿದ್ದಾನೆ. ವಿಶೇಷವಾಗಿ ಈ ಕಾಲದಲ್ಲಿ ನಿಮಗೆ ಖರ್ಚು ವೆಚ್ಚಗಳು ಹೆಚ್ಚಾಗುತ್ತೆ. ಅಲ್ಲಿ ಅನೇಕ ರೀತಿಯ ಅನಿರೀಕ್ಷಿತ ಖರ್ಚುಗಳು ಬರುತ್ತದೋ, ಅಪವ್ಯಯದ ಖರ್ಚುಗಳು ಬರುತ್ತದೋ ಅಥವಾ ನೀವು ಯಾವುದೇ ನಿರೀಕ್ಷೆ ಮಾಡದೇ ಇಟ್ಟಂಥ ಒಂದು ಖರ್ಚುಗಳು ಈಗ ನಿಮಗೆ ಕಾಡುವಂಥದ್ದು. ಉಳಿತಾಯ ಮಾಡಿದಂಥ ಹಣವು ಈಗ ಬೇರೆ ಉದ್ದೇಶಗಳಿಗೆ ವಿನಿಯೋಗ ಮಾಡುವಂಥ ಪ್ರಮೇಯ. ಮನಸ್ಸಿನಲ್ಲಿ ಸ್ವಲ್ಪ ಚಿಂತೆ, ಆತಂಕ ಹೆಚ್ಚಾಗುತ್ತೆ. ಇನ್ನು ಶತ್ರುಗಳ ಪೀಡೆಗಳು ಹೆಚ್ಚಾಗುವಂಥ ಸಾಧ್ಯತೆ ಇರುತ್ತೆ. ಇನ್ನು ಕೆಲವೊಬ್ಬರಿಗೆ ಅನಿರೀಕ್ಷಿತವಾಗಿ ಟ್ರಾನ್ಸ್ಫರ್ ಆಗ್ಬೋದು. ಈ ಕಾಲದಲ್ಲಿ ವಿಶೇಷವಾಗಿ ಕುಂಭರಾಶಿಯವರಿಗೆ ಅನಿರೀಕ್ಷಿತವಾಗಿ ಟ್ರಾನ್ಸ್ಫರ್ಗಳಾಗುವಂಥದ್ದು ಅಥವಾ ನಿಮಗೆ ಇಷ್ಟ ಇಲ್ಲದ ಜಾಗಗಳಿಗೆ ನಿಮಗೆ ವರ್ಗಾವಣೆ ಆಗುವಂಥ ಸಾಧ್ಯತೆ ಇರುತ್ತೆ. ಅಲ್ಲದೆ ಕೆಲವೊಬ್ಬರಿಗೆ ಯಾವುದೇ ಒಂದು ಕಾರಣಗಳಿಗಾಗಿ ಮನೆ ಬದಲಿಸುವಂಥದ್ದು, ಸ್ಥಾನಗಳನ್ನು ಬದಲಿಸುವಂಥದ್ದು ಅಥವಾ ಮನೆಯನ್ನು ಶಿಫ್ಟ್ ಮಾಡಲಿಕ್ಕೆ ಯಾವುದೇ ರೀತಿಯ ಇದ್ದಂತಹ ಜಾಗದಲ್ಲಿ ಏನಾದರೂ ಅಡೆತಡೆಗಳು, ತೊಂದರೆಗಳು ಬಂದು ಶಿಫ್ಟ್ ಮಾಡುವಂಥ ಪ್ರಮೇಯಗಳು ಬರೋದು. ಅಂದರೆ ಒಳ್ಳೆಯ ವಿಚಾರದಿಂದಲ್ಲ, ಏನಾದರೂ ಸ್ವಲ್ಪ ಅಸಮಾಧಾನದ ವಿಚಾರದಿಂದ ನೀವೀಗ ಸ್ಥಾನ ಬದಲಿಸುವಂತಹ ಸಾಧ್ಯತೆ ಎಲ್ಲ ಇರುತ್ತೆ. ಇನ್ನು ಈ ಕಾಲದಲ್ಲಿ ನಿಮಗೆ ದುಷ್ಟ ಮಿತ್ರರ ಒಂದು ಸಹವಾಸ ಆಗುತ್ತೆ. ದುಷ್ಟ ಮಿತ್ರರದ್ದು ಕೆಟ್ಟ ಯೋಜನೆಗಳು ಮಾಡುವಂಥ ವ್ಯಕ್ತಿಗಳ ಸಹವಾಸ ಆಗುತ್ತೆ. ವಿಶೇಷವಾಗಿ ಯುವಜನರು ಇದನ್ನು ಗಮನಿಸಿಕೊಳ್ಳಿ. ಅಂಥ ಒಂದು ದುಶ್ಚಟಗಳಿಗಾಗಲಿ ಅಥವಾ ಕೆಟ್ಟ ಮಾರ್ಗದ ಮೂಲಕ ಹಣ ಸಂಪಾದನೆ ಮಾಡೋದು, ಅದು ದುರ್ಮಾರ್ಗದ ಮೂಲಕ ಅಥವಾ ವಾಮ ಮಾರ್ಗದ ಮೂಲಕ ಹಣ ಸಂಪಾದನೆ ಮಾಡೋದು, ಹಿಂಸಾತ್ಮಕ ಮೂಲಕ ಹಣ ಸಂಪಾದನೆ ಮಾಡೋದು, ಇವೆಲ್ಲ ವಿಚಾರಗಳು ನೋಡ್ತೇವೆ ನಾವು. ಹಾಗಾಗಿ ಅಂತಹ ವಿಚಾರಗಳಿಗೆ ಒಂದು ಈಗ ಪ್ರೇರಣೆ ಕೆಲವರಿಗೆ ಬರ್ಬೋದು. ಅದರಲ್ಲೂ ಶಾಡೆ ಸಾತಿಯ ಪ್ರಭಾವದಲ್ಲಿದ್ದರೆ ಅಂತಹ ಕೆಲಸಕ್ಕೆ ಕೈ ಹಾಕಿದರೆ ತಕ್ಷಣ ನೀವು ಸಿಲುಕಿಕೊಳ್ಳುವಂಥ ಸಾಧ್ಯತೆ ಇರುತ್ತೆ. ಯಾಕಂದರೆ ನಾವು ಗಮನಿಸ್ತೇವೆ ಇಂತಹ ಒಂದು ವಿಚಾರಗಳು ಕೆಲವರು ಕೈ ಹಾಕಲಿಕ್ಕೆ ಹೋಗಿ ದೊಡ್ಡ ದೊಡ್ಡ ಹುದ್ದೆಯಲ್ಲಿದ್ದವರು ಆ ಹುದ್ದೆಯನ್ನು ಕಳ್ಕೊಂಡಿದ್ದಷ್ಟೇ ಅಲ್ಲ, ಜೈಲಲ್ಲಿ ಪಾಲಾದವರು ಸಹ ನಾವು ಗಮನಿಸ್ತೇವೆ. ಹಾಗಾಗಿ ಇಂತಹ ಒಂದು ವಿಚಾರಕ್ಕೆ ಕುಂಭರಾಶಿಯವರು ಈಗ ಯಾವುದೇ ರೀತಿ ನೀವು ಅಂತಹ ಕೈ ಹಾಕಬಾರ್ದು. ಅದರಿಂದ ತುಂಬ ದೂರ ಇರಬೇಕಾಗತ್ತೆ. ಈ ಕಾಲದಲ್ಲಿ ನಿಮಗೆ ಮಿತ್ರ ರೂಪದ ಶತ್ರುಗಳು ಬರೋದು ಅಥವಾ ನಿಮಗೆ ಕೆಟ್ಟದ್ದನ್ನು ಮಾಡುವಂಥ ರೂಪದಲ್ಲಿ ಏನೇನು ಯೋಜನೆಗಳನ್ನು ಕೊಡುವಂಥವ್ರು, ಅದರ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಇರಬೇಕು. ಈ ಕಾಲದಲ್ಲಿ ಕೆಲವೊಬ್ಬರಿಗೆ ಭಯ, ಭೀತಿ, ಆತಂಕ ಹೆಚ್ಚಾಗುತ್ತೆ. ಕೆಲವರಿಗೆ ಸಿಟ್ಟು, ಭಯ ಹೆಚ್ಚಾಗುತ್ತೆ. ಇನ್ನು ಕೆಲವರಿಗೆ ದುಷ್ಟ ಕಾರ್ಯಗಳನ್ನು ಮಾಡುವಂಥ ಪ್ರಕರಣ ಮನಸ್ಸಲ್ಲಿ ಹೆಚ್ಚಾಗುತ್ತೆ. ಹಾಗೆ ಎಲ್ಲ ರೀತಿಯ ಋಣಾತ್ಮಕವಾದ ವಿಚಾರಗಳು ಮನಸ್ಸಲ್ಲಿ ತುಂಬಿ ಹೋಗುತ್ತೆ. ಹಾಗಾಗಿ ಕುಂಭರಾಶಿಯವರು ಈ ಕಾಲದಲ್ಲಿ ತುಂಬ ಎಚ್ಚರಿಕೆ ವಹಿಸಬೇಕು. ಜೊತೆಗೆ ನೀವು ಕೆಲಸ ಮಾಡುವಂಥ ಜಾಗದಲ್ಲಿ ಎಲ್ಲೆಲ್ಲಿ ಉದ್ಯೋಗ ಮಾಡ್ತೀರಾ ಆ ಉದ್ಯೋಗ ಜಾಗದಲ್ಲಿ ತುಂಬ ಸಂಯಮವನ್ನು ಕಾಪಾಡಿಕೊಳ್ಳಿ. ನೀವು ಯಾವುದೇ ಒಂದು ಆಡಿದ ಒಂದು ಮಾತಿನಿಂದ ನಿಮ್ಮ ಜಾಬ್ ಹೋಗ್ಬೋದು ಅಥವಾ ನಿಮಗೆ ಎಲ್ಲಾದರೂ ಎತ್ತಂಗಡಿ ಆಗುವಂಥದ್ದು ಎಲ್ಲ ಸಾಧ್ಯತೆ ಇರುತ್ತೆ. ಆ ಬಗ್ಗೆ ಕುಂಭರಾಶಿಯವರು ತುಂಬ ಎಚ್ಚರವನ್ನು ಗಮನಿಸಬೇಕು. ಕೊನೆಗೆ ಹೇಳುವಂಥ ಪ್ರಾರ್ಥನಾ ಮಾರ್ಗ, ಧ್ಯಾನ ಮಾರ್ಗ ನಿಮಗೆ ಖಂಡಿತ ಅವಶ್ಯಕತೆ ಇದೆ ಕುಂಭರಾಶಿಯವರಿಗೆ. ಇನ್ನು ಕೊನೆಯದಾಗಿ ಮೀನರಾಶಿಗೆ ನಿಮ್ಮ ರಾಶಿಯಿಂದ ತೃತೀಯ ಅಥವಾ ಮೂರನೆಯ ಸ್ಥಾನ. ಇಲ್ಲಿ ಮಂಗಳನು ಉತ್ತಮ ಫಲ ಕೊಡುವಂಥ ಕೊನೆಯ ಹಾಗೂ ಮೂರನೇ ರಾಶಿ ಮೀನರಾಶಿ ಆಗಿರುತ್ತೆ. ಕಟಕಕ್ಕೆ ಲಾಭಸ್ಥಾನದ ಫಲ, ಧನುರಾಶಿಗೆ ಷಷ್ಠದ ಉತ್ತಮ ಫಲ. ಈಗ ಮೀನರಾಶಿಗೆ ಆತನು ತೃತೀಯ ಸ್ಥಾನ ಅಥವಾ ಭ್ರಾತೃ ಸ್ಥಾನದಲ್ಲಿ ಕೊಡುವಂತಹ ಒಂದು ಸಹಜ ಸ್ಥಾನದಲ್ಲಿ ಕೊಡುವಂಥ ಉತ್ತಮವಾದ ಫಲನ ಮೀನರಾಶಿಯವರು ಪಡೆಯಲಿದ್ದೀರಾ. ಈ ಕಾಲದಲ್ಲಿ ನಿಮಗೆ ಅನೇಕ ರೀತಿಯ ಲಾಭ ಆದಾಯಗಳಾಗ್ತವೆ. ಭೂಮಿ ವ್ಯವಹಾರ, ರಿಯಲ್ ಎಸ್ಟೇಟ್ ವ್ಯವಹಾರದಲ್ಲಿ ಜಯ ಇದೆ. ಕೆಲವರಿಗೆ ಮನೆ ಕೊಳ್ಳುವಂಥ ಅವಕಾಶ, ಭೂಮಿ ಕೊಳ್ಳುವಂಥ ಅವಕಾಶ ಅಥವಾ ವಾಹನ ಕೊಳ್ಳುವಂಥ ಅವಕಾಶಗಳು ಬರಲಿವೆ. ಸಾಡೆ ಸಾತಿಯ ಪರಿಣಾಮ ಇದ್ದರೂ ಸಹಿತ ಇಲ್ಲಿ ತಾತ್ಕಾಲಿಕವಾಗಿ ಅಂದರೆ 44 ದಿನಗಳ ಕಾಲ ಅಂದರೆ ಜುಲೈ 12ರಿಂದ ಆಗಸ್ಟ್ 20ರವರೆಗೆ ನಿಮಗೆ ಹಲವಾರು ಭಾಗ್ಯೋದಯಗಳು ಆಗಲಿವೆ. ಈಗಾಗಲೇ ನಿಮ್ಮ ಒಂದು ಮನೆ ಪೆಂಡಿಂಗ್ ಇದ್ದರೆ, ಭೂಮಿ ವಿಚಾರ ಪೆಂಡಿಂಗ್ ಇದ್ದರೆ, ದಾಖಲೆ ಪತ್ರ ಸಿಗದೇ ಇದ್ದರೆ ಅದಕ್ಕೆ ಈಗ ಮರಳಿ ಪ್ರಯತ್ನ ಮಾಡಿದರೆ ಅವೆಲ್ಲೂ ಕೆಲಸ ಈಗ ಕಂಪ್ಲೀಟ್ ಆಗುತ್ತೆ. ಅದು ಅರ್ಧದಲ್ಲಿ ನಿಲ್ಲಿಸಿದ್ದ ಕೆಲಸಕ್ಕೆ ಈಗ ಚಾಲನೆ ಮಾಡಲಿಕ್ಕೆ ಈಗ ಉತ್ತಮ ಅವಕಾಶ ಇದೆ. ಅದನ್ನು ಈಗ ಮಾಡ್ಬೋದಾಗಿದೆ. ಅಥವಾ ಯಾವುದೇ ರೀತಿಯ ಭೂಮಿ ವ್ಯವಹಾರಕ್ಕೆ ಯಾರನ್ನು ಭೇಟಿ ಮಾಡಬೇಕು, ಯಾವುದೇ ಒಂದು ಸರ್ಕಾರಿ ದಾಖಲೆ ಪತ್ರ ಪಡಿಬೇಕು, ಅವೆಲ್ಲ ಈಗ ಪ್ರಯತ್ನ ಮಾಡಿದರೆ ಅವೆಲ್ಲೂ ನಿಮ್ಮ ಕೈ ಸೇರಲಿದೆ. ಇನ್ನು ಯಾರು ತಮ್ಮ ಉದ್ಯೋಗ ವೃತ್ತಿಯಲ್ಲಿ ಅವರಿಗೆ ಕೆಲವರಿಗೆ ಬಡ್ತಿ, ಪ್ರಮೋಷನ್ ಸಿಗ್ಬೋದು, ಅಪ್ರಿಷಿಯೇಷನ್ ಸಿಗ್ಬೋದು. ಇನ್ನು ಕೆಲವರಿಗೆ ವಿದೇಶಕ್ಕೆ ಹೋಗುವಂಥ ಅವಕಾಶಗಳು ಒದಗಿ ಬರುವಂಥದ್ದು. ಇನ್ನು ನಿಮ್ಮ ಯಾವುದಾದ್ರೂ ದೀರ್ಘಕಾಲದ ಒಂದು ಪ್ರವಾಸ, ಯಾತ್ರೆ ಹೋಗುವಂಥ ಬಯಕೆಗಳಿದ್ರೆ ಅದಕ್ಕೆ ಈಗ ಚಾಲನೆ ಸಿಗುವಂಥದ್ದು. ಮನೆಯಲ್ಲಿ ಮಂಗಳ ಕಾರ್ಯಗಳು ಫಿಕ್ಸ್ ಆಗುವಂಥದ್ದು. ಇನ್ನು ಕೆಲವರಿಗೆ ಈ ಮದುವೆಯನ್ನು ಫಿಕ್ಸ್ ಆಗುವಂಥ ಅವಕಾಶ ಇದೆ. ಉದ್ಯೋಗ ರಹಿತರಿಗೆ ಉದ್ಯೋಗ ಸಿಗುವಂಥ ಅವಕಾಶವೂ ಇದೆ. ಹಾಗಾಗಿ
ಏನೇನೋ ಕನಸುಗಳಿವೆ ಅವೆಲ್ಲ ನನಸಾಗುತ್ತೆ. ವಿದ್ಯಾರ್ಥಿಗಳಿಗೆ, ಯುವಕರಿಗೆ ಬಹಳಷ್ಟು ಉತ್ತಮ ಅವಕಾಶಗಳಿಗೆ ಸಿಗಲಿವೆ. ಅದರಲ್ಲೂ ಮೀನರಾಶಿಯ ನಿಮ್ಮ ರಾಶಿಯಾಧಿಪತಿ ಗುರು ಆಗಿದ್ದಾನೆ. ಅಲ್ಲಿ ರಾಶಿಯಾಧಿಪತಿ ಗುರು ಮತ್ತು ಅಲ್ಲಿ ಮಂಗಳನು ಜೊತೆಗಿರ್ತಾರೆ. ಧನುರಾಶಿ ಹಾಗೂ ಮೀನರಾಶಿಯವರಿಗೆ ಇದೊಂದು ಒಂದು ಉತ್ತಮ ಅವಕಾಶ. ಅಲ್ಲಿ ನಿಮ್ಮ ರಾಶಿಯಾಧಿಪತಿಯ ಜೊತೆಗೆ ಮಂಗಳನಿದ್ದು ಆತನು ನಿಮಗೆ ಹಲವಾರು ಕನಸನ್ನು ನನಸು ಮಾಡಲಿಕ್ಕೆ ಈ ಧನುರಾಶಿಯವರಿಗೂ ಮೀನರಾಶಿಯವರಿಗೂ ಒಂದು ಅಪೂರ್ವವಾದ ಅವಕಾಶದಲ್ಲಿ ಸಹಾಯ ಮಾಡ್ತಾನೆ. ಈ ಯೋಗವು ಬರೋದು 12 ವರ್ಷಕ್ಕೊಮ್ಮೆ ಮಾತ್ರ. ಮೀನರಾಶಿಯವರು ಗಮನಿಸಿಕೊಳ್ಳಿ, ಈ ಸಾಡೆ ಸಾತಿಯ ಒಂದು ಭೀಕರದ ಅವಧಿ ಮಧ್ಯದಲ್ಲಿ ಮಂಗಳನಿಂದ ಮಂಗಳ ಪಡೆಯುವಂಥ ಒಂದು ಸುವರ್ಣ ಅವಕಾಶ. ಇದನ್ನು ತಪ್ಪಿಸ್ಕೋಬೇಡಿ. ಇದನ್ನೆಲ್ಲ ನಿಮ್ಮ ಒಂದು ಪ್ರಮುಖವಾದ ಕೆಲಸ ಕಾರ್ಯಗಳಿದ್ದರೆ ಶ್ರದ್ಧೆಯಿಂದ ನಿಷ್ಠೆಯಿಂದ ಪಾಲ್ಗೊಂಡು ಈ ಫಲವನ್ನು ಸತ್ಫಲವಾಗಿ ಉಪಯೋಗಿಸಿಕೊಳ್ಳಿ. ಆಸಕ್ತಿ ಇದ್ದರೆ ಈಗ ಕೊನೆಗೆ ಹೇಳುವಂಥ ಈ ಪ್ರಾರ್ಥನಾ ಮಾರ್ಗ, ಧ್ಯಾನ ಮಾರ್ಗವನ್ನು ಅನುಸರಿಸುವುದು ಮೀನರಾಶಿಯವರು. ಇಲ್ಲಿವರೆಗೆ ಈ ಮಂಗಳನ ವೃಷಭ ಗೋಚಾರ ಜುಲೈ 12ರಿಂದ ಆಗಸ್ಟ್ 25ರವರೆಗೆ 44 ದಿನಗಳ ಅವಧಿಯ ಒಂದು ಸಮಗ್ರ ಫಲ ಜೊತೆಗೆ 12 ರಾಶಿಗಳ ಮೇಲಿನ ಒಂದು ಫಲವನ್ನು ವಿಚಾರಣೆ ಮಾಡಿದ್ದೇನೆ. ಇಲ್ಲಿ ಬರತಕ್ಕಂಥ ಫಲಗಳಲ್ಲಿ 3 ರಾಶಿಗೆ ಅಷ್ಟೇ ಉತ್ತಮ ಫಲ ಬಂದಿದೆ. ಉಳಿದ 4 ರಾಶಿಗಳಿಗೆ ಅಲ್ಲಿ ಸ್ವಲ್ಪ ಮಧ್ಯಮ ಫಲ ಬಂದಿದೆ. ಉಳಿದ 5 ರಾಶಿಗಳಿಗೆ ಸಂಕಷ್ಟ ಫಲ ಅಂತ ವ್ಯಕ್ತವಾಗಿದೆ. ಹಾಗಾಗಿ ಈ ಯಾರು ಮಧ್ಯಮ ಸಂಕಷ್ಟ ಫಲ ಬಂದವರು ಆತಂಕ ಚಿಂತೆ ಪಡುವುದಿಲ್ಲ. ಅದಕ್ಕೆ ಸೂಕ್ತವಾದ ಭಕ್ತಿ ಮಾರ್ಗ, ಧ್ಯಾನ ಮಾರ್ಗ ಅಥವಾ ಇನ್ನಿತರ ಪ್ರಾರ್ಥನಾ ಮಾರ್ಗವನ್ನು ಋಷಿಮುನಿಗಳು ಅದನ್ನು ಹೇಳಿದ್ದಾರೆ. ಅದನ್ನು ನೀವು ಅನುಸರಣೆ ಮಾಡಿದರೆ ಹೆಚ್ಚಿನ ಏನು ಆತಂಕ, ನಿಮಗೆ ಭಯಗಳು ಬರೋದಿಲ್ಲ. ವಿಶೇಷವಾಗಿ ಈ ಕಾಲದಲ್ಲಿ ಈ ಮಂಗಳನಿಗೆ ಸಂಬಂಧಪಟ್ಟ ದೇವಾನುದೇವತೆಗಳು ಹೇಳಿದ್ರೆ ಅಲ್ಲಿ ಸುಬ್ರಹ್ಮಣ್ಯ ದೇವರು, ಆತನು ಶಕ್ತಿ ಸ್ವರೂಪನು, ಕುಮಾರಂ ಶಕ್ತಿ ಹಸ್ತಂ ಅಂಥೇಳಿ ನಾವು ಮಂಗಳನ ಪ್ರಾರ್ಥನೆ ಮಾಡ್ತೇವೆ. ಹಾಗಾಗಿ ಕುಮಾರಸ್ವಾಮಿ ಅಂಥೇಳಿ ನಾವು ಸುಬ್ರಹ್ಮಣ್ಯನ ಕರಿತೇವೆ. ಹಾಗಾಗಿ ಆತನು ಶಕ್ತಿ ಸ್ವರೂಪನು ಹೌದು ಸುಬ್ರಹ್ಮಣ್ಯ ಸ್ವಾಮಿ. ಆತನು ಧರಣಿಗೆ ದೇವಿಗೆ ಸಂಬಂಧಪಟ್ಟವನು ಹೌದು, ಷಣ್ಮುಖನು ಹೌದು. ಜೊತೆಗೆ ಆತನಿಂದ ಈ ಮಂಗಳನ ದೋಷದಿಂದ ಬರುವಂತಹ ಪರಿಣಾಮಗಳನ್ನು ನೇರವಾಗಿ ನಿಯಂತ್ರಣ ಮಾಡೋಕ್ಕೆ ಅಥವಾ ಕಡಿಮೆ ಮಾಡೋಕ್ಕೆ ಒಂದು ತ್ರಿಮೂರ್ತಿಗಳಿಂದ ಆಶೀರ್ವಾದವನ್ನು ಪಡೆದಂಥ ಸ್ಕಂದ ಅಥವಾ ಸುಬ್ರಹ್ಮಣ್ಯ ಸ್ವಾಮಿ ಭಕ್ತಿ ಮಾಡೋದು ಸರ್ವಶ್ರೇಷ್ಠಕರವಾಗಿದೆ. ಸುಬ್ರಹ್ಮಣ್ಯನ ಅಷ್ಟೋತ್ತರ ಬರುತ್ತೆ, ಸುಬ್ರಹ್ಮಣ್ಯ ಭುಜಂಗ ಸ್ತೋತ್ರ ಬರುತ್ತೆ, ಅಥವಾ ಸುಬ್ರಹ್ಮಣ್ಯನ ಬೇರೆ ಬೇರೆ ಕವಚ ಅಂತ ಬರುತ್ತೆ. ಹಾಗಾಗಿ ನಿಮಗೆ ಇಷ್ಟವಾದಂಥ ಯಾವುದೇ ರೀತಿಯ ಸುಬ್ರಹ್ಮಣ್ಯ ಶ್ಲೋಕವನ್ನು ಹೇಳ್ಕೊಳ್ಳೋದು ಅಥವಾ ಈ ಸರಳವಾಗಿ ಷಡಾನನಂ ಕುಂಕುಮ ರಕ್ತವರ್ಣಂ ಮಹಾಮತಿಂ ದಿವ್ಯಮಯೂರಯಾನಂ ರುದ್ರಸ್ಯ ಸೂನಂ ಸುರಯೋಥನಾಥಂ ಗುಹಂ ಸದಾಹಂ ಶರಣಂ ಪ್ರಪದ್ಯೆ ಅನ್ನೋ ಶ್ಲೋಕ ಇರುತ್ತೆ. ಇದನ್ನು ಸಹ ನೀವು 1 ಬಾರಿ ಪಠನೆ ಮಾಡಿ ಅಥವಾ 6 ಬಾರಿ ಇದನ್ನು ರಿಪೀಟ್ ಮಾಡಿ ಹೇಳುವಂಥದ್ದು ಸುಬ್ರಹ್ಮಣ್ಯನ ಸ್ತೋತ್ರ ಮಾಡೋದು. ಅದೇ ರೀತಿ ಈ ನರಸಿಂಹಸ್ವಾಮಿ ಅಥವಾ ಲಕ್ಷ್ಮೀ ನರಸಿಂಹಸ್ವಾಮಿಯ ಸ್ತೋತ್ರ, ಲಕ್ಷ್ಮೀ ನರಸಿಂಹ ಕರಮಲ ಸ್ತೋತ್ರ ಅಥವಾ ಈ ಲಕ್ಷ್ಮೀ ನರಸಿಂಹ ಕವಚ ಯಾವುದಾದ್ರು ನರಸಿಂಹಸ್ವಾಮಿಯ ಸ್ತೋತ್ರಗಳನ್ನು ಪಠನೆ ಮಾಡುವಂಥದ್ದು. ಅಥವಾ ಯಾರಿಗೆ ಈ ಗಣೇಶನ ಸ್ಥಿತಿ ಗೊತ್ತಿದೆ, ಗಣೇಶನ ಮಂತ್ರ ಗೊತ್ತಿದೆ, ಗಣೇಶನು ಸಹ ಮಂಗಳ ಮೂರ್ತಿ ಎನಿಸಲ್ಪಟ್ಟಿದ್ದಾನೆ. ಗಣೇಶನ ಭಕ್ತಿ ಸಹ ಮಂಗಳ ದೋಷ ನಿವಾರಣೆಗೆ ಸಹಾಯ ಆಗುತ್ತೆ. ಗಣೇಶನಿಗೆ ಸಂಬಂಧಪಟ್ಟ ಹಲವಾರು ಸರಳ ಶ್ಲೋಕಗಳು ಎಲ್ಲರಿಗೂ ಗೊತ್ತಿರೋದು. ಉದಾಹರಣೆಗೆ ವಕ್ರತುಂಡ ಮಹಾಕಾಯ ಇರ್ಬೋದು, ಅಥವಾ ಶುಕ್ಲಾಂಬರಧರಂ ಇರ್ಬೋದು. ಈ ರೀತಿ ಗಣೇಶನಿಗೆ ಸಂಬಂಧಪಟ್ಟ ಶ್ಲೋಕ ಹೇಳ್ಬೋದು. ಸುಬ್ರಹ್ಮಣ್ಯ ಅಥವಾ ನರಸಿಂಹಸ್ವಾಮಿ ಅಥವಾ ಯಾರಿಗೆ ದೇವಿ ಅಥವಾ ಅಮ್ಮನವರ ಮೇಲೆ ಜಾಸ್ತಿ ಭಕ್ತಿ ಇದೆ, ಉದಾಹರಣೆಗೆ ಲಲಿತಾ ಸಹಸ್ರನಾಮ ಹೇಳ್ತಾರೆ, ಲಲಿತಾ ಅಷ್ಟೋತ್ತರ ಹೇಳ್ತಾರೆ, ಅಥವಾ ದುರ್ಗಾದೇವಿಯ ಸ್ತೋತ್ರ ಅಂತ ಹೇಳ್ತಾರೆ. ಹಾಗಾಗಿ ಆ ಒಂದು ಅಮ್ಮನವರ ಭಕ್ತಿ ಯಾರಿಗೆ ಜಾಸ್ತಿ ಇದೆ ಅಂಥವರು ತಾಯಿ ಸರ್ವಮಂಗಳೆ ಅಂತ ಹೇಳ್ತಾರೆ ಅವರಿಗೆ. ಹಾಗಾಗಿ ಆ ಸರ್ವಮಂಗಳೆಯ ಸ್ತೋತ್ರವನ್ನು ಭಕ್ತಿಯನ್ನು ಮಾಡು ಸಹ ಮಂಗಳ ದೋಷ ನಿವಾರಣೆಗೆ ಸಾಧ್ಯ ಆಗುತ್ತೆ. ಹಾಗಾಗಿ ಗಣೇಶ, ಸುಬ್ರಹ್ಮಣ್ಯ, ನರಸಿಂಹಸ್ವಾಮಿ ಅಥವಾ ದೇವಿ ಈ 4ರಲ್ಲಿ ಯಾವುದೇ ಒಂದು ಸ್ತೋತ್ರವನ್ನು ನೀವು ಹೇಳ್ಕೊಳ್ಬೋದು. ಅಥವಾ ಈ 4 ದೇವತೆಗಳ ಒಂದೊಂದು ಶ್ಲೋಕನ ನಿಮಗೆ ನೀವು ಸರ್ಚ್ ಮಾಡಿದರೆ ಗೂಗಲಲ್ಲೋ ಯೂಟ್ಯೂಬಲ್ಲೋ ಸಿಗುತ್ತೆ. ಅಂಥದನ್ನು ನೀವು ಆ ಶ್ಲೋಕಗಳನ್ನು ನಿಮಗೆ ಅನುಕೂಲವಾಗುವಂಥ ಶ್ಲೋಕವನ್ನು ಹೇಳ್ಕೊಳ್ಳುವಂಥದ್ದು ಒಂದು ಸರ್ವಶ್ರೇಷ್ಠವಾದ ಪರಿಹಾರ ಮಂಗಳ ದೋಷ ನಿವಾರಣೆಗೆ. ಇನ್ನು ಈ ಮಂಗಳನಿಗೆ ಸಂಬಂಧಪಟ್ಟ ನವಗ್ರಹಗಳ ಸ್ತೋತ್ರ ಸಹಿತ ನವಗ್ರಹಗಳ ಸ್ತೋತ್ರವನ್ನು ಓದ್ಬೋದು, ವ್ಯಾಸರಹಿತವಾದದ್ದು. ಹಾಗಾಗಿ ವೇದ ವ್ಯಾಸರು ರಚಿಸಿದಂಥ ಆ ಮಂಗಳಂದೇ ಶ್ಲೋಕ ಈ ರೀತಿ ಬರುತ್ತೆ. ಎಲ್ಲರಿಗೂ ಹಾಗೆ ಸಾಮಾನ್ಯವಾಗಿ ಗೊತ್ತಿರುತ್ತೆ. ಧರಣಿ ಗರ್ಭ ಸಂಭೂತಂ ವಿದ್ಯುತ್ ಕಾಂತಿ ಸಮಪ್ರಭಂ ಕುಮಾರಂ ಶಕ್ತಿ ಹಸ್ತಂ ತಂ ಮಂಗಲಂ ಪ್ರಣಮಾಮ್ಯಹಂ. ಧರಣಿ ಗರ್ಭ ಸಂಭೂತಂ ವಿದ್ಯುತ್ ಕಾಂತಿ ಸಮಪ್ರಭಂ ಕುಮಾರಂ ಶಕ್ತಿ ಹಸ್ತಂ ತಂ ಮಂಗಲಂ ಪ್ರಣಮಾಮ್ಯಹಂ ಅನ್ನೋದು ಈ ಸರಳವಾದ ಮಂಗಳನ ಸ್ತೋತ್ರ. ಇದನ್ನು ನೀವು 1 ಬಾರಿನೋ 3 ಬಾರಿನೋ 9 ಬಾರಿನೋ ಹೇಳ್ಕೊಳ್ಳುವಂಥದ್ದು. 9 ಅನ್ನೋದು ಮಂಗಳನಿಗೆ ಸಾಂಕೇತಿಕವಾದ ಸಂಖ್ಯೆ ಆಗಿರುತ್ತೆ. ಅಲ್ಲದೆ ಮಂಗಳನ ಪೀಡಾ ಪರಿಹಾರ ಶ್ಲೋಕ ಸಹ ಬರುತ್ತೆ. ಅದನ್ನ ಈ ರೀತಿ ಬರುತ್ತೆ. ಭೂಮಿಪುತ್ರೋ ಮಹಾತೇಜ ಜಗತಾಂ ಭಯಗ್ರಸ್ಸದ. ಭೂಮಿಪುತ್ರೋ ಮಹಾತೇಜ ಜಗತಾಂ ಭಯಗ್ರಸ್ಸದ ವೃಷ್ಟಿಕೃದ್ ವೃಷ್ಟಿಹರ್ತಾ ಚ ಪೀಡಾ ಹರತೋ ಮೇ ಕುಜ. ಆತನು ಭೂಮಿಪುತ್ರನು ಹೌದು, ಮಹಾ ತೇಜಸ್ವರೂಪನು ಹೌದು, ವೃಷ್ಟಿಕರ್ತರು ಹೌದು, ವೃಷ್ಟಿಹರ್ತನು. ವೃಷ್ಟಿ ಅಂದರೆ ಮಳೆ ಅಂತ ಅರ್ಥ. ಆ ಮಳೆ ಬರೋದು ಅವನಿಂದಲೇ, ಜೊತೆಗೆ ಅಲ್ಲಿ ಅಕಾಲದಲ್ಲಿ ಮಳೆಗಳು ಬಾರದೇ ಇರೋದನ್ನು ಸಹ ಮಂಗಳನಿಂದಲೇ. ಹಾಗಾಗಿ ತಾಪಮಾನ ಏರಿಕೆಯೂ ಆಗುತ್ತೆ, ತಾಪಮಾನ ಏರಿಕೆಯಿಂದ ಮಳೆನೂ ಬರುತ್ತೆ. ಹಾಗಾಗಿ ಇಲ್ಲಿ ಎರಡನ್ನೂ ಆತನು ಮಾಡ್ತಾನೆ. ಅಲ್ಲಿ ಉಷ್ಣತೆ ಅನ್ನೋದು ಮಂಗಳನ ಸಂಕೇತ. ಹಾಗಾಗಿ ಮಳೆ ಹೆಚ್ಚಾದಾಗ ಅಲ್ಲಿ ಉಷ್ಣತೆ ಕಡಿಮೆ ಆಗುತ್ತೆ, ಅಥವಾ ಉಷ್ಣತೆ ಅತಿ ಉಷ್ಣತೆ ಆದಾಗ ನಾವು ಮಳೆನ ಅಪೇಕ್ಷೆ ಪಡ್ತೀವಿ. ಹಾಗೆ ವೃಷ್ಟಿಕರ್ತನು ಆಗಲಿದ್ದಾನೆ. ಭೂಮಿಪುತ್ರೋ ಮಹಾತೇಜ ಜಗತಾಂ ಭಯಗ್ರಸ್ಸದ ವೃಷ್ಟಿಕೃದ್ ವೃಷ್ಟಿಹರ್ತಾ ಚ
ಪೀಡಾ ಹರತು ಮೇ ಕುಜಃ ಅನ್ನೋದು ಮಂಗಳನ ಪೀಡಾ ಪರಿಹಾರ ಸ್ತೋತ್ರ. ಇದನ್ನು ಸಹ ನೀವು 1 3 ಬಾರಿನೋ 9 ಬಾರಿನೋ ಇದನ್ನು ಹೇಳಿಕೊಳ್ಳುತ್ತೆ. ಅದು ಭಾಳ ಒಂದು ಸರಳವಾದ ಪರಿಹಾರ ಆಗುತ್ತೆ. ಇದಲ್ಲದೆ ಈ ಸುಬ್ರಹ್ಮಣ್ಯ, ಗಣೇಶ, ದೇವಿ ಮತ್ತು ಮಂಗಳನಿಗೆ ಸಂಬಂಧಪಟ್ಟ ಸ್ತೋತ್ರ ಅಲ್ಲದೆ ನಿಮಗೆ ಅಥವಾ ಯಾವುದೇ ರೀತಿಯ ಈ ಕಾಲಭೈರವೇಶ್ವರ, ವೀರಭದ್ರೇಶ್ವರ, ಮುನೇಶ್ವರ ಅಂತ ಕೆಲವರು ದೇವರು ಮನೆ ದೇವರಾಗಿರ್ತಾರೆ. ಉದಾಹರಣೆ ಕೆಲವೊಬ್ಬರಿಗೆ ಬಹಳಷ್ಟು ಜನರಿಗೆ ಕಾಲಭೈರವೇಶ್ವರ ಇರ್ತಾರೆ, ಕೆಲವೊಬ್ಬರಿಗೆ ಮನೆ ದೇವರಿಗೆ ಮುನೇಶ್ವರ ಅದು ಇರ್ತಾರೆ, ಕೆಲವರಿಗೆ ವೀರಭದ್ರೇಶ್ವರ. ಇದು ಸಹ ಈ ಮಂಗಳನಿಗೆ ಸಂಬಂಧಪಟ್ಟ ಶಕ್ತಿ ಇದಲ್ಲೇ ಬರುತ್ತೆ. ಶಕ್ತಿ ವರ್ಗದಲ್ಲಿ ಅಂದರೆ ಇವರು ಕ್ರಾಂತಿಕಾರರು, ಇವರು ಶೂರರು, ಇವರು ಯುದ್ಧ ಕಲೆಯನ್ನು ಪ್ರೋತ್ಸಾಹದಿಂದ ಶಕ್ತಿಗಳಾಗಿರ್ತಾರೆ. ವೀರಭದ್ರನು ಹಾಗೆ ಆತನು ಮಂಗಳ ತತ್ವದಿಂದಲೇ ಜನಿಸಿದಂತನು. ಆದರೆ ಕಾಲಭೈರವೇಶ್ವರನ ಅವತಾರದಲ್ಲಿ ಸಹ ಮಂಗಳ ತತ್ವ ಜನಿದೆ. ಮುನೇಶ್ವರನ ಅವತಾರದಲ್ಲಿ ಸಹ. ಹಾಗಾಗಿ ವೀರಭದ್ರೇಶ್ವರ, ಮುನೇಶ್ವರ ಅಥವಾ ಕಾಲಭೈರವೇಶ್ವರ ಸ್ತೋತ್ರ ಅಥವಾ ಇಂತಹ ದೇವಾಲಯಗಳಲ್ಲಿ ಸಂದರ್ಶನ ಮಾಡೋದು, ಪೂಜೆ ಮಾಡೋದು ಸಹ ಸರ್ವಶ್ರೇಷ್ಠಕರದ ಅಂಥ ದೇವರ ಶ್ಲೋಕವನ್ನು ಹೇಳಿಕೊಳ್ಳೋ ಸಹ ಉತ್ತಮವಾದ ಪರಿಹಾರ ಆಗಿರುತ್ತೆ. ಇನ್ನು ದಾನ ಧರ್ಮದ ಮಾರ್ಗಕ್ಕೆ ಬಂದರೆ ತೊಗರಿ ಬೇಳೆ ಅನ್ನೋದು ಮಂಗಳನಿಗೆ ಸಂಬಂಧಪಟ್ಟ ಧಾನ್ಯ. ತೊಗರಿ ಕಾಳು ಆಗುತ್ತೆ ಅಥವಾ ತೊಗರಿ ಬೇಳೆ ಆಗುತ್ತೆ. ತೊಗರಿ ಕಾಳನ್ನು ಉಪಯೋಗ ಮಾಡೋದು ಸ್ವಲ್ಪ ಕಡಿಮೆ, ಈಗ ಬೇಳೆಯನ್ನು ಜಾಸ್ತಿ ಉಪಯೋಗ ಮಾಡ್ತಾರೆ. ಹಾಗಾಗಿ ತೊಗರಿ ಕಾಳು, ತೊಗರಿ ಬೇಳೆಯನ್ನು ನೀವು ಅಲ್ಲಿ ದಾನವಾಗಿ ಕೊಡುತ್ತದೆ. ಅಥವಾ ನವಗ್ರಹಗಳ 9 ಧಾನ್ಯಗಳನ್ನು ಸಹ ಉಪಯೋಗ ಮಾಡೋಕ್ಕೆ ಉತ್ತಮ ದರ್ಜೆ ದಾನ ಕೊಡಿ, ಅದನ್ನು ದಾನವಾಗಿ ಕೊಡುತ್ತದೆ. ಇನ್ನು ಕೆಂಪು ಬಣ್ಣದ ಹಣ್ಣುಗಳು, ಕೆಂಪು ಬಣ್ಣದ ತರಕಾರಿಗಳನ್ನು ಸಹ ಅಲ್ಲಿ ಆಶ್ರಮಗಳಿಗೆ ಅಥವಾ ಅನ್ನದಾನ ನಡೆಸುವ ಸಂಸ್ಥೆಗಳಿಗೆ ಕೊಡುತ್ತದೆ. ಇದಲ್ಲದೆ ಈ ಒಂದು ಮಾರ್ಗ ಅಲ್ಲದೆ ಇನ್ನಿತರ ಮಾರ್ಗ ಅಂದರೆ ನೀವು ರಕ್ತದಾನ ಮಾಡೋದು ಸರ್ವಶ್ರೇಷ್ಠ. ಈಗಿನ ಯುಗದಲ್ಲಿ ಎಲ್ಲ ಒಂದು ಜೀವ ಉಳಿಸುವಂಥದ್ದು ಒಂದು ಅಂದರೆ ರಕ್ತದಾನ ಹಲವಾರು ಜೀವನ ಉಳಿಸುತ್ತೆ. ಹಾಗಾಗಿ ರಕ್ತದಾನವನ್ನು ಮಾಡೋದು ಸರ್ವಶ್ರೇಷ್ಠವಾಗಿರುತ್ತೆ. ಇದಲ್ಲದೆ ನೀವು ಈ ರಕ್ಷಣಾ ಇಲಾಖೆಯಲ್ಲಿ ಕೆಲಸ ಮಾಡೋರು, ಪೊಲೀಸರು, ಮಿಲಿಟರು ಅಥವಾ ಸೆಕ್ಯೂರಿಟಿ ಸರ್ವಿಸ್ ಇವೆಲ್ಲ ಮಂಗಳನ ವ್ಯಾಪ್ತಿಯಲ್ಲಿ ಬರೋದು. ಯಾಕಂದರೆ ಅಲ್ಲಿ ರಕ್ಷಣೆ ಕೊಡುತ್ತೆಲ್ಲ ಮಂಗಳನ, ಎಲ್ಲೆಲ್ಲಿ ಧೈರ್ಯ ಸಾಹಸ ಜೊತೆಗೆ ಇಲ್ಲಿ ರಕ್ಷಣೆ ಕೊಡುವಂಥ ವಿಚಾರ ಬರುತ್ತೆ, ಅಲ್ಲಿ ಮಂಗಳನ ಒಂದು ಕಾರಕತ್ವ ಇರುತ್ತೆ. ಹಾಗಾಗಿ ಮಂಗಳನ ಕಾರಕತ್ವದ ಸೇವೆಗಳಾದ ಮಿಲಿಟರಿ, ಪೊಲೀಸು, ಸೈನ್ಯ ಅಥವಾ ಸೆಕ್ಯೂರಿಟಿ ಮುಂತಾದ ಸೇವೆಗಳನ್ನು ಮಾಡೋರಿಗೆ ಏನಾದರೂ ನಿಮ್ಮಿಂದ ಕೊಡುವಂಥ ಒಂದು ಕಾಂಪ್ಲಿಮೆಂಟನ್ನು, ಗಿಫ್ಟನ್ನು ಅಥವಾ ಅವರಿಗೆ ಏನಾದರೂ ಒಂದು ಯಾವುದೇ ರೀತಿಯ ಒಂದು ಬಹುಮಾನವನ್ನು ಇವೆಲ್ಲ ನೀವು ಕೊಡ್ಬೋದಾಗಿದೆ. ಇವೆಲ್ಲ ಕೊಡ್ಬೋದು. ಜೊತೆಗೆ ಈ ಯುವಕರಿಗೆ, ಕ್ರೀಡಾಪಟುಗಳಿಗೆ ಅಥವಾ ಯಾರಿಗೆ ವಿದ್ಯಾಭ್ಯಾಸಕ್ಕೆ ಅಥವಾ ಕ್ರೀಡಾ ಸಂಸ್ಥೆಗಳಿಗೆ ಸೇರಲಿಕ್ಕೆ ಯಾರಿಗೆ ಸಹಾಯ ಬೇಕಾಗಿದೆ, ಹಣದ ಸಹಾಯ ಬೇಕಾಗಿದೆ ಅಥವಾ ಏನಾದರೂ ಉಪಕರಣಗಳು ಬೇಕು ಅಥವಾ ಕ್ರೀಡಾ ಸಂಸ್ಥೆಗಳನ್ನು ಆಡುವಂಥ ಮಕ್ಕಳ ಒಂದು ಸಂಸ್ಥೆಗೆ ಏನಾದರೂ ಕ್ರೀಡಾ ಉಪಕರಣಗಳನ್ನು ಕೊಡುವಂಥದ್ದು, ಇವೆಲ್ಲವೂ ಸಹ ಆ ಕ್ರೀಡೆ ಮತ್ತು ಯುವ ವರ್ಗದ ಒಂದು ಶಕ್ತಿಯನ್ನು ಮಂಗಳನ ಸಂಕೇತ ಮಾಡ್ತಾನೆ. ಅಂಥವರಿಗೆ ಸಹ ಸಹಾಯ ಅಥವಾ ದಾನ ಮಾಡೋ ಸಹ ಮಂಗಳನ ಒಂದು ಪ್ರೀತ್ಯರ್ಥ ಆಗುತ್ತೆ. ಹಾಗಾಗಿ ಇಂಥ ಯಾವುದೇ ದಾನ ಧರ್ಮವನ್ನು ಮಾಡ್ಬೋದು, ಭಕ್ತಿ ಮಾರ್ಗವನ್ನು ಮಾಡ್ಬೋದು. ಈ ಮಂಗಳನ ಅಪರೂಪಕ್ಕೆ 12 ವರ್ಷಕ್ಕೆ ಬರುವಂತಹ ಈ ಗೋಚಾರ ಫಲ ಈ ಜುಲೈ 12ರಿಂದ ಆಗಸ್ಟ್ 25ರವರೆಗೆ 44 ದಿನಗಳ ಕಾಲ ವೃಷಭ ರಾಶಿಯಲ್ಲಿ ಗುರುವಿನ ಜೊತೆಗಿರುತ್ತೆ. ಗುರು ಹಾಗೂ ಮಂಗಳನ ಅನುಗ್ರಹದಿಂದ ತಮಗೆಲ್ಲರಿಗೂ ಆಯುರೋಗ್ಯ, ಕೀರ್ತಿ, ಜಯಗಳು ಸಿದ್ಧಾಗಲಿ. ತಮ್ಮೆಲ್ಲರ ಇಷ್ಟಾರ್ಥಗಳು ಸಿದ್ಧಾಗಲಿ. ಈ ವಾಹಿನಿಯ ನಿರಂತರ ಪ್ರೋತ್ಸಾಹಿಸಿದ್ದಕ್ಕೆ ಧನ್ಯವಾದಗಳು. ಸಬ್ಸ್ಕ್ರೈಬ್ ಮಾಡಿದ್ರು ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ. ಸರ್ವೇಶಾನಾಂ ಸನ್ಮಂಗಲಾನಿ ಭವಂತು.